ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಮೇಷ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ ಅತ್ಯಂತ ಪ್ರಮುಖವಾದಂಥ ಭಾಗವಾದಂಥ ಟೆನ್ಸಸ್ ಅಂದರೆ ಕಾಲಗಳು, ಇದರ ಬಗ್ಗೆ ನೋಡೋಣ. ಮೊದಲಿಗೆ ವಾಟ್ ಈಸ್ ಟೆನ್ಸ್ ಅಂತ ನೋಡೋದಾದರೆ, ಟೆನ್ಸ್ ಈಸ್ ಅ ವರ್ಬ್ ಫಾರ್ಮ್ ದ್ಯಾಟ್ ಇಂಡಿಕೇಟ್ಸ್ when an action or event happened or when someone did something ಅಂತ ಆಗುತ್ತೆ. ಅಂದರೆ ಇಲ್ಲಿ ಟೈಮ್ ಆಫ್ ಆ್ಯಕ್ಷನ್ ಅಂದರೆ ಕ್ರಿಯೆಯು ಯಾವ ಸಮಯದಲ್ಲಿ ನಡೆದಿದೆ ಅಂತ ಹೇಳುವಂಥದ್ದನ್ನೇ ನಾವು ಟೆನ್ಸಸ್ ಅಂತ ಕರಿತೀವಿ. ಅಂದರೆ ಕ್ರಿಯೆ, ಕೆಲಸ, ಆ್ಯಕ್ಷನ್ ಇದು ನಡೆದಂಥ ಸಮಯವನ್ನು ಸರಿಯಾದ ಕ್ರಮದಲ್ಲಿ ಹೇಳುವಂಥವುಗಳನ್ನೇ ನಾವು ಕಾಲಗಳು, ಟೆನ್ಸಸ್ ಅಂತ ಕರಿತೀವಿ. ದ 3 ಮೇನ್ ಟೆನ್ಸಸ್ ಆರ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಮುಖ್ಯವಾಗಿ 3 ರೀತಿಯ ಕಾಲಗಳನ್ನು ನಾವು ನೋಡ್ತೀವಿ. ಒಟ್ಟು 12 ಕಾಲಗಳಿವೆ. ಆದರೆ ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ 3 ಕಾಲಗಳು ಯಾವಪ್ಪ ಅಂತಂದರೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನೋಡೋದಾದರೆ, ಇಟ್ ಶೋಸ್ ಆ್ಯನ್ ಆ್ಯಕ್ಷನ್ ದ್ಯಾಟ್ ಈಸ್ ಹ್ಯಾಪ್ನಿಂಗ್ ರೈಟ್ ನೌ. ಅಂದರೆ ಒಂದು ಕ್ರಿಯೆಯು ಸದ್ಯ ಪ್ರಚಲಿತದಲ್ಲಿ ನಡೆಯುತ್ತಿದ್ದರೆ ಅದನ್ನು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಐ ಸಿಂಗ್ ಅಂದರೆ ನಾನು ಹಾಡುತ್ತೇನೆ, ಇಟ್ ಈಸ್ ಇನ್ ದ ಪ್ರೆಸೆಂಟ್ ಟೆನ್ಸ್. ಇನ್ನು ಪಾಸ್ಟ್ ಟೆನ್ಸನ್ನು ನೋಡೋದಾದರೆ, ಇಟ್ ಶೋಸ್ ಆ್ಯನ್ ಆ್ಯಕ್ಷನ್ ದ್ಯಾಟ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್. ಅಂದರೆ ಈಗಾಗಲೇ ಮುಗಿದಂತಹ, ಅಂದರೆ ಹಿಂದೆ ನಡೆದಂತಹ ಘಟನೆಗಳನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಹೇಳ್ತೀವಿ. ಇಟ್ ಈಸ್ ಫಾರ್ ರೆಗ್ಯುಲರ್ ವರ್ಬ್ಸ್. ಯು ಕ್ಯಾನ್ ಫಾರ್ಮ್ ದ ಪಾಸ್ಟ್ ಟೆನ್ಸ್ ಬೈ ಆ್ಯಡಿಂಗ್ ದ ಸಫಿಕ್ಸ್ ಇ ಡಿ ಟು ದ ಎಂಡ್ ಆಫ್ ದ ವರ್ಬ್. ಅಂದರೆ ಇಲ್ಲಿ F1, F2, F3 ಅಂತ ಏನು ಬಳಸ್ತೀವಿ, ಅದರಲ್ಲಿ F2 ಫಾರ್ಮನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಬಳಸ್ತೀವಿ. ಇನ್ನು ಫ್ಯೂಚರ್ ಟೆನ್ಸನ್ನು ನೋಡೋದಾದರೆ, ಇಟ್ ಶೋಸ್ ಆ್ಯನ್ ಆ್ಯಕ್ಷನ್ ದ್ಯಾಟ್ ವಿಲ್ ಹ್ಯಾಪನ್ ಲೇಟರ್. ಅಂದರೆ ಮುಂದೆ ನಡೆಯುವಂತಹ ಒಂದು ಕ್ರಿಯೆಯನ್ನು ನಾವು ಫ್ಯೂಚರ್ ಟೆನ್ಸಲ್ಲಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ವಿಲ್ ಸಿಂಗ್, ಇಟ್ ಈಸ್ ಇನ್ ದ ಫ್ಯೂಚರ್ ಟೆನ್ಸ್. ಐ ವಿಲ್ ಸಿಂಗ್ ಅಂದರೆ ನಾನು ಹಾಡುವೆನು, ಅಂದರೆ ಇನ್ನು ಮುಂದೆ ಹಾಡುವಂತಹ ಒಂದು ಕ್ರಿಯೆ ನಡೆಯುವುದಿದೆ, ಅದನ್ನು ನಾವು ಫ್ಯೂಚರ್ ಟೆನ್ಸಲ್ಲಿ ಹೇಳ್ತೀವಿ. ಸೊ ಈ ರೀತಿಯಾಗಿ ಪ್ರಮುಖವಾಗಿ 3 ಟೆನ್ಸ್ಗಳನ್ನು ನಾವು ನೋಡ್ತೀವಿ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ ಅಂತ. ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ, ಅಂದರೆ ಸದ್ಯ ನಡೆಯುತ್ತಿರುವಂತಹ ಘಟನೆಗಳಾಗಲಿ ಅಥವಾ ಕ್ರಿಯೆಗಳನ್ನು ಹೇಳುವಂಥದ್ದು. ಪಾಸ್ಟ್ ಟೆನ್ಸ್ ಅಂದರೆ ಹಿಂದೆ ನಡೆದಂತಹ ಘಟನೆಗಳನ್ನು ಅಥವಾ ಕ್ರಿಯೆಗಳನ್ನು ಹೇಳುವಂಥದ್ದು. ಫ್ಯೂಚರ್ ಟೆನ್ಸ್ ಅಂದರೆ ಮುಂದೆ ನಡೆಯುವಂತಹ ಕ್ರಿಯೆಗಳನ್ನಾಗಲಿ ಅಥವಾ ಘಟನೆಗಳನ್ನಾಗಲಿ ಹೇಳುವಂಥದ್ದು. ಸೊ ಈ 3 ಮೇನ್ ಟೆನ್ಸಸ್ಸನ್ನು ನಾವು ಡಿವೈಡ್ ಮಾಡಿ ಟೋಟಲ್ ಆಗಿ 12 ಟೆನ್ಸ್ಗಳನ್ನು ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ ನೋಡ್ತೀವಿ. ಸೊ ಟೋಟಲಿ ದೇರ್ ಆರ್ 12 ಟೆನ್ಸಸ್ ಇನ್ ಇಂಗ್ಲೀಷ್ ಗ್ರಾಮರ್. ಯಾರಾದರೂ ಇಂಗ್ಲೀಷ್ ಗ್ರಾಮರ್ನಲ್ಲಿ ಎಷ್ಟು ಟೆನ್ಸ್ಗಳಿವೆ ಅಂತ ಕೇಳಿದರೆ ನಾವು 12 ಟೆನ್ಸ್ಗಳಿವೆ ಅಂತ ಹೇಳಬೇಕು. ಸೊ ಈ 12 ಟೆನ್ಸ್ಗಳು ಯಾವುವು ಅಂತ ನೋಡೋದಾದರೆ, ಫಸ್ಟ್ ಒನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಾದಾ ವರ್ತಮಾನ ಕಾಲ. ಇನ್ನು ಎರಡನೇದಾಗಿ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಮುಂದುವರೆದ ವರ್ತಮಾನ ಕಾಲ. ಮೂರನೇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಸಂಪೂರ್ಣ ವರ್ತಮಾನ ಕಾಲ. ಇನ್ನು ನಾಲ್ಕನೇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಮುಂದುವರೆದ ಸಂಪೂರ್ಣ ವರ್ತಮಾನ ಕಾಲ. ಇನ್ನು ಐದನೇದಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಸಾದಾ ಭೂತಕಾಲ. ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆರನೇದು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಮುಂದುವರೆದ ಭೂತಕಾಲ. ಇನ್ನು ಏಳನೇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಸಂಪೂರ್ಣ ಭೂತಕಾಲ. ಎಂಟನೇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಮುಂದುವರೆದ ಸಂಪೂರ್ಣ ಭೂತಕಾಲ. ಇನ್ನು
ಫ್ಯೂಚರ್ ಟೆನ್ಸ್ನಲ್ಲಿ ಬಂದರೆ ಸಿಂಪಲ್ ಫ್ಯೂಚರ್ ಟೆನ್ಸ್. 9ನೇದು ಸಿಂಪಲ್ ಫ್ಯೂಚರ್ ಟೆನ್ಸ್. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಸಾದಾ ಭವಿಷ್ಯತ್ ಕಾಲ. 10ನೇದು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಮುಂದುವರೆದ ಭವಿಷ್ಯತ್ ಕಾಲ. 11ನೇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಸಂಪೂರ್ಣ ಭವಿಷ್ಯತ್ ಕಾಲ. 12ನೇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಮುಂದುವರೆದ ಸಂಪೂರ್ಣ ಭವಿಷ್ಯತ್ ಕಾಲ. ಸೊ ಈ ರೀತಿಯಾಗಿ ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ ಒಟ್ಟು 12 ಟೆನ್ಸ್ಗಳನ್ನು ನಾವು ನೋಡ್ತೀವಿ. ಯಾರಾದರೂ ನಿಮಗೆ ಇಂಗ್ಲೀಷ್ನಲ್ಲಿ ಎಷ್ಟು ಟೆನ್ಸ್ ಇವೆ ಅಂತ ಕೇಳಿದರೆ, ಸೊ ಯು ಹ್ಯಾವ್ ಟು ಸೇ ಟೋಟಲಿ ದೇರ್ ಆರ್ 12 ಟೆನ್ಸಸ್ ಇನ್ ಇಂಗ್ಲೀಷ್ ಗ್ರಾಮರ್. ಸೊ ಗೆಳೆಯರೇ, ಈ ಒಂದು ವಿಡಿಯೋದಲ್ಲಿ ನಾವು ಟೆನ್ಸ್ ಅಂದರೆ ಏನು, ಪ್ರಮುಖವಾಗಿ ಟೆನ್ಸ್ನಲ್ಲಿ ಎಷ್ಟು ವಿಧಗಳಿವೆ, 3 ವಿಧಗಳಿವೆ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ. ಸೊ ಟೋಟಲಿ ಎಷ್ಟು ಟೆನ್ಸ್ ಅಂತ ನೋಡಿದರೆ 12 ಟೆನ್ಸಸ್ ಇನ್ ಇಂಗ್ಲೀಷ್: ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಈ ರೀತಿಯಾಗಿ ನಾವು ಹೇಳ್ಬೋದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು ಅಂತ ನೋಡೋದಾದರೆ, ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಎ ವರ್ಬ್ ಫಾರ್ಮ್ used to describe habits, facts, unchanging situations and general truths. It is also used to describe planned events in the near future. ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ನಿಮಗೆ ಗೊತ್ತಿದೆ ಸಾದಾ ವರ್ತಮಾನ ಕಾಲ. ಅಂದರೆ ವರ್ತಮಾನ ಕಾಲ ಅಂದರೆ ನಿಮ್ಗೆ ಈಗಾಗಲೇ ಹೇಳಿದಂತೆ ಪ್ರಚಲಿತದಲ್ಲಿ ನಡೆಯುವಂಥ ಒಂದು ಕ್ರಿಯೆಗಳು. ಹಾಗಾದರೆ ಇದು ಏನನ್ನು ಡಿಸ್ಕ್ರೈಬ್ ಮಾಡುತ್ತೆ ಅಂದರೆ ಹ್ಯಾಬಿಟ್ಸ್, ನಮ್ಮ ಹವ್ಯಾಸಗಳಂದರೆ ಇವು ಪ್ರತಿದಿನ ನಡೀತಾ ಇರುವಂಥ ಒಂದು ಹವ್ಯಾಸಗಳು. ಅದೇ ರೀತಿ ಫ್ಯಾಕ್ಟ್ಸ್ ಅಂದರೆ ಸತ್ಯಗಳು. ಅನ್ಚೇಂಜಿಂಗ್ ಸಿಚುವೇಶನ್ಸ್ ಅಂದರೆ ಬದಲಾವಣೆ ಆಗದಿರುವಂತಹ ಸಂದರ್ಭಗಳು. ಮತ್ತು ಜನರಲ್ ಟ್ರುತ್ಸ್ ಅಂದರೆ ಸತ್ಯಗಳು, ಸರ್ವಕಾಲಿಕ ಸತ್ಯಗಳು. ಇವೆಲ್ಲವೂ ಕೂಡ ನಾವು ಎದರಲ್ಲಿ ಹೇಳ್ತೀವಪ್ಪ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ. ಅಂದರೆ ಒಟ್ಟಾರೆಯಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಪ್ರತಿದಿನ ನಡೆಯುವಂತಹ ಕ್ರಿಯೆಗಳು, ಘಟನೆಗಳು, ಇವುಗಳನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬಳಸ್ತೀವಿ. ಹಾಗಾದರೆ ಈ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಪಾಸಿಟಿವ್ ಸೆಂಟೆನ್ಸ್ಗಳು ಯಾವ ರೀತಿ ಫಾರ್ಮ್ ಆಗುತ್ತವೆ, ಅದರ ಒಂದು ಫಾರ್ಮುಲಾ ನೋಡಬೇಕಾದ್ರೆ ಪಾಸಿಟಿವ್ ಫಾರ್ಮುಲಾ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪಾಸಿಟಿವ್ ಫಾರ್ಮುಲಾ: ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಅಂದರೆ ಸಬ್ಜೆಕ್ಟು ಮೇನ್ ವರ್ಬ್ V1, V2, V3 ಅಂತ ಬರ್ತವೆ. ಅದರಲ್ಲಿ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಬರುತ್ತೆ, ಇನ್ನು ಆಬ್ಜೆಕ್ಟ್. ಹಾಗಾದರೆ ಎಕ್ಸಾಂಪಲ್ಸನ್ನು ನೋಡೋದಾದರೆ, ಇಲ್ಲಿ ಐ ಗೋ ಟು ಸ್ಕೂಲ್. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಆದರೆ ಗೋ ಅನ್ನೋದು ಮೇನ್ ವರ್ಬ್ ಆಗುತ್ತೆ, ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಸೆಂಟೆನ್ಸನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಫಾರ್ಮ್ ಮಾಡ್ತೀವಿ. ಹಾಗಾದರೆ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಹಾಗಾದರೆ ಹೋಗುತ್ತೇನೆ ಅನ್ನುವಂಥ ಕ್ರಿಯೆಯು ಇದು ಪ್ರತಿನಿತ್ಯ ಹೋಗುವಂಥ ಒಂದು ಕ್ರಿಯೆಯಾಗಿದೆ. ಯಾವತ್ತೋ ಒಂದು ದಿನ ಹೋಗುವಂಥ ಕ್ರಿಯೆ ಅಲ್ಲ, ನಾನು ಶಾಲೆಗೆ ಹೋಗುತ್ತೇನೆ. ವಿ ಲರ್ನ್ ಇಂಗ್ಲೀಷ್, ನಾವು ಇಂಗ್ಲೀಷ್ ಕಲಿಯುತ್ತೇವೆ. ಯು ಈಟ್ ವೆಜಿಟೇರಿಯನ್, ನೀನು ಸಸ್ಯಾಹಾರ ಸೇವಿಸುತ್ತೀಯಾ. ಯು ರೈಟ್ ಬ್ಯೂಟಿಫುಲ್ಲಿ, ನೀವು ಸುಂದರವಾಗಿ ಬರೆಯುತ್ತೀರಾ. ಹೀ ಸ್ಪೀಕ್ಸ್ ಕನ್ನಡ, ಅವನು ಕನ್ನಡ ಮಾತನಾಡುತ್ತಾನೆ. ಸಿ ಲವ್ಸ್ ಫ್ಲವರ್ಸ್, ಅವಳು ಹೂಗಳನ್ನು ಪ್ರೀತಿಸುತ್ತಾಳೆ. ಇಟ್ ಜಂಪ್ಸ್ ಹೈ, ಅದು ಎತ್ತರಕ್ಕೆ ಜಿಗಿಯುತ್ತದೆ. ಸೊ ಈ ರೀತಿಯಾಗಿ ನಾವು ಪಾಸಿಟಿವ್ ಸೆಂಟೆನ್ಸನ್ನು ನೋಡ್ತೀವಿ. ನೋಡಿ, ಹೋಗುತ್ತೇನೆ, ಕಲಿಯುತ್ತೇವೆ, ಸೇವಿಸುತ್ತೀಯಾ, ಬರೆಯುತ್ತೀರಿ, ಮಾತನಾಡುತ್ತಾನೆ, ಪ್ರೀತಿಸುತ್ತಾಳೆ, ಜಿಗಿಯುತ್ತದೆ. ಈ ರೀತಿಯ ಕ್ರಿಯೆಗಳು ಇವು ಪ್ರತಿನಿತ್ಯ ಆಗುವಂತಹ ಕ್ರಿಯೆಗಳು. ಹಾಗಾಗಿ ಇವುಗಳನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬಳಸ್ತೀವಿ. ಇನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ಗಳನ್ನು ನೋಡೋದಾದರೆ, ನೆಗೆಟಿವ್ ಸೆಂಟೆನ್ಸ್ನ ಫಾರ್ಮುಲಾ ಹೀಗಿದೆ: ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಡೂ ಮತ್ತು ಡಸ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೋಡಿ, ಈ ನೆಗೆಟಿವ್ ಅಂತ ಬಂದರೆ ನಾಟ್ ಬಂದೇ ಬರುತ್ತೆ. ಹಾಗಾಗಿ ನಾಟ್ ಯಾವುದಕ್ಕೆ ಬರಬೇಕಪ್ಪ ಅಂತಂದರೆ ಹೆಲ್ಪಿಂಗ್ ವರ್ಬ್ ಮುಂದೆ ಕಂಪಲ್ಸರಿ ನಾಟ್ ಬರುತ್ತೆ. ಸೊ ಸಬ್ಜೆಕ್ಟ್ ಆದಮೇಲೆ
ಹೆಲ್ಪಿಂಗ್ ವರ್ಬ್ ಬರುತ್ತೆ, ಹೆಲ್ಪಿಂಗ್ ಆದಮೇಲೆ ನಾಟ್ ಬರುತ್ತೆ, ಆಮೇಲೆ ಮೇನ್ ವರ್ಬ್ ಫಸ್ಟ್ ಫಾರ್ಮ್, ಅದಾದ ನಂತರ ಆಬ್ಜೆಕ್ಟ್. ಸೊ ನೆಗೆಟಿವ್ ಸೆಂಟೆನ್ಸು ಯಾವ್ಯಾವ ಟೆನ್ಸ್ನಲ್ಲಿ ಬರ್ತಾವೋ ಅಲ್ಲೆಲ್ಲನೂ ಹೆಲ್ಪಿಂಗ್ ವರ್ಬ್ ಮತ್ತು ನಾಟ್ ಇವು ಕಂಪಲ್ಸರಿ ಬಂದೇ ಬರುತ್ತೆ. ಎಕ್ಸಾಂಪಲ್ಸನ್ನು ನೋಡಿ. ಐ ಡು ನಾಟ್ ಗೋ ಟು ಸ್ಕೂಲ್. ನೋಡಿ, ಅಲ್ಲಿ ಪಾಸಿಟಿವ್ನಲ್ಲಿ ಐ ಗೋ ಟು ಸ್ಕೂಲ್ ಅಂತ ಇತ್ತು, ಇಲ್ಲೇನಾಯಿತು ಐ ಡು ನಾಟ್ ಗೋ ಟು ಸ್ಕೂಲ್ ಅಂದರೆ ನಾನು ಶಾಲೆಗೆ ಹೋಗುವುದಿಲ್ಲ. ವಿ ಡು ನಾಟ್ ಲರ್ನ್ ಇಂಗ್ಲೀಷ್, ನಾವು ಇಂಗ್ಲೀಷ್ ಕಲಿಯುವುದಿಲ್ಲ. ಯು ಡು ನಾಟ್ ಈಟ್ ವೆಜಿಟೇರಿಯನ್, ನೀನು ಸಸ್ಯಾಹಾರ ಸೇವಿಸುವುದಿಲ್ಲ. ಯು ಡು ನಾಟ್ ರೈಟ್ ಬ್ಯೂಟಿಫುಲ್ಲಿ, ನೀವು ಸುಂದರವಾಗಿ ಬರೆಯುವುದಿಲ್ಲ. ಹಿ ಡಸ್ ನಾಟ್ ಸ್ಪೀಕ್ ಕನ್ನಡ, ಅವನು ಕನ್ನಡ ಮಾತನಾಡುವುದಿಲ್ಲ. ಸಿ ಡಸ್ ನಾಟ್ ಲವ್ ಫ್ಲವರ್ಸ್, ಅವಳು ಹೂಗಳನ್ನು ಪ್ರೀತಿಸುವುದಿಲ್ಲ. ಇಟ್ ಡಸ್ ನಾಟ್ ಜಂಪ್ ಹೈ, ಅದು ಎತ್ತರಕ್ಕೆ ಜಿಗಿಯುವುದಿಲ್ಲ. ಸೊ ಈ ರೀತಿಯಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನೆಗೆಟಿವ್ ಸೆಂಟೆನ್ಸ್ಗಳು ರಚನೆ ಆಗುತ್ತವೆ. ಇನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವ ರೀತಿ ರಚನೆ ಮಾಡಬೇಕು ಅಂತಂದರೆ, ಇಲ್ಲಿ ಇಂಟ್ರಾಗೇಟಿವ್ ಯಾವಾಗ ನಾವು ರಚನೆ ಮಾಡ್ತೀವಿಪ್ಪ ಅಂತಂದರೆ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರ್ತವೆ. ಅಂದರೆ ಹೆಲ್ಪಿಂಗ್ ವರ್ಬ್ ಯಾವುವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸು ಡು ಮತ್ತು ಡಸ್. ಹಾಗಾಗಿ ಮೊದಲಿಗೆ ಡು ಮತ್ತು ಡಸ್, ಅದಾದಮೇಲೆ ಸಬ್ಜೆಕ್ಟು, ಅದಾದಮೇಲೆ ಮೇನ್ ವರ್ಬ್ ಫಸ್ಟ್ ಫಾರ್ಮು, ಅದಾದಮೇಲೆ ಆಬ್ಜೆಕ್ಟು, ಕೊನೆಗೆ ಕ್ವಶನ್ ಮಾರ್ಕ್. ಅಂದರೆ ಇದು ಪ್ರಶ್ನೆಗಳನ್ನು ಕೇಳಲು ಬರ್ತಕ್ಕಂತಹ ಒಂದು ಸೆಂಟೆನ್ಸ್ಗಳಾಗಿರೋದರಿಂದ ನಾವು ಕ್ವಶನ್ ಮಾರ್ಕನ್ನು ಹಚ್ಚಬೇಕು. ಹಾಗಾಗಿ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಪ್ಪ ಅಂತಂದರೆ, ಬಿಗಿನಿಂಗಿಂದ ಅಂದರೆ ಹೆಲ್ಪಿಂಗ್ ವರ್ಬ್ದಿಂದ ಸ್ಟಾರ್ಟ್ ಆಗುವಂಥ ವಾಕ್ಯಗಳನ್ನು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ನೋಡಿ, ಐ ಗೋ ಟು ಸ್ಕೂಲ್ ಅಂತ ಇದ್ದಿದ್ದು ನೆಗೆಟಿವ್ನಲ್ಲಿ ಐ ಡು ನಾಟ್ ಗೋ ಟು ಸ್ಕೂಲ್ ಅಂತ ಆಗಿತ್ತು. ಇಂಟ್ರಾಗೇಟಿವ್ನಲ್ಲಿ ಏನಾಗುತ್ತೆ ಅಂತಂದರೆ ಡು ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆಯೇ. ಡು ವಿ ಲರ್ನ್ ಇಂಗ್ಲೀಷ್, ನಾವು ಇಂಗ್ಲೀಷ್ ಕಲಿಯುತ್ತೇವೆಯೇ. ಡು ಯು ಈಟ್ ವೆಜಿಟೇರಿಯನ್, ನೀನು ಸಸ್ಯಾಹಾರ ಸೇವಿಸುತ್ತೀಯಾ. ಡು ಯು ರೈಟ್ ಬ್ಯೂಟಿಫುಲ್ಲಿ, ನೀವು ಸುಂದರವಾಗಿ ಬರೆಯುತ್ತೀರಾ. ಡಸ್ ಹಿ ಸ್ಪೀಕ್ ಕನ್ನಡ, ಅವನು ಕನ್ನಡ ಮಾತನಾಡುತ್ತಾನೆಯೇ. ಡಸ್ ಹಿ ಲವ್ ಫ್ಲವರ್ಸ್, ಅವಳು ಹೂಗಳನ್ನು ಪ್ರೀತಿಸುತ್ತಾಳೆಯೇ. ಡಸ್ ಇಟ್ ಜಂಪ್ ಹೈ, ಅದು ಎತ್ತರಕ್ಕೆ ಜಿಗಿಯುತ್ತದೆಯೇ. ಸೊ ಈ ರೀತಿಯಾದಂಥ ಪ್ರಶ್ನಾರ್ಥಕ ವಾಕ್ಯಗಳನ್ನು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ನೋಡ್ತೀವಿ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂಟ್ರಾಗೇಟಿವ್. ಇನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ಅನ್ನೋ ಸೆಂಟೆನ್ಸನ್ನು ನೋಡೋದಾದರೆ, ಇದು ಇಂಟ್ರಾಗೇಟ್ ಆಗಿರೋದರಿಂದ ಹೆಲ್ಪಿಂಗ್ ವರ್ಬ್ದಿಂದನೇ ಪ್ರಾರಂಭವಾಗುತ್ತೆ. ಹೆಲ್ಪಿಂಗ್ ವರ್ಬ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬು ಡು ಮತ್ತು ಡಸ್, ಇದಕ್ಕೆ ನಾಟ್ ಹಚ್ಚಿದರೆ ಇದು ನೆಗೆಟಿವ್ ಇಂಟ್ರಾಗೇಟಿವ್ ಆಯಿತು. ಹೆಲ್ಪಿಂಗ್ ವರ್ಬ್ ಡು ಆರ್ ಡಸ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಈ ರೀತಿಯಾಗಿ ಏನಪ್ಪ ಅಂತಂದರೆ ನಾವು ಫಾರ್ಮುಲಾನ ನೋಡ್ತೀವಿ. ಹಾಗಾದರೆ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪಾಸಿಟಿವ್ ಏನಾಗಿತ್ತು, ಐ ಗೋ ಟು ಸ್ಕೂಲ್. ನೆಗೆಟಿವ್ ಐ ಡು ನಾಟ್ ಗೋ ಟು ಸ್ಕೂಲ್. ಇಂಟ್ರಾಗೇಟಿವ್ ಏನಾಗಿತ್ತು, ಡು ಐ ಗೋ ಟು ಸ್ಕೂಲ್ ಆಗಿತ್ತು. ಇನ್ನು ನೆಗೆಟಿವ್ ಇಂಟ್ರಾಗೇಟಿವ್ ನೋಡೋದಾದರೆ ಡು ನಾಟ್ ಐ ಗೋ ಟು ಸ್ಕೂಲ್, ಅಥವಾ ನೀವು ಇದನ್ನು ಡೋಂಟ್ ಐ ಗೋ ಟು ಸ್ಕೂಲ್ ಅಂತಲೂ ಕರಿಬೋದು. ಡು ನಾಟ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುವುದಿಲ್ಲವೇ. ಡು ನಾಟ್ ವಿ ಲರ್ನ್ ಇಂಗ್ಲೀಷ್, ನಾವು ಇಂಗ್ಲೀಷ್ ಕಲಿಯುವುದಿಲ್ಲವೇ. ಡು ನಾಟ್ ಯು ಈಟ್ ವೆಜಿಟೇರಿಯನ್, ನೀನು ಸಸ್ಯಾಹಾರ ಸೇವಿಸುವುದಿಲ್ಲವೇ. ಡು ನಾಟ್ ಯು ರೈಟ್ ಬ್ಯೂಟಿಫುಲ್ಲಿ, ನೀವು ಸುಂದರವಾಗಿ ಬರೆಯುವುದಿಲ್ಲವೇ. ಡಸ್ ನಾಟ್ ಹಿ ಸ್ಪೀಕ್ ಕನ್ನಡ, ಅವನು ಕನ್ನಡ ಮಾತನಾಡುವುದಿಲ್ಲವೇ. ಡಸ್ ನಾಟ್ ಸಿ ಲವ್ ಫ್ಲವರ್ಸ್, ಅವಳು ಹೂಗಳನ್ನು ಪ್ರೀತಿಸುವುದಿಲ್ಲವೇ. ಡಸ್ ನಾಟ್ ಇಟ್ ಜಂಪ್ ಹೈ, ಅದು ಎತ್ತರಕ್ಕೆ ಜಿಗಿಯುವುದಿಲ್ಲವೇ. ಸೊ ಈ ರೀತಿಯಾಗಿ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ನಾವು ವಾಕ್ಯಗಳನ್ನು ಮಾಡ್ತೀವಿ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರ್ತಕ್ಕಂತಹ 4 ರೀತಿಯ ವಾಕ್ಯಗಳು: ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಈ ರೀತಿಯಾಗಿ 4 ರೀತಿಯಲ್ಲಿ ನಾವು ಏನಪ್ಪ ಅಂತಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ವಾಕ್ಯಗಳನ್ನು ರಚನೆ ಮಾಡ್ತೀವಿ. ಪ್ರಮುಖವಾಗಿ ನೆನಪಿನಲ್ಲಿ ಇಟ್ಕೋಬೇಕಾದಂಥ ಒಂದು ವಿಚಾರ ಏನಂತಂದರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ಸು ಡು ಮತ್ತು ಡಸ್. ನಾವು ಇದನ್ನು ಪಾಸಿಟಿವ್ನಲ್ಲಿ ಬಳಸೋದಿಲ್ಲ,
ನೆಗೆಟಿವ್ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ನಾವು ಡೂ ಮತ್ತು ಡಸನ್ನು ಬಳಸ್ತೀವಿ. ಒಂದು ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ ಅಂತ ಕಂಡುಹಿಡಿಬೇಕಾದ್ರೆ ನಮಗೆ ಮುಖ್ಯವಾಗಿ ಏನನ್ನು ನೋಡಬೇಕಂತಂದರೆ ಆ ಸೆಂಟೆನ್ಸ್ನಲ್ಲಿ ಬಂದಂಥ ಹೆಲ್ಪಿಂಗ್ ವರ್ಬ್ಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಮುಂದುವರೆದ ವರ್ತಮಾನ ಕಾಲ. ಹಾಗಾದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಏನು ಅಂತ ನೋಡೋದಾದರೆ, ದ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆಲ್ಸೋ ನೌನ್ ಆ್ಯಸ್ ದ ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್ ಈಸ್ ಅ ವರ್ಬ್ ಟೆನ್ಸ್ that describes an action that is currently happening or a trend that is taking place. ನೋಡಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಇದಕ್ಕೆ ಇನ್ನೊಂದು ಹೆಸರೇ ಪ್ರೋಗ್ರೆಸಿವ್ ಟೆನ್ಸ್ ಅಂತ ನಾವು ಕರಿತೀವಿ. ಪ್ರೋಗ್ರೆಸಿವ್ ಅಂದರೆ ಏನು? ಸದ್ಯ ವರ್ತಮಾನದಲ್ಲಿ ನಡೆಯುತ್ತಿರುವಂತಹ ಒಂದು ಕೆಲಸಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಹೇಳ್ತೀವಿ. ಅಂದರೆ ಕ್ರಿಯೆ ಈ ಕ್ಷಣದಲ್ಲಿ ಕರ್ತವ್ಯವನ್ನು ಮಾಡ್ತಾ ಇರಬೇಕು, ಅಂದರೆ ಕ್ರಿಯೆ ನಡೀತಾ ಇರಬೇಕು, ಈ ಸದ್ಯದಲ್ಲಿ ನಡೀತಾ ಇದ್ದರೆ ಅಂತಹವುಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ನೋಡ್ತೀವಿ. ನಿಮಗೆ ಎಕ್ಸಾಂಪಲ್ ನೋಡಿದರೆ ಅರ್ಥ ಆಗುತ್ತೆ. ಹಾಗಾದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಪಾಸಿಟಿವ್ ಫಾರ್ಮುಲಾ ನೋಡೋದಾದರೆ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಆ್ಯಮ್, ಈಸ್, ಆರ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ನೋಡಿ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬು ಆ್ಯಮ್, ಈಸ್, ಆರ್ ಬರ್ತವೆ. ನೋಡಿರಿ, ಒಂದು ಟೆನ್ಸನ್ನು ನಾವು ಕಂಡು ಹಿಡಿಬೇಕಂದ್ರೆ ಅದರಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ನೋಡಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಮತ್ತು ಡಸ್ ಹೆಲ್ಪಿಂಗ್ ವರ್ಬ್ಸ್ ಬಂದರೆ, ಪ್ರೆಸೆಂಟ್ ಕಂಟಿನ್ಯೂಯಸ್ನಲ್ಲಿ ಆ್ಯಮ್, ಈಸ್, ಆರ್ ಬರ್ತವೆ ಮತ್ತು ಮೇನ್ ವರ್ಬ್ ING. ನೋಡಿರಿ, ಅದು ಯಾವುದೇ ಟೆನ್ಸ್ ಇರಲಿ, ಪ್ರೆಸೆಂಟ್ ಇರಲಿ, ಪಾಸ್ಟ್ ಇರಲಿ, ಫ್ಯೂಚರ್ ಇರಲಿ, ಕಂಟಿನ್ಯೂಯಸ್ ಅಂತ ಬಂದಿದ್ದರೆ ಅಲ್ಲಿ ಮೇನ್ ವರ್ಬಿಗೆ ING ಫಾರ್ಮ್ ಯಾವಾಗಲೂ ಬಂದೇ ಬರುತ್ತೆ. ಹಾಗಾದರೆ ನೋಡಿ, ಈ ಫಾರ್ಮುಲಾ ಪ್ರಕಾರ ಸೆಂಟೆನ್ಸನ್ನು ನೋಡೋದಾದರೆ, ಐ ಆಮ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೇನೆ ಅಂದರೆ ಈ ಕ್ಷಣದಲ್ಲಿ, ಈಗ ಸದ್ಯ ನಾನು ಶಾಲೆಗೆ ಹೋಗ್ತಿದ್ದೀನಿ ಅಂದರೆ ಶಾಲೆಗೆ ಹೋಗುವಂತಹ ಒಂದು ಕ್ರಿಯೆ ಈಗ ನಡೆದಿದೆ. ಅಂತಹವುಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ನೋಡ್ತೀವಿ. ಸೊ ಪಾಸಿಟಿವ್ನಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೇನೆ. ವಿ ಆರ್ ಲರ್ನಿಂಗ್ ಇಂಗ್ಲೀಷ್, ನಾವು ಇಂಗ್ಲೀಷ್ ಕಲಿಯುತ್ತಿದ್ದೇವೆ. ಯು ಆರ್ ಈಟಿಂಗ್ ವೆಜಿಟೇರಿಯನ್, ನೀನು ಸಸ್ಯಾಹಾರ ಸೇವಿಸುತ್ತಿದ್ದೀಯಾ. ಯು ಆರ್ ರೈಟಿಂಗ್ ಬ್ಯೂಟಿಫುಲ್ಲಿ, ನೀವು ಸುಂದರವಾಗಿ ಬರೆಯುತ್ತಿದ್ದೀರಾ. ಹಿ ಈಸ್ ಸ್ಪೀಕಿಂಗ್ ಕನ್ನಡ, ಅವನು ಕನ್ನಡ ಮಾತನಾಡುತ್ತಿದ್ದಾನೆ. ಶಿ ಈಸ್ ಲೈಕಿಂಗ್ ಫ್ಲವರ್ಸ್, ಅವಳು ಹೂಗಳನ್ನು ಇಷ್ಟಪಡುತ್ತಿದ್ದಾಳೆ. ಇಟ್ ಈಸ್ ಜಂಪಿಂಗ್ ಹೈ, ಅದು ಎತ್ತರಕ್ಕೆ ಜಿಗಿಯುತ್ತಿದೆ. ಸೊ ಇವಿಷ್ಟು ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ಗಳಾದ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ನೆಗೆಟಿವ್ ಸೆಂಟೆನ್ಸ್ಗಳು ಫಾರ್ಮುಲಾ ನೋಡೋದಾದರೆ ಏನೂ ವ್ಯತ್ಯಾಸ ಇಲ್ಲ, ಜಸ್ಟ್ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಆಗಿಬಿಡುತ್ತೆ. ನೋಡಿ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಆ್ಯಮ್, ಈಸ್, ಆರ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ಪಾಸಿಟಿವ್ ಫಾರ್ಮುಲಾ ಏನಿತ್ತೋ ಜಸ್ಟ್ ಅದರಲ್ಲಿ ಬಂದಂಥ ಆ ಒಂದು ಫಾರ್ಮುಲಾಕ್ಕೆ ಹೆಲ್ಪಿಂಗ್ ವರ್ಬ್ಗಳ ಮುಂದೆ ನಾಟ್ ಹಚ್ಚಿದರೆ ನೆಗೆಟಿವ್ ಆಗಿಬಿಡುತ್ತೆ. ಇಷ್ಟೇ ವ್ಯತ್ಯಾಸ. ನೋಡಿ ಎಕ್ಸಾಂಪಲ್ಸು, ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿಲ್ಲ, ನಾನೀಗ ಹೋಗುತ್ತಿದ್ದಿಲ್ಲ ಅಂದರೆ ಈಗ ಸದ್ಯ ಈ ಕ್ಷಣದಲ್ಲಿ ಹೋಗುತ್ತಿಲ್ಲ. ವಿ ಆರ್ ನಾಟ್ ಲರ್ನಿಂಗ್ ಇಂಗ್ಲೀಷ್, ನಾವು ಇಂಗ್ಲೀಷ್ ಕಲಿಯುತ್ತಿಲ್ಲ. ಯು ಆರ್ ನಾಟ್ ಈಟಿಂಗ್ ವೆಜಿಟೇರಿಯನ್, ನೀನು ಸಸ್ಯಾಹಾರ ಸೇವಿಸುತ್ತಿಲ್ಲ. ಯು ಆರ್ ನಾಟ್ ರೈಟಿಂಗ್ ಬ್ಯೂಟಿಫುಲ್ಲಿ, ನೀವು ಸುಂದರವಾಗಿ ಬರೆಯುತ್ತಿಲ್ಲ. ಹಿ ಈಸ್ ನಾಟ್ ಸ್ಪೀಕಿಂಗ್ ಕನ್ನಡ, ಅವನು ಕನ್ನಡ ಮಾತನಾಡುತ್ತಿಲ್ಲ. ಸಿ ಈಸ್ ನಾಟ್ ಲೈಕಿಂಗ್ ಫ್ಲವರ್ಸ್, ಅವಳು ಹೂಗಳನ್ನು ಇಷ್ಟಪಡುತ್ತಿಲ್ಲ. ಇಟ್ ಈಸ್ ನಾಟ್ ಜಂಪಿಂಗ್ ಹೈ, ಅದು ಎತ್ತರಕ್ಕೆ ಜಿಗಿಯುತ್ತಿಲ್ಲ. ಸೊ ಇವೆಲ್ಲವೂ ಕೂಡ ನೆಗೆಟಿವ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನ ನೆಗೆಟಿವ್ ಸೆಂಟೆನ್ಸ್ಗಳು. ಇನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಇಂಟ್ರಾಗೇಟಿವ್ ಅಂದರೆ ಪ್ರಶ್ನಾರ್ಥಕ, ಇದರ ಒಂದು ಫಾರ್ಮುಲಾ ನೋಡೋದಾದರೆ ಹೆಲ್ಪಿಂಗ್ ವರ್ಬ್ ಫಸ್ಟಿಗೆ ಬರುತ್ತೆ. ಹೆಲ್ಪಿಂಗ್ ವರ್ಬ್ ಆ್ಯಮ್, ಈಸ್, ಆರ್ ಪ್ಲಸ್ ಸಬ್ಜೆಕ್ಟ್
ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ನೋಡಿ, ಅಂದರೆ ವಾಕ್ಯದ ಪ್ರಾರಂಭದಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ಬರ್ತವೆ. ನೋಡಿ, ಆಮ್ ಐ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೇನೆಯೇ. ಆರ್ ವಿ ಲರ್ನಿಂಗ್ ಇಂಗ್ಲೀಷ್, ನಾವು ಇಂಗ್ಲೀಷ್ ಕಲಿಯುತ್ತಿದ್ದೇವೆಯೇ. ಆರ್ ಯು ಈಟಿಂಗ್ ವೆಜಿಟೇರಿಯನ್, ನೀನು ಸಸ್ಯಾಹಾರ ಸೇವಿಸುತ್ತಿದ್ದೀಯಾ. ಆರ್ ಯು ರೈಟಿಂಗ್ ಬ್ಯೂಟಿಫುಲ್ಲಿ, ನೀವು ಸುಂದರವಾಗಿ ಬರೆಯುತ್ತಿದ್ದೀರಾ. ಈಸ್ ಹಿ ಸ್ಪೀಕಿಂಗ್ ಕನ್ನಡ, ಅವನು ಕನ್ನಡ ಮಾತನಾಡುತ್ತಿದ್ದಾನೆಯೇ. ಈಸ್ ಸಿ ಲೈಕಿಂಗ್ ಫ್ಲವರ್ಸ್, ಅವಳು ಹೂಗಳನ್ನು ಇಷ್ಟಪಡುತ್ತಿದ್ದಾಳೆಯೇ. ಈಸ್ ಇಟ್ ಜಂಪಿಂಗ್ ಹೈ, ಅದು ಎತ್ತರಕ್ಕೆ ಜಿಗಿಯುತ್ತಿದೆಯೇ. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳಲ್ಲಿ. ಇನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನೋಡೋದಾದರೆ, ಇಂಟ್ರಾಗೇಟಿವ್ಗೂ ನೆಗೆಟಿವ್ ಇಂಟ್ರಾಗೇಟಿವ್ಗೂ ಏನು ವ್ಯತ್ಯಾಸ ಅಂತಂದರೆ, ಹೆಲ್ಪಿಂಗ್ ವರ್ಬ್ಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗಿಬಿಡುತ್ತೆ. ನೋಡಿ, ಹೆಲ್ಪಿಂಗ್ ವರ್ಬ್ ಆ್ಯಮ್, ಈಸ್, ಆರ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಇಂಟ್ರಾಗೇಟಿವ್ಗೂ ನೆಗೆಟಿವ್ ಇಂಟ್ರಾಗೇಟಿವ್ಗೂ ಏನು ವ್ಯತ್ಯಾಸ ಅಂತಂದರೆ, ಜಸ್ಟ್ ನಾಟ್, ಹೆಲ್ಪಿಂಗ್ ವರ್ಬ್ಗೆ ನಾಟ್ ಹಚ್ಚಿದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ದಿದ್ದು ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡಿ, ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ, ಇಲ್ಲಿಯವರೆಗೂ ಪಾಸಿಟಿವ್ನಲ್ಲಿ ಆ್ಯಮ್ ಇದ್ದಿದ್ದು ನೆಗೆಟಿವ್ನಲ್ಲೂ ಆ್ಯಮ್ ಇತ್ತು, ಇಂಟ್ರಾಗೇಟಿವ್ನಲ್ಲೂ ಆ್ಯಮ್ ಇತ್ತು. ಬಟ್ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಆರ್ ಅಂತ ಆಗುತ್ತೆ, ಆ್ಯಮ್ ಇದ್ದಿದ್ದು ಆರ್ ಆಗಿ ಕನ್ವರ್ಟ್ ಆಗುತ್ತೆ. ಯಾಕಂದರೆ ನಾವು ಇಂಗ್ಲೀಷ್ನಲ್ಲಿ ಆ್ಯಮ್ ನಾಟ್ ಅಂತ ಬಳಸಲ್ಲ, ಅದರ ಬದಲಾಗಿ ಆರ್ ನಾಟ್ ಅಂತ ಬಳಸ್ತೀವಿ. ಹೀಗಾಗಿ ಪಾಸಿಟಿವ್ನಲ್ಲಿ ಐ ಆಮ್ ಇತ್ತು, ನೆಗೆಟಿವ್ನಲ್ಲಿ ಐ ಆಮ್ ನಾಟ್ ಇತ್ತು, ಇಂಟ್ರಾಗೇಟಿವ್ನಲ್ಲಿ ಯಮೈ ಅಂತ ಆಗಿತ್ತು, ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಯಮಂಟ್ ಐ ಅಂತ ಆಗಂಗಿಲ್ಲ, ಅದರ ಬದಲಾಗಿ ನಾವು ಆರ್ ನಾಟ್ ಐ ಅಂತ ಬಳಸ್ತೀವಿ. ಅಂದರೆ ಆಮ್ ನಾಟ್ ಐ ಅಂತ ನಾವು ಇಂಗ್ಲೀಷ್ನಲ್ಲಿ ಬಳಸಲ್ಲ. ಹಾಗಾಗಿ ಆರ್ ನಾಟ್ ಐ ಗೋಯಿಂಗ್ ಟು ಸ್ಕೂಲ್, ಇದನ್ನು ನೀವು ನೆನಪಿನಲ್ಲಿಟ್ಕೋಬೇಕು. ಆರ್ ನಾಟ್ ಐ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿಲ್ಲವೇ. ಆರ್ ನಾಟ್ ವಿ ಲರ್ನಿಂಗ್ ಇಂಗ್ಲೀಷ್, ನಾವು ಇಂಗ್ಲೀಷ್ ಕಲಿಯುತ್ತಿಲ್ಲವೇ. ಆರ್ ನಾಟ್ ಯು ಈಟಿಂಗ್ ವೆಜಿಟೇರಿಯನ್, ನೀನು ಸಸ್ಯಾಹಾರ ಸೇವಿಸುತ್ತಿಲ್ಲವೇ. ಆರ್ ನಾಟ್ ಯು ರೈಟಿಂಗ್ ಬ್ಯೂಟಿಫುಲ್ಲಿ, ನೀವು ಸುಂದರವಾಗಿ ಬರೆಯುತ್ತಿಲ್ಲವೇ. ಈಸ್ ನಾಟ್ ಹಿ ಸ್ಪೀಕಿಂಗ್ ಕನ್ನಡ, ಅವನು ಕನ್ನಡ ಮಾತನಾಡುತ್ತಿಲ್ಲವೇ. ಈಸ್ ನಾಟ್ ಸಿ ಲೈಕಿಂಗ್ ಫ್ಲವರ್ಸ್, ಅವಳು ಹೂಗಳನ್ನು ಇಷ್ಟಪಡುತ್ತಿಲ್ಲವೇ. ಈಸ್ ನಾಟ್ ಇಟ್ ಜಂಪಿಂಗ್ ಹೈ, ಅದು ಎತ್ತರಕ್ಕೆ ಜಿಗಿಯುತ್ತಿಲ್ಲವೇ. ಸೊ ಈ ರೀತಿಯಾಗಿ ನಾವು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಮಾಡ್ತೀವಿ. ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಹಾಗೂ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ಯಾವ ರೀತಿ ಮಾಡಬೇಕು ಮತ್ತು ಯಾವ ಹೆಲ್ಪಿಂಗ್ ವರ್ಬ್ ಬರ್ತವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಒಂದು ಕ್ರಿಯೆಯು ಭೂತಕಾಲದಲ್ಲಿ ನಡೆದಿದ್ದು ಅದರ ಒಂದು ಚರ್ಚೆಯು ವರ್ತಮಾನದಲ್ಲಿ ಆಗುತ್ತಿದ್ದರೆ ಅಂತಹ ಒಂದು ವಾಕ್ಯಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನೋಡ್ತೀವಿ. ಹಾಗಾದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಪಾಸಿಟಿವ್ ಸೆಂಟೆನ್ಸ್ ಯಾವ ರೀತಿ ಆಗುತ್ತವೆ, ಅದರ ಫಾರ್ಮುಲಾ ಏನು ಅನ್ನೋದನ್ನು ನಾವೀಗ ನೋಡೋಣ. ಪಾಸಿಟಿವ್ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬು ಹ್ಯಾವ್ ಮತ್ತು ಹ್ಯಾಸ್ ಬಂದರೆ ಮೇನ್ ವರ್ಬು ಥರ್ಡ್ ಫಾರ್ಮ್ ಬರುತ್ತೆ. ಸೊ ಇದು ಎರಡನ್ನು ನೀವು ಸರಿಯಾಗಿ ನೆನಪಿನಲ್ಲಿಟ್ಕೋಬೇಕು. ಸೊ ಒಂದು ವಾಕ್ಯ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ ಅಂತ ಕಂಡುಹಿಡಿಬೇಕಾದ್ರೆ ನೀವು ಹ್ಯಾವ್, ಹ್ಯಾಸ್ ಮತ್ತು ಮೇನ್ ವರ್ಬ್ ಥರ್ಡ್ ಫಾರ್ಮ್ ಬಂದಿದ್ದರೆ ಅದು ಡೆಫಿನೆಟ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗಿರುತ್ತೆ. ಹಾಗಾದರೆ ಪಾಸಿಟಿವ್ ಸೆಂಟೆನ್ಸನ್ನು ನೋಡೋಣ ಬನ್ನಿ. ಐ ಹ್ಯಾವ್ ಡನ್ ಮೈ ಡ್ಯೂಟಿ, ನಾನು ನನ್ನ ಕೆಲಸ ಮಾಡಿದ್ದೇನೆ ಅಂದರೆ ಕೆಲಸ ಭೂತಕಾಲದಲ್ಲೇ ಮುಗಿದಿದ್ದರೂ ಅದರ ಒಂದು ಚರ್ಚೆಯನ್ನು ನಾವು ವರ್ತಮಾನದಲ್ಲಿ ಮಾಡ್ತಾ ಇರೋದರಿಂದ ಮಾಡಿದ್ದೇನೆ, ನೋಡಿದ್ದೇವೆ, ಹೇಳಿದ್ದೇವೆ, ಕೇಳಿದ್ದೇನೆ, ತಿಂದಿದ್ದೇನೆ, ಮಲಗಿದ್ದೇನೆ, ಈ ರೀತಿಯಾಗಿ ನಾವು ಕ್ರಿಯೆಯನ್ನು ಹೇಳ್ತೀವಿ. ಬನ್ನಿ ಎಕ್ಸಾಂಪಲ್ಸನ್ನು ನೋಡೋಣ. ಐ ಹ್ಯಾವ್ ಡನ್ ಮೈ ಡ್ಯೂಟಿ, ನಾನು ನನ್ನ ಕೆಲಸ ಮಾಡಿದ್ದೇನೆ. ವಿ ಹ್ಯಾವ್ ಥ್ಯಾಂಕ್ಡ್ ಹಿಮ್, ನಾವು ಅವನಿಗೆ ಧನ್ಯವಾದ ಹೇಳಿದ್ದೇವೆ. ಯು ಹ್ಯಾವ್ ಈಟನ್ ಐಸ್ ಕ್ರೀಮ್, ನೀನು ಐಸ್ ಕ್ರೀಮ್ ತಿಂದಿದ್ದೀಯಾ.
ರವಿ ಹ್ಯಾಸ್ ಡ್ರಂಕ್ ಕಾಫಿ, ರವಿ ಕಾಫಿ ಕುಡಿದಿದ್ದಾನೆ. ಸ್ನೇಹ ಹ್ಯಾಸ್ ರೆಡ್ ದ ಸ್ಟೋರಿ, ಸ್ನೇಹ ಆ ಕಥೆಯನ್ನು ಓದಿದ್ದಾಳೆ. ದೇ ಹ್ಯಾವ್ ಎಂಟರ್ಡ್ ದ ಹೌಸ್, ಅವರು ಮನೆಯನ್ನು ಪ್ರವೇಶಿಸಿದ್ದಾರೆ. ನೋಡಿ, ಈ ರೀತಿಯಾಗಿ ಪ್ರವೇಶಿಸಿದ್ದಾರೆ, ಓದಿದ್ದಾಳೆ, ಕುಡಿದಿದ್ದಾನೆ, ತಿಂದಿದ್ದೀಯಾ, ಹೇಳಿದ್ದೇವೆ, ಮಾಡಿದ್ದೇನೆ, ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅಂದರೆ ಇದರ ಕ್ರಿಯೆ ಭೂತಕಾಲದಲ್ಲಿ ನಡೆದಿದ್ದರೂ ಕೂಡ ಅದರ ಚರ್ಚೆಯನ್ನು ನಾವು ವರ್ತಮಾನದಲ್ಲಿ ಮಾಡುತ್ತಿದ್ದರೆ ಅಂತಹ ವಾಕ್ಯಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಯಾವ ರೀತಿ ಫಾರ್ಮ್ ಆಗ್ತವೆ ನೋಡೋದಾದರೆ, ಯಥಾವತ್ತಾಗಿ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿದಾಗ ನಾವು ನೆಗೆಟಿವ್ ಸೆಂಟೆನ್ಸನ್ನು ಮಾಡ್ತೀವಿ. ಅಂದರೆ ಪಾಸಿಟಿವ್ ಸೆಂಟೆನ್ಸ್ಗೆ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಆಗಿಬಿಡುತ್ತೆ. ನೋಡಿ ಫಾರ್ಮುಲಾ: ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಅಂದರೆ ಹೆಲ್ಪಿಂಗ್ ವರ್ಬಿಗೆ ನಾಟ್ ಮಾತ್ರ ಎಕ್ಸ್ಟ್ರಾ ಬಂದಿದೆ, ಅದು ಬಿಟ್ಟರೆ ಉಳಿದಿದ್ದು ಸೇಮ್, ಏನೂ ಚೇಂಜಸ್ ಕಾಣಲ್ಲ. ನೋಡಿ, ಐ ಹ್ಯಾವ್ ನಾಟ್ ಡನ್ ಮೈ ಡ್ಯೂಟಿ, ನಾನು ನನ್ನ ಕೆಲಸ ಮಾಡಿಲ್ಲ. ವಿ ಹ್ಯಾವ್ ನಾಟ್ ಥ್ಯಾಂಕ್ಡ್ ಹಿಮ್, ನಾವು ಅವನಿಗೆ ಧನ್ಯವಾದ ಹೇಳಿಲ್ಲ. ಯು ಹ್ಯಾವ್ ನಾಟ್ ಈಟನ್ ಐಸ್ ಕ್ರೀಮ್, ನೀನು ಐಸ್ ಕ್ರೀಮ್ ತಿಂದಿಲ್ಲ. ರವಿ ಹ್ಯಾಸ್ ನಾಟ್ ಡ್ರಂಕ್ ಕಾಫಿ, ರವಿ ಕಾಫಿ ಕುಡಿದಿಲ್ಲ. ಸ್ನೇಹ ಹ್ಯಾಸ್ ನಾಟ್ ರೆಡ್ ದ ಸ್ಟೋರಿ, ಸ್ನೇಹ ಆ ಕಥೆಯನ್ನು ಓದಿಲ್ಲ. ದೇ ಹ್ಯಾವ್ ನಾಟ್ ಎಂಟರ್ಡ್ ದ ಹೌಸ್, ಅವರು ಮನೆಯನ್ನು ಪ್ರವೇಶಿಸಿಲ್ಲ. ಸೊ ಇವೆಲ್ಲವೂ ಕೂಡ ನೆಗೆಟಿವ್ ಸೆಂಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಬರ್ತಕ್ಕಂಥ ನೆಗೆಟಿವ್ ಸೆಂಟೆನ್ಸ್ಗಳು. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಇಂಟರಾಗೇಟಿವ್ ಸೆಂಟೆನ್ಸನ್ನು ನೋಡೋದಾದರೆ ಅದರ ಫಾರ್ಮುಲಾ: ಮೊದಲಿಗೆ ವಾಕ್ಯದ ಪ್ರಾರಂಭದಲ್ಲಿ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಹ್ಯಾವ್ ಹ್ಯಾಸ್, ಅದಾದಮೇಲೆ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಹೆಲ್ಪಿಂಗ್ ವರ್ಬ್ ಫಸ್ಟ್ ಬರುತ್ತೆ, ಕೊನೆಗೆ ಕ್ವಶನ್ ಮಾರ್ಕ್ ಬರುತ್ತೆ. ಬನ್ನಿ ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ಪಾಸಿಟಿವ್ನಲ್ಲಿ ಐ ಹ್ಯಾವ್ ಡನ್ ಆಗಿತ್ತು, ನೆಗೆಟಿವ್ನಲ್ಲಿ ಐ ಹ್ಯಾವ್ ನಾಟ್ ಡನ್ ಆಗಿತ್ತು. ಇಂಟ್ರಾಗೇಟಿವ್ನಲ್ಲಿ ಹ್ಯಾವ್ ಐ ಡನ್ ಮೈ ಡ್ಯೂಟಿ, ನಾನು ನನ್ನ ಕೆಲಸ ಮಾಡಿದ್ದೇನೆಯೇ. ಹ್ಯಾವ್ ವಿ ಥ್ಯಾಂಕ್ಡ್ ಹಿಮ್, ನಾವು ಅವನಿಗೆ ಧನ್ಯವಾದ ಹೇಳಿದ್ದೇವೆಯೇ. ಹ್ಯಾವ್ ಯು ಈಟನ್ ಐಸ್ ಕ್ರೀಮ್, ನೀನು ಐಸ್ ಕ್ರೀಮ್ ತಿಂದಿದ್ದೀಯಾ. ಹ್ಯಾಸ್ ರವಿ ಡ್ರಂಕ್ ಕಾಫಿ, ರವಿ ಕಾಫಿ ಕುಡಿದಿದ್ದಾನೆಯೇ. ಹ್ಯಾಸ್ ಸ್ನೇಹ ರೆಡ್ ದ ಸ್ಟೋರಿ, ಸ್ನೇಹ ಆ ಕಥೆಯನ್ನು ಓದಿದ್ದಾಳೆಯೇ. ಹ್ಯಾವ್ ದೇ ಎಂಟರ್ಡ್ ದ ಹೌಸ್, ಅವರು ಮನೆಯನ್ನು ಪ್ರವೇಶಿಸಿದ್ದಾರೆಯೇ. ಈ ರೀತಿಯಾಗಿ ನಾವು ಇಂಟ್ರಾಗೇಟಿವ್ನಲ್ಲಿ ನೋಡ್ತೀವಿ. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನೋಡೋದಾದರೆ, ಇಂಟ್ರಾಗೇಟಿವ್ ಸೆಂಟೆನ್ಸಿಗೆ ನೀವು ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿಬಿಡುತ್ತೆ. ನೋಡಿ, ಹೆಲ್ಪಿಂಗ್ ವರ್ಬ್ ಹ್ಯಾವ್ ಹ್ಯಾಸ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಈ ರೀತಿಯಾಗಿ ಸೆಂಟೆನ್ಸ್ ಫಾರ್ಮ್ ಆಗುತ್ತೆ. ನೋಡಿ ಎಕ್ಸಾಂಪಲ್ಸ್: ಹ್ಯಾವ್ ನಾಟ್ ಐ ಡನ್ ಮೈ ಡ್ಯೂಟಿ, ನಾನು ನನ್ನ ಕೆಲಸ ಮಾಡಿಲ್ಲವೇ. ಹ್ಯಾವ್ ವಿ ಥ್ಯಾಂಕ್ಡ್ ಹಿಮ್, ನಾವು ಅವನಿಗೆ ಧನ್ಯವಾದ ಹೇಳಿಲ್ಲವೇ. ಹ್ಯಾವ್ ಯು ಈಟನ್ ಐಸ್ ಕ್ರೀಮ್, ನೀನು ಐಸ್ ಕ್ರೀಮ್ ತಿಂದಿಲ್ಲವೇ. ಹ್ಯಾಸ್ ರವಿ ಡ್ರಂಕ್ ಕಾಫಿ, ರವಿ ಕಾಫಿ ಕುಡಿದಿಲ್ಲವೇ. ಹ್ಯಾಸ್ ಸ್ನೇಹ ರೆಡ್ ದ ಸ್ಟೋರಿ, ಸ್ನೇಹ ಆ ಕಥೆಯನ್ನು ಓದಿಲ್ಲವೇ. ಹ್ಯಾವ್ ದೇ ಎಂಟರ್ಡ್ ದ ಹೌಸ್, ಅವರು ಮನೆಯನ್ನು ಪ್ರವೇಶಿಸಿಲ್ಲವೇ. ಸೊ ಈ ರೀತಿಯಾಗಿ ನಾವು ವಾಕ್ಯಗಳನ್ನು ನೋಡ್ತೀವಿ. ಇದು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಒಂದು ಸೆಂಟೆನ್ಸನ್ನು ತೊಗೊಂಡ್ರೆ, ಐ ಹ್ಯಾವ್ ಡನ್ ಮೈ ಡ್ಯೂಟಿ, ನೆಗೆಟಿವ್. ಐ ಹ್ಯಾವ್ ನಾಟ್ ಡನ್ ಮೈ ಡ್ಯೂಟಿ, ಇಂಟ್ರಾಗೇಟಿವ್. ಹ್ಯಾವ್ ಐ ಡನ್ ಮೈ ಡ್ಯೂಟಿ, ನೆಗೆಟಿವ್. ಇಂಟ್ರಾಗೇಟಿವ್ ನೋಡಿದರೆ ಹ್ಯಾವ್ ನಾಟ್ ಐ ಡನ್ ಮೈ ಡ್ಯೂಟಿ. ಸೊ ಈ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನೀವು ನೆನಪಿನಲ್ಲಿ ಬೇಕಾಗಿರೋದು ಹೆಲ್ಪಿಂಗ್ ವರ್ಬ್ ಹ್ಯಾವ್ ಮತ್ತು ಹ್ಯಾಸ್, ಥರ್ಡ್ ಫಾರ್ಮ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಬರುತ್ತೆ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಮುಂದುವರೆದ ಸಂಪೂರ್ಣ ವರ್ತಮಾನ ಕಾಲ. ಅಂದರೆ ಒಂದು ಕ್ರಿಯೆಯನ್ನು ಮಾಡುತ್ತಲೇ ಇರುವಂತಹ ಒಂದು ಸಂಗತಿಯನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹೇಳ್ತೀವಿ. ಹಾಗಾದರೆ ಇದರ ಪಾಸಿಟಿವ್ ಫಾರ್ಮುಲಾ ಏನು, ಎಕ್ಸಾಂಪಲ್ಸ್ ಏನು ಅನ್ನೋದನ್ನು ನೋಡೋಣ. ಪಾಸಿಟಿವ್ ಫಾರ್ಮುಲಾ ಹೀಗಿದೆ: ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಪ್ಲಸ್ ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್
ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ನೋಡಿ ಫಾರ್ಮುಲಾ ಸಬ್ಜೆಕ್ಟ್ ಅಂದರೆ I, we, you, he, she, it, they ಅಂತ ಆದರೆ ಹೆಲ್ಪಿಂಗ್ ವರ್ಬು ಹ್ಯಾವ್ ಮತ್ತು ಹ್ಯಾಸ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರೋದ್ರಿಂದ ಬೀನನ್ನು ತೆಗೆದುಕೊಳ್ಳುತ್ತೆ. ಜೊತೆಗೆ ಮೇನ್ ವರ್ಬ್ ಫಸ್ಟ್ ಫಾರ್ಮು ಇದು ಕಂಟಿನ್ಯೂಸ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರೋದ್ರಿಂದ ಮೇನ್ ವರ್ಬಿಗೆ ನಾವು INGಯನ್ನು ಹಚ್ತೀವಿ. ಕೊನೆಗೆ ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್ಸನ್ನು ನೋಡೋಣ. ಐ ಹ್ಯಾವ್ ಬೀನ್ ರೀಡಿಂಗ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಓದುತ್ತಲೇ ಇದ್ದೇನೆ. ಅಂದರೆ ಓದುವ ಕ್ರಿಯೆ ಬಹಳ ಸಮಯದವರೆಗೆ ನಡೆದಿರುತ್ತದೆ. ಅಂದರೆ ಒಂದು ಕ್ರಿಯೆಯು ಬಹಳ ಸಮಯದವರೆಗೆ ನಡೆಯುತ್ತಿದ್ದರೆ ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತೀವಿ. ಐ ಹ್ಯಾವ್ ಬೀನ್ ರೀಡಿಂಗ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಓದುತ್ತಲೇ ಇದ್ದೇನೆ. ವಿ ಹ್ಯಾವ್ ಬೀನ್ ಗೋಯಿಂಗ್ ಟು ಮೈಸೂರು. ನಾವು ಮೈಸೂರಿಗೆ ಹೋಗುತ್ತಲೇ ಇದ್ದೇವೆ. ಯು ಹ್ಯಾವ್ ಬೀನ್ ಸ್ಪೀಕಿಂಗ್ ಹಿಂದಿ. ನೀನು ಹಿಂದಿ ಮಾತನಾಡುತ್ತಲೇ ಇದ್ದೀಯಾ. ಸಂತೋಷ್ ಹ್ಯಾಸ್ ಬೀನ್ ಡ್ರಿಂಕಿಂಗ್ ಮಿಲ್ಕ್. ಸಂತೋಷ್ ಹಾಲು ಕುಡಿಯುತ್ತಲೇ ಇದ್ದಾನೆ. ದೀಪಾ ಹ್ಯಾಸ್ ಬೀನ್ ವಾಷಿಂಗ್ ದ ಕ್ಲಾತ್ಸ್. ದೀಪಾ ಬಟ್ಟೆಗಳನ್ನು ತೊಳೆಯುತ್ತಲೇ ಇದ್ದಾಳೆ. ದೇ ಹ್ಯಾವ್ ಬೀನ್ ವೇಸ್ಟಿಂಗ್ ದ ಟೈಮ್. ಅವರು ಸಮಯವನ್ನು ಹಾಳು ಮಾಡುತ್ತಲೇ ಇದ್ದಾರೆ. ನೋಡಿ ಈ ಎಕ್ಸಾಂಪಲ್ಸ್ಗಳಿಂದ ನಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಗೊತ್ತಾಗುತ್ತೆ. ನೋಡಿ ಮಾಡುತ್ತಲೇ ಇದ್ದಾರೆ, ತೊಳೆಯುತ್ತಲೇ ಇದ್ದಾಳೆ, ಕುಡಿಯುತ್ತಲೇ ಇದ್ದಾನೆ, ಮಾತನಾಡುತ್ತಲೇ ಇದ್ದೀಯಾ, ಹೋಗುತ್ತಲೇ ಇದ್ದೇವೆ, ಓದುತ್ತಲೇ ಇದ್ದಾನೆ. ಅಂದರೆ ಕ್ರಿಯೆಯು ಬಹಳ ಸಮಯದವರೆಗೆ ನಡೆಯುತ್ತಿದ್ದರೆ ಅದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತೀವಿ. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನೆಗೆಟಿವ್ ಫಾರ್ಮನ್ನು ನೋಡೋದಾದರೆ ಭಾಳ ಅಷ್ಟೊಂದು ವ್ಯತ್ಯಾಸ ಏನಿಲ್ಲ. ಆ್ಯಸ್ ಯೂಶುವಲ್ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿದರೆ ಮುಗಿದೋಯ್ತು, ಅದು ನೆಗೆಟಿವ್ ಫಾರ್ಮ್ ಆಗಿಬಿಡುತ್ತೆ. ನೋಡಿ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಪ್ಲಸ್ ಹ್ಯಾಸ್ ಪ್ಲಸ್ ನಾಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ನಾಟ್ ಯಾವಾಗಲಿದ್ರೂ ಹೆಲ್ಪಿಂಗ್ ವರ್ಬಿಗೆ ಬರುತ್ತೆ. ಹ್ಯಾವ್ ಮತ್ತು ಹ್ಯಾಸ್ಗೆ ನಾಟ್ ಹಚ್ಚಿ ಆಮೇಲೆ ಬೀನ್ ಹಚ್ಚಬೇಕು. ನೋಡಿ ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಹ್ಯಾವ್ ಬೀನ್ ರೀಡಿಂಗ್ ಇಂಗ್ಲೀಷ್ ಅಂತ ಆಗಿತ್ತು. ಇಲ್ಲಿ ಐ ಹ್ಯಾವ್ ನಾಟ್ ಬೀನ್ ರೀಡಿಂಗ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಓದುತ್ತಲೇ ಇಲ್ಲ. ವಿ ಹ್ಯಾವ್ ನಾಟ್ ಬೀನ್ ಗೋಯಿಂಗ್ ಟು ಮೈಸೂರು. ನಾವು ಮೈಸೂರಿಗೆ ಹೋಗುತ್ತಲೇ ಇಲ್ಲ. ಯು ಹ್ಯಾವ್ ನಾಟ್ ಬೀನ್ ಸ್ಪೀಕಿಂಗ್ ಹಿಂದಿ. ನೀನು ಹಿಂದಿ ಮಾತನಾಡುತ್ತಲೇ ಇಲ್ಲ. ಸಂತೋಷ್ ಹ್ಯಾಸ್ ನಾಟ್ ಬೀನ್ ಡ್ರಿಂಕಿಂಗ್ ಮಿಲ್ಕ್. ಸಂತೋಷ್ ಹಾಲು ಕುಡಿಯುತ್ತಲೇ ಇಲ್ಲ. ದೀಪಾ ಹ್ಯಾಸ್ ನಾಟ್ ಬೀನ್ ವಾಷಿಂಗ್ ದ ಕ್ಲಾತ್ಸ್. ದೀಪಾ ಬಟ್ಟೆಗಳನ್ನು ತೊಳೆಯುತ್ತಲೇ ಇಲ್ಲ. ದೇ ಹ್ಯಾವ್ ನಾಟ್ ಬೀನ್ ವೇಸ್ಟಿಂಗ್ ದ ಟೈಮ್. ಅವರು ಸಮಯವನ್ನು ಹಾಳು ಮಾಡುತ್ತಲೇ ಇಲ್ಲ. ಸೊ ಈ ರೀತಿಯಾಗಿ ನೆಗೆಟಿವ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಈ ರೀತಿಯಾಗಿ ಫಾರ್ಮ್ ಆಗುತ್ತವೆ. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇಂಟ್ರಾಗೇಟಿವ್ ನೋಡೋದಾದರೆ ಫಾರ್ಮುಲಾ ನೋಡಬೇಕಾದ್ರೆ ಇಂಟ್ರಾಗೇಟಿವ್ನಲ್ಲಿ ಯಾವುದೇ ಟೆನ್ಸಲ್ಲಿ ಇಂಟ್ರಾಗೇಟಿವ್ ಬಂದರೆ ವಾಕ್ಯ ಹೆಲ್ಪಿಂಗ್ ವರ್ಬ್ದಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿಯೂ ಕೂಡ ನಾವು ಹೆಲ್ಪಿಂಗ್ ವರ್ಬ್ದಿಂದ ಸ್ಟಾರ್ಟ್ ಮಾಡ್ತೀವಿ. ಹೆಲ್ಪಿಂಗ್ ವರ್ಬ್ ಹ್ಯಾವ್ ಪ್ಲಸ್ ಹ್ಯಾವ್ ಬಾರ್ ಹ್ಯಾಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ದಿಂದ ವಾಕ್ಯ ಪ್ರಾರಂಭವಾಗೋದ್ರಿಂದ ಹ್ಯಾವ್ ಹ್ಯಾಸ್ ಮೊದಲಿಗೆ ಬರುತ್ತೆ, ಕೊನೆಗೆ ಪ್ರಶ್ನಾರ್ಥಕ ಇರೋದರಿಂದ ನಾವು ಕ್ವಶನ್ ಮಾರ್ಕನ್ನು ಹಚ್ತೀವಿ. ಬನ್ನಿ ಎಕ್ಸಾಂಪಲ್ಸನ್ನು ನೋಡೋಣ. ನೋಡಿ ಎಕ್ಸಾಂಪಲ್ಸ್. ಹ್ಯಾವ್ ಐ ಬೀನ್ ರೀಡಿಂಗ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಓದುತ್ತಲೇ ಇದ್ದೇನೆಯೇ. ನೋಡಿ ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಹ್ಯಾವ್ ಬೀನ್ ರೀಡಿಂಗ್ ಇಂಗ್ಲೀಷ್. ಅದೇ ನೆಗೆಟಿವ್ನಲ್ಲಿ ಏನಾಯಿತು, ಐ ಹ್ಯಾವ್ ನಾಟ್ ಬೀನ್ ಅಂತ ಆಗಿತ್ತು. ಇಲ್ಲಿ ಇಂಟ್ರಾಗೇಟಿವ್ನಲ್ಲಿ ನೋಡೋದಾದರೆ ಹ್ಯಾವ್ ಐ ಬೀನ್ ರೀಡಿಂಗ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಓದುತ್ತಲೇ ಇದ್ದೇನೆಯೇ. ಹ್ಯಾವ್ ವಿ ಬೀನ್ ಗೋಯಿಂಗ್ ಟು ಮೈಸೂರು. ನಾವು ಮೈಸೂರಿಗೆ ಹೋಗುತ್ತಲೇ ಇದ್ದೇವೆಯೇ. ಹ್ಯಾವ್ ಯು ಬೀನ್ ಸ್ಪೀಕಿಂಗ್ ಹಿಂದಿ. ನೀನು ಹಿಂದಿ ಮಾತನಾಡುತ್ತಲೇ ಇದ್ದೀಯಾ. ಹ್ಯಾಸ್ ಸಂತೋಷ್ ಬೀನ್ ಡ್ರಿಂಕಿಂಗ್ ಮಿಲ್ಕ್. ಸಂತೋಷ್ ಹಾಲು ಕುಡಿಯುತ್ತಲೇ ಇದ್ದಾನೆಯೇ. ಹ್ಯಾಸ್ ದೀಪಾ ಬೀನ್ ವಾಷಿಂಗ್ ದ ಕ್ಲಾತ್ಸ್. ದೀಪಾ ಬಟ್ಟೆಗಳನ್ನು ತೊಳೆಯುತ್ತಲೇ ಇದ್ದಾಳೆಯೇ. ಹ್ಯಾವ್ ದೇ ಬೀನ್ ವೇಸ್ಟಿಂಗ್ ದ ಟೈಮ್. ಅವರು ಸಮಯವನ್ನು ಹಾಳು ಮಾಡುತ್ತಲೇ ಇದ್ದಾರೆಯೇ ಅಂತ ಆಗುತ್ತೆ. ಈ ರೀತಿಯಾಗಿ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನೋಡ್ತೀವಿ. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ
ನೆಗೆಟಿವ್ ಇಂಟ್ರಾಗೇಟಿವನ್ನು ನೋಡೋದಾದರೆ ಸೇಮ್ ಇಂಟ್ರಾಗೇಟಿವ್ಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್, ಅಂದರೆ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿದ್ರಿ ಇಂಟ್ರಾಗೇಟಿವ್ ಫಾರ್ಮುಲಾ ಏನಿತ್ತಲ್ಲ ಆ ಇಂಟ್ರಾಗೇಟಿವ್ ಫಾರ್ಮುಲಾಕ್ಕೆ ಜಸ್ಟ್ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗಿಬಿಡುತ್ತೆ. ನೋಡಿ, ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಅಂದರೆ ಆ್ಯಸ್ ಯೂಶ್ವಲ್ ಇಂಟ್ರಾಗೇಟಿವ್ಗೆ ಸೆಂಟೆನ್ಸ್ ಅಂದರೆ ನೆಗೆಟಿವ್ ಇಂಟ್ರಾಗೇಟಿವ್ಗೆ ನಾಟ್ ಅಷ್ಟೇ ಎಕ್ಸ್ಟ್ರಾ ಬರುತ್ತೆ. ನೋಡಿ ಎಕ್ಸಾಂಪಲ್ಸ್, ಹ್ಯಾವ್ ನಾಟ್ ಐ ಬೀನ್ ರೀಡಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಓದುತ್ತಲೇ ಇಲ್ಲವೇ. ಹ್ಯಾವ್ ನಾಟ್ ವಿ ಬೀನ್ ಗೋಯಿಂಗ್ ಟು ಮೈಸೂರು, ನಾವು ಮೈಸೂರಿಗೆ ಹೋಗುತ್ತಲೇ ಇಲ್ಲವೇ. ಹ್ಯಾವ್ ನಾಟ್ ಯು ಬೀನ್ ಸ್ಪೀಕಿಂಗ್ ಹಿಂದಿ, ನೀನು ಹಿಂದಿ ಮಾತನಾಡುತ್ತಲೇ ಇಲ್ಲವೇ. ಹ್ಯಾಸ್ ನಾಟ್ ಸಂತೋಷ್ ಬೀನ್ ಡ್ರಿಂಕಿಂಗ್ ಮಿಲ್ಕ್, ಸಂತೋಷ್ ಹಾಲು ಕುಡಿಯುತ್ತಲೇ ಇಲ್ಲವೇ. ಹ್ಯಾಸ್ ನಾಟ್ ದೀಪಾ ಬೀನ್ ವಾಷಿಂಗ್ ದ ಕ್ಲಾತ್ಸ್, ದೀಪಾ ಬಟ್ಟೆಗಳನ್ನು ತೊಳೆಯುತ್ತಲೇ ಇಲ್ಲವೇ. ಹ್ಯಾವ್ ನಾಟ್ ದೇ ಬೀನ್ ವೇಸ್ಟಿಂಗ್ ದ ಟೈಮ್, ಅವರು ಸಮಯವನ್ನು ಹಾಳು ಮಾಡುತ್ತಲೇ ಇಲ್ಲವೇ. ಸೊ ಈ ರೀತಿಯಾಗಿ ಏನಪ್ಪ ಅಂತಂದರೆ ನೆಗೆಟಿವ್ ಇಂಟ್ರಾಗೇಟಿವ್ ಫಾರ್ಮ್ ಆಗುತ್ತವೆ. ಸೊ ನೋಡಿ, ಐ ಹ್ಯಾವ್ ಬೀನ್, ಐ ಹ್ಯಾವ್ ನಾಟ್ ಬೀನ್, ಹ್ಯಾವ್ ಐ ಬೀನ್, ಹ್ಯಾವ್ ನಾಟ್ ಐ ಬೀನ್. ಈ ರೀತಿಯಾಗಿ ನಾವು ಪಾಸಿಟಿವನ್ನು ನೆಗೆಟಿವ್, ನೆಗೆಟಿವನ್ನು ಇಂಟ್ರಾಗೇಟಿವ್, ಇಂಟ್ರಾಗೇಟಿವನ್ನು ನೆಗೆಟಿವ್ ಇಂಟ್ರಾಗೇಟಿವ್ಗೆ ಚೇಂಜ್ ಮಾಡಲಿಕ್ಕೆ ಕಲಿಬೇಕು. ಸೊ ಇಲ್ಲಿಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳು ಯಾವ ರೀತಿ ಫಾರ್ಮ್ ಆಗುತ್ತವೆ ಅನ್ನೋದನ್ನು ನೋಡಿದ್ವಿ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಈ ಸೆಂಟೆನ್ಸ್ಗಳನ್ನು ನಾವು ಹೆಚ್ಚಾಗಿ ಸ್ಟೋರಿ ಟೆಲ್ಲಿಂಗಲ್ಲಿ ಬಳಸ್ತೀವಿ. ಹಾಗೂ ಭೂತಕಾಲದಲ್ಲಿ ನಡೆದಂತಹ ಕ್ರಿಯೆಗಳನ್ನು ಹೇಳಬೇಕಾದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಹೇಳ್ತೀವಿ. ಹಾಗಾದರೆ ಪಾಸಿಟಿವ್ ಫಾರ್ಮುಲಾ ನೋಡೋದಾದರೆ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಸೆಕೆಂಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಅಂತ ಬರುತ್ತೆ. ಅಂದರೆ ಇಲ್ಲಿ V2 ಬರುತ್ತೆ, ಅದೇ ಇಂಪಾರ್ಟೆಂಟ್. ಸಬ್ಜೆಕ್ಟ್ ಆದ ಕೂಡಲೇ ನೇರವಾಗಿ V2 ಬಂದರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಪಾಸಿಟಿವ್ ಅಂತ ತಿಳ್ಕೋಬೇಕು. ಪಾಸಿಟಿವ್ನಲ್ಲಿ ನಾವು ಯಾವುದೇ ರೀತಿಯಾದಂಥ ಹೆಲ್ಪಿಂಗ್ ವರ್ಬ್ಸನ್ನು ಬಳಸೋದಿಲ್ಲ. ಹಾಗಾಗಿ ನೇರವಾಗಿ ಮೇನ್ ವರ್ಬ್ ಟು ಫಾರ್ಮನ್ನು ನೋಡ್ತೀವಿ. ಹಾಗಾದರೆ ಎಕ್ಸಾಂಪಲ್ಸನ್ನು ನೋಡೋದಾದರೆ ಐ ವೆಂಟ್ ಟು ಸ್ಕೂಲ್, ನೋಡಿರಿ ಐ ಆದ ಕೂಡಲೇ ವೆಂಟ್ ಅನ್ನುವಂಥ V2 ಬಂದಿದೆ. ಸೊ ನಾನು ಶಾಲೆಗೆ ಹೋದೆ, ಅಂದರೆ ಶಾಲೆಗೆ ಹೋಗುವಂಥ ಪ್ರಕ್ರಿಯೆ ಭೂತಕಾಲದಲ್ಲಿ ಮುಗಿದು ಹೋಗಿದೆ. ಹಾಗಾಗಿ ನಾನು ಶಾಲೆಗೆ ಹೋದೆ, ಐ ವೆಂಟ್ ಟು ಸ್ಕೂಲ್. ವಿ ಕಂಪ್ಲೀಟೆಡ್ ದ ವರ್ಕ್, ನಾವು ಆ ಕೆಲಸವನ್ನು ಮುಗಿಸಿದೆವು, ಅಂದರೆ ಆ ಕೆಲಸ ಮುಗಿದಿದೆ, ಅಂದರೆ ಹಿಂದಿನ ಒಂದು ಸಮಯದಲ್ಲಿ ಮುಗಿದಿದೆ. ಯು ರೆಡ್ ವೆಲ್, ನೀನು ಚೆನ್ನಾಗಿ ಓದಿದೆ, ಅಂದರೆ ಓದುವಂಥ ಕ್ರಿಯೆ ಪಾಸ್ಟ್ ಆಗಿದೆ, ಅಂದರೆ ಓದುವಂಥ ಕ್ರಿಯೆ ಹಿಂದಿನ ಒಂದು ಸಮಯದಲ್ಲಿ ಮುಗಿದಿದೆ. ಯು ರೆಡ್ ವೆಲ್, ನೀನು ಚೆನ್ನಾಗಿ ಓದಿದೆ. ಅನಿಲ್ ರನ್ ಪಾಸ್ಟ್, ಅನಿಲ್ ಜೋರಾಗಿ ಓಡಿದ. ಅನಿಲ ಹೇಗೆ ಓಡಿದ? ಅನಿಲ್ ಜೋರಾಗಿ ಓಡಿದ. ಮೇಘಾ ಸ್ಯಾಂಗ್ ಮೆಲೋಡಿಯಸ್ಲಿ, ಮೇಘಾ ಮಧುರವಾಗಿ ಹಾಡಿದಳು. ಹಾಗಾದರೆ ಹಾಡುವನ ಒಂದು ಕ್ರಿಯೆ ಭೂತದಲ್ಲಿ ಮುಗಿದಿದೆ. ದೇ ವರ್ಕ್ಡ್ ಟಿಲ್ ಮಿಡ್ ನೈಟ್, ಅವರು ಮಧ್ಯರಾತ್ರಿಯವರೆಗೂ ಕೆಲಸ ಮಾಡಿದರು, ಅಂದರೆ ಕೆಲಸವನ್ನು ಮಾಡಿದ್ದಾರೆ ಹಿಂದಿನ ಒಂದು ಸಮಯದಲ್ಲಿ. ಸೊ ಈ ರೀತಿಯಾಗಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ವಾಕ್ಯಗಳನ್ನು ಮಾಡ್ತೀವಿ. ಮಾಡಿದರು, ಹಾಡಿದಳು, ಓದಿದೆ, ಮುಗಿಸಿದೆವು, ಈ ರೀತಿಯಾಗಿ ಎಲ್ಲವೂ ಕೂಡ ಇವು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಪಾಸಿಟಿವ್ನಲ್ಲಿ ಬರುತ್ತವೆ. ಇನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ನೆಗೆಟಿವನ್ನು ನೋಡೋದಾದರೆ ಇಲ್ಲಿ ಸಬ್ಜೆಕ್ಟ್ ಆದ ಕೂಡಲೇ ಹೆಲ್ಪಿಂಗ್ ವರ್ಬ್ ಬರುತ್ತವೆ. ಹೆಲ್ಪಿಂಗ್ ವರ್ಬ್ ಕೇವಲ ಒಂದೇ ಒಂದು ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಮಾತ್ರ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ಬರುತ್ತೆ. ಇದು ಪಾಸಿಟಿವ್ನಲ್ಲಿ ಬರೋಲ್ಲ, ಆದರೆ ನೆಗೆಟಿವ್ ಸೆಂಟೆನ್ಸ್ನಲ್ಲಿ ನಾವು ಡಿಡ್ಡನ್ನು ಯೂಸ್ ಮಾಡ್ತೀವಿ. ಯಾಕಂದರೆ ನಾಟ್ ಹಚ್ಚಬೇಕಾದ್ರೆ ನಾವು ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಬೇಕು. ಸೊ ಹೆಲ್ಪಿಂಗ್ ವರ್ಬ್ ಡಿಡ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್, ನೋಡಿ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದಿದ್ದಿಲ್ಲ, ಹಾಗಾಗಿ ನಾವು ಮೇನ್ ವರ್ಬ್ ಟು ಅನ್ನು ತೆಗೆದುಕೊಂಡಿದ್ವಿ, V2 ಅನ್ನು ತೆಗೆದುಕೊಂಡಿದ್ವಿ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬನ್ನೇ ನಾವು ಪಾಸ್ಟ್ ಟೆನ್ಸ್ನಲ್ಲಿ ಬಳಸ್ತಾ ಇರೋದ್ರಿಂದ ಡೂ ಡಿಡ್ ಡನ್, ಸೊ ಡೂ ಇದ್ದಿದ್ದು ಡಿಡ್ ಆಗುತ್ತೆ. ಹಾಗಾಗಿ ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬನ್ನು ನಾವು ಪಾಸ್ಟ್ ಟೆನ್ಸ್ನಲ್ಲೇ ಬಳಸಿರೋದ್ರಿಂದ ನಾವು ಮೇನ್ ವರ್ಬನ್ನು ನಾವು ಫಸ್ಟ್ ಫಾರ್ಮ್ನಲ್ಲಿ ಬಳಸ್ತೀವಿ. ಅಂದರೆ ಹೆಲ್ಪಿಂಗ್ ವರ್ಬು V2 ಆಗಿರೋದ್ರಿಂದ ನಾವು ಮೇನ್ ವರ್ಬನ್ನು V1 ತೊಗೋಬೇಕಾಗತ್ತೆ. ಸೊ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಡಿಡ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್.
ಸೆಂಟೆನ್ಸನ್ನು ನೋಡೋದಾದರೆ ಸಿಂಪಲ್ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿರೋದ್ರಿಂದ ಐ ಗೋ ಟು ಸ್ಕೂಲ್ ಇದ್ದಿದ್ದು ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ಅಂತ ಆಗುತ್ತೆ. ಅಂದರೆ ನಾನು ಶಾಲೆಗೆ ಹೋಗಲಿಲ್ಲ, ನಿನ್ನೆ ಹೋಗಲಿಲ್ಲ ಅಥವಾ ಬೆಳಗ್ಗೆ ಹೋಗಲಿಲ್ಲ ಅಂದಂಗೆ ಆ ಥರ. ವಿ ಡಿಡ್ ನಾಟ್ ಕಂಪ್ಲೀಟೆಡ್ ದ ವರ್ಕ್, ನಾವು ಆ ಕೆಲಸವನ್ನು ಮುಗಿಸಲಿಕ್ಕೆ ಆಗಲಿಲ್ಲ. ಯು ಡಿಡ್ ನಾಟ್ ರೀಡ್ ವೆಲ್, ನೀನು ಚೆನ್ನಾಗಿ ಓದಲಿಲ್ಲ. ಅನಿಲ್ ಡಿಡ್ ನಾಟ್ ರನ್ ಫಾಸ್ಟ್, ಅನಿಲ್ ಜೋರಾಗಿ ಓಡಲಿಲ್ಲ. ಮೇಘಾ ಡಿಡ್ ನಾಟ್ ಸಿಂಗ್ ಮೆಲೋಡಿಯಸ್ಲಿ, ಮೇಘಾ ಮಧುರವಾಗಿ ಹಾಡಲಿಲ್ಲ. ದೇ ಡಿಡ್ ನಾಟ್ ವರ್ಕ್ ಟಿಲ್ ಮಿಡ್ ನೈಟ್, ಅವರು ಮಧ್ಯರಾತ್ರಿಯವರೆಗೂ ಕೆಲಸ ಮಾಡಲಿಲ್ಲ. ಸೊ ಈ ರೀತಿಯಾಗಿ ನಾವು ನೆಗೆಟಿವ್ ಸೆಂಟೆನ್ಸ್ಗಳನ್ನು ನೋಡ್ತೀವಿ. ಅಂದರೆ ಭೂತಕಾಲದಲ್ಲಿ ಅವನು ಕೆಲಸ ಮಾಡಲಿಲ್ಲ, ಅವನು ಓದಲಿಲ್ಲ, ನೋಡಲಿಲ್ಲ, ಹೇಳಿಲ್ಲ, ಕೇಳಿಲ್ಲ, ಈ ರೀತಿ ಸೆಂಟೆನ್ಸ್ಗಳನ್ನು ಹೇಳಬೇಕಾದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನೆಗೆಟಿವನ್ನು ನೋಡ್ತೀವಿ. ಇನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ ಇಂಟ್ರಾಗೇಟಿವನ್ನು ನೋಡೋದಾದರೆ ಫಾರ್ಮುಲಾ ಹೆಲ್ಪಿಂಗ್ ವರ್ಬ್ ಡಿಡ್ ಬರುತ್ತೆ, ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಹೆಲ್ಪಿಂಗ್ ವರ್ಬ್ ಡಿಡ್ V2 ಬಂದಿರೋದರಿಂದ ನಾವಿಲ್ಲಿ ಮೇನ್ ವರ್ಬ್ ಫಸ್ಟ್ ಫಾರ್ಮನ್ನು ಬಳಸ್ತೀವಿ. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಹೆಲ್ಪಿಂಗ್ ವರ್ಬ್ದಿಂದ ಸೆಂಟೆನ್ಸ್ ಪ್ರಾರಂಭ ಆಗುತ್ತೆ. ನೋಡಿ ಎಕ್ಸಾಂಪಲ್ಸ್, ಡಿಡ್ ಐ ಗೋ ಟು ಸ್ಕೂಲ್, ನೋಡಿ ಪಾಸಿಟಿವ್ನಲ್ಲಿ ಐ ವೆಂಟ್ ಟು ಸ್ಕೂಲ್ ಅಂತಾಗಿತ್ತು, ಡಿಡ್ ಬಂದಿದ್ದಿಲ್ಲ, ನಾನು ಐ ವೆಂಟ್ ಟು ಸ್ಕೂಲ್ ಅಂತಾಗಿತ್ತು. ಅದೇ ನೆಗೆಟಿವ್ನಲ್ಲಿ ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ಅಂತಾಯಿತು. ಈಗ ಇಂಟ್ರಾಗೇಟಿವ್ನಲ್ಲಿ ಡಿಡ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋದೇನೆ, ನಾ ಹೋದ್ನಿ ಅಂತ ಕೇಳಬೇಕಾದ್ರೆ ನಾವು ಈ ಥರ ಬಳಸ್ತೀವಿ. ಡಿಡ್ ವಿ ಕಂಪ್ಲೀಟೆಡ್ ದ ವರ್ಕ್, ನಾವು ಆ ಕೆಲಸವನ್ನು ಮುಗಿಸಿದ್ದೇವೆ. ಡಿಡ್ ಯು ರೀಡ್ ವೆಲ್, ನೀನು ಚೆನ್ನಾಗಿ ಓದಿದೆಯಾ. ಡಿಡ್ ಅನಿಲ್ ರನ್ ಫಾಸ್ಟ್, ಅನಿಲ್ ಜೋರಾಗಿ ಓಡಿದನೆ. ಡಿಡ್ ಮೇಘಾ ಸಿಂಗ್ ಮೆಲೋಡಿಯಸ್ಲಿ, ಮೇಘಾ ಮಧುರವಾಗಿ ಹಾಡಿದಳೆ. ಡಿಡ್ ದೇ ವರ್ಕ್ ಟಿಲ್ ಮಿಡ್ ನೈಟ್, ಅವರು ಮಧ್ಯರಾತ್ರಿಯವರೆಗೂ ಕೆಲಸ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ನಾವು ಸೆಂಟೆನ್ಸ್ಗಳನ್ನು ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಇಂಟ್ರಾಗೇಟಿವ್ನಲ್ಲಿ ನೋಡ್ತೀವಿ. ಅಂದರೆ ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನೀನು ಮಾಡಿದೆಯಾ, ನೀನು ನೋಡಿದೆಯಾ, ತಿಂದೆಯಾ, ಉಂಡೆಯಾ, ಬರೆದೆಯಾ, ಕೇಳಿದಿ, ನೋಡಿದಿ, ಈ ಥರ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಇಂಟ್ರಾಗೇಟಿವ್ನಲ್ಲಿ ಕೇಳಬೇಕಾಗುತ್ತೆ. ಇನ್ನು ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವನ್ನು ನೋಡೋದಾದರೆ ಸಿಂಪಲ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಡಿಡ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್, ಈ ರೀತಿಯಾಗಿ ಫಾರ್ಮುಲಾ ಆಗುತ್ತೆ. ನೋಡಿ ಎಕ್ಸಾಂಪಲ್ಸ್, ಡಿಡ್ ನಾಟ್ ಐ ಗೋ ಟು ಸ್ಕೂಲ್, ನೋಡಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಐ ವೆಂಟ್ ಟು ಸ್ಕೂಲ್ ಅಂತ ಆಗಿದ್ದು, ನೆಗೆಟಿವ್ನಲ್ಲಿ ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ಅಂತ ಆಗಿತ್ತು. ಇಂಟ್ರಾಗೇಟಿವ್ನಲ್ಲಿ ಡಿಡ್ ಐ ಗೋ ಟು ಸ್ಕೂಲ್ ಅಂತ ಆಗಿತ್ತು. ಅದೇ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಡಿಡ್ ನಾಟ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗಲಿಲ್ಲವೇ. ಈಗ ಕೇಳ್ತಿರ್ತಾರೆ, ನೀನು ಹೋಗಲಿಲ್ವಾ, ಮಾಡಲಿಲ್ವ ಅಂದಾಗ ನಾನು ಹೋಗಿಲ್ವಾ, ನಾನು ಮಾಡಿಲ್ವಾ, ನಾನು ಉಂಡಿಲ್ವಾ, ತಿಂದಿಲ್ವಾ, ನಾನು ಕೇಳಿಲ್ವಾ, ನಾನು ಮಾಡಿಲ್ವಾ ಅಂತ ಮರುಪ್ರಶ್ನೆ ಮಾಡ್ತೀವಲ್ಲ, ಆ ರೀತಿಯ ಸೆಂಟೆನ್ಸ್ಗಳನ್ನು ನಾವು ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಬಳಸ್ತೀವಿ. ಡಿಡ್ ನಾಟ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗಲಿಲ್ಲವೇ. ಡಿಡ್ ನಾಟ್ ವಿ ಕಂಪ್ಲೀಟೆಡ್ ದ ವರ್ಕ್, ನಾವು ಆ ಕೆಲಸವನ್ನು ಮುಗಿಸಲಿಲ್ಲವೇ. ಡಿಡ್ ನಾಟ್ ಯು ರೀಡ್ ವೆಲ್, ನೀನು ಚೆನ್ನಾಗಿ ಓದಲಿಲ್ಲವೇ. ಡಿಡ್ ನಾಟ್ ಅನಿಲ್ ರನ್ ಫಾಸ್ಟ್, ಅನಿಲ್ ಜೋರಾಗಿ ಓಡಲಿಲ್ಲವೇ. ಡಿಡ್ ನಾಟ್ ಮೇಘಾ ಸಿಂಗ್ ಮೆಲೋಡಿಯಸ್ಲಿ, ಮೇಘಾ ಮಧುರವಾಗಿ ಹಾಡಲಿಲ್ಲವೇ. ಡಿಡ್ ನಾಟ್ ದೇ ವರ್ಕ್ ಟಿಲ್ ಮಿಡ್ ನೈಟ್, ಅವರು ಮಧ್ಯರಾತ್ರಿಯವರೆಗೂ ಕೆಲಸ ಮಾಡಲಿಲ್ಲವೇ. ಸೊ ಈ ರೀತಿಯಾಗಿ ನೀನು ನೋಡಲಿಲ್ಲವೇ, ಕೇಳಲಿಲ್ಲವೇ, ಮಾಡಲಿಲ್ಲವೇ, ತಿನ್ನಲಿಲ್ಲವೇ, ಬರೆಯಲಿಲ್ಲವೇ, ಈ ಥರ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಕೇಳ್ತೀವಿ. ಸೊ ಈ ರೀತಿಯಾಗಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸನ್ನು ಬಳಸ್ತೀವಿ. ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿ ನಾವು ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೋಬೇಕಾದದ್ದು V2, ಇಲ್ಲಿ ಮೇನ್ ವರ್ಬ್ V2 ಬರುತ್ತೆ, ಯಾವಾಗ ಪಾಸಿಟಿವ್ನಲ್ಲಿ ಮಾತ್ರ. ಆಮೇಲೆ ನೆಗೆಟಿವ್ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಹೆಲ್ಪಿಂಗ್ ವರ್ಬು ಡೂ ಇದ್ದಿದ್ದು ಡಿಡ್ V2 ಆಗೋದರಿಂದ ನಾವು ಮೇನ್ ವರ್ಬ್ ಫಸ್ಟ್ ಫಾರ್ಮನ್ನು ಬಳಸ್ತೀವಿ. ಅದೊಂದು ಸರಿಯಾಗಿ ನೆನಪಿಟ್ಕೋಬೇಕು. ಪಾಸಿಟಿವ್ನಲ್ಲಿ ಹೆಲ್ಪಿಂಗ್ ವರ್ಬ್ ಬರಲ್ಲ, ಹಾಗಾಗಿ V2 ಬಳಸ್ತೀವಿ. ಉಳಿದ ನೆಗೆಟಿವ್ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಹೆಲ್ಪಿಂಗ್ ವರ್ಬ್ ಡಿಡ್ ಬರೋದರಿಂದ
ಅದು ಪಾಸ್ಟ್ ಟೆನ್ಸ್ ಆಗಿರೋದರಿಂದ ನಾವು ಮೇನ್ ವರ್ಬ್ ಫಸ್ಟ್ ಫಾರ್ಮನ್ನು ಬಳಸಬೇಕು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಮುಂದುವರೆದ ಭೂತಕಾಲ. ಇದ್ರ ಬಗ್ಗೆ ನೋಡೋಣ. ಏನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಇಲ್ಲಿ ಯಾವ ರೀತಿಯ ಸೆಂಟೆನ್ಸ್ಗಳು ಬರುತ್ತವೆ ಅಂತಂದರೆ ಭೂತಕಾಲದಲ್ಲಿ ನಾವು ಮಾಡುತ್ತಾ ಇದ್ದಂಥ ಕೆಲಸವನ್ನು ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಈಗ ಸದ್ಯ ಮಾಡುತ್ತಾ ಇರುವಂಥ ಕೆಲಸಗಳನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಿದ್ವಿ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹಿಂದೆ ಕಳೆದು ಹೋದ ದಿನಗಳಲ್ಲಿ ನಾವು ಮಾಡುತ್ತಾ ಇದ್ದಂಥ ಕೆಲಸಗಳನ್ನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತೀವಿ. ಹಾಗಾದರೆ ಪಾಸಿಟಿವ್ ಫಾರ್ಮುಲಾ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ವಾಸ್ ಮತ್ತು ವೇರ್ ಬರುತ್ತವೆ. ನೋಡಿರಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ ಬರ್ತಪ್ಪ ಅಂತಂದರೆ ವಾಸ್ ಮತ್ತು ವೇರ್. ಐ ವಾಸ್, ವಿ ವೇರ್, ಯು ವೇರ್, he she it was, they were. So subject plus helping verb was were plus main verb first form continuous tense ಆಗಿರೋದ್ರಿಂದ plus ing plus object. So subject plus helping verb was were plus main verb first form plus ing plus object. ಎಕ್ಸಾಂಪಲ್ಸನ್ನು ನೋಡೋದಾದರೆ ಐ ವಾಸ್ ವೇಸ್ಟಿಂಗ್ ಮೈ ಟೈಮ್. ನಾನು ನನ್ನ ಸಮಯವನ್ನು ಹಾಳು ಮಾಡುತ್ತಿದ್ದೆ. ಅಂದರೆ ಈಗ ಸದ್ಯ ಹಾಳು ಮಾಡ್ತಾ ಇಲ್ಲ, ಹಿಂದೆ ಭೂತಕಾಲದಲ್ಲಿ ನಾನು ನನ್ನ ಸಮಯವನ್ನು ಹಾಳು ಮಾಡುತ್ತಿದ್ದೆ ಅಂದರೆ ಹಿಂದೆ ಮಾಡ್ತಿದ್ದೆ, ಈಗಲ್ಲ ಅಂತ ಅರ್ಥ. ವಿ ವೇರ್ ವಾಚಿಂಗ್ ಕ್ರಿಕೆಟ್. ನಾವು ಕ್ರಿಕೆಟ್ ನೋಡುತ್ತಿದ್ದೆವು, ಈಗ ನೋಡ್ತಾ ಇಲ್ಲ, ಹಿಂದಿನ ಒಂದು ದಿನಗಳಲ್ಲಿ ಭೂತಕಾಲದಲ್ಲಿ ನೋಡುತ್ತಾ ಇದ್ದೆವು, ನಾವು ಕ್ರಿಕೆಟ್ ನೋಡುತ್ತಿದ್ದೆವು. ಅಂದರೆ ಫಾರ್ ಎಕ್ಸಾಂಪಲ್, ನೀನು ನಿನ್ನೆ ನಮ್ಮನ್ನು ಆಟಕ್ಕೆ ಕರೆದಾಗ ನಾವು ಕ್ರಿಕೆಟ್ ನೋಡುತ್ತಿದ್ದೆವು ಅಂದರೆ ನಿನ್ನೆ, ಆ ಥರ ಹೇಳಬೇಕಾದ್ರೆ ವಿ ವೇರ್ ವಾಚಿಂಗ್ ಕ್ರಿಕೆಟ್. ಯು ವೇರ್ ರೀಡಿಂಗ್ ಫಾರ್ ಎಕ್ಸಾಮ್. ನೀನು ಪರೀಕ್ಷೆಗಾಗಿ ಓದುತ್ತಿದ್ದೆ, ಆವಾಗ ಭೂತದಲ್ಲಿ ನೀನು ಪರೀಕ್ಷೆಗಾಗಿ ಓದುತ್ತಿದ್ದೆ. ಅನೀಶ್ ವಾಸ್ ಪ್ಲೇಯಿಂಗ್ ದ ಫ್ಲ್ಯೂಟ್. ಅನೀಶ್ ಕೊಳಲು ನುಡಿಸುತ್ತಿದ್ದ. ಆದ್ಯ ವಾಸ್ ಟಾಕಿಂಗ್ ವಿತ್ ಮೀ. ಆದ್ಯ ನನ್ನ ಜೊತೆ ಮಾತಾಡುತ್ತಿದ್ದಳು. ದೇ ವೇರ್ ಪ್ಲ್ಯಾಂಟಿಂಗ್ ಟ್ರೀಸ್. ಅವರು ಸಸಿಗಳನ್ನು ನೆಡುತ್ತಿದ್ದರು. ನೋಡಿರಿ, ಈ ರೀತಿಯಾಗಿ ನೆಡುತ್ತಿದ್ದರು, ಮಾತಾಡುತ್ತಿದ್ದಳು, ನುಡಿಸುತ್ತಿದ್ದ, ಓದುತ್ತಿದ್ದೆ, ನೋಡುತ್ತಿದ್ದೆವು, ಹಾಳು ಮಾಡುತ್ತಿದ್ದೆ, ಇಂತಹ ಒಂದು ಕ್ರಿಯಾಪದಗಳನ್ನು ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತೀವಿ. ಇನ್ನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ನೆಗೆಟಿವ್ ಫಾರ್ಮನ್ನು ನೋಡೋದಾದರೆ ಫಾರ್ಮುಲಾ ಈ ರೀತಿ ಬರುತ್ತೆ. ಅಂದರೆ ಪಾಸಿಟಿವ್ ಫಾರ್ಮುಲಾಗೆ ಜಸ್ಟ್ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಹಚ್ಚಿದ್ರೆ ನೆಗೆಟಿವ್ ಆಗಿಬಿಡುತ್ತೆ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ವಾಸ್ ವೇರ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ing ಪ್ಲಸ್ ಆಬ್ಜೆಕ್ಟ್. ಅಂದರೆ ಪಾಸಿಟಿವ್ ಸೆಂಟೆನ್ಸಿಗೆ ಹೆಲ್ಪಿಂಗ್ ವರ್ಬ್ ಯಾವುವು? ವಾಸ್ ಮತ್ತು ವೇರ್. ವಾಸ್ ವೇರ್ಗೆ ನಾಟ್ ಹಚ್ಚಿದರೆ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗಿಬಿಡುತ್ತೆ. ಐ ವಾಸ್ ನಾಟ್ ವೇಸ್ಟಿಂಗ್ ಮೈ ಟೈಮ್. ನಾನು ನನ್ನ ಸಮಯವನ್ನು ಹಾಳು ಮಾಡುತ್ತಿರಲಿಲ್ಲ. ನೋಡಿರಿ, ಪಾಸಿಟಿವ್ ಸೆಂಟೆನ್ಸ್ ಏನಾಗಿತ್ತು? ಐ ವಾಸ್ ವೇಸ್ಟಿಂಗ್ ಮೈ ಟೈಮ್. ನಾನು ನನ್ನ ಸಮಯವನ್ನು ಹಾಳು ಮಾಡುತ್ತಿದ್ದೆ. ಐ ವಾಸ್ ನಾಟ್ ವೇಸ್ಟಿಂಗ್ ಮೈ ಟೈಮ್. ನಾನು ನನ್ನ ಸಮಯವನ್ನು ಹಾಳು ಮಾಡುತ್ತಿರಲಿಲ್ಲ. ವಿ ವೇರ್ ನಾಟ್ ವಾಚಿಂಗ್ ಕ್ರಿಕೆಟ್. ನಾವು ಕ್ರಿಕೆಟ್ ನೋಡುತ್ತಿರಲಿಲ್ಲ. ಯು ವೇರ್ ನಾಟ್ ರೀಡಿಂಗ್ ಫಾರ್ ಎಕ್ಸಾಮ್. ನೀನು ಪರೀಕ್ಷೆಗಾಗಿ ಓದುತ್ತಿರಲಿಲ್ಲ. ಅನೀಶ್ ವಾಸ್ ನಾಟ್ ಪ್ಲೇಯಿಂಗ್ ದ ಫ್ಲ್ಯೂಟ್. ಅನೀಶ್ ಕೊಳಲು ನುಡಿಸುತ್ತಿರಲಿಲ್ಲ. ಆದ್ಯ ವಾಸ್ ನಾಟ್ ಟಾಕಿಂಗ್ ವಿತ್ ಮೀ. ಆದ್ಯ ನನ್ನ ಜೊತೆ ಮಾತನಾಡುತ್ತಿರಲಿಲ್ಲ. ದೇ ವೇರ್ ನಾಟ್ ಪ್ಲ್ಯಾಂಟಿಂಗ್ ಟ್ರೀಸ್. ಅವರು ಸಸಿಗಳನ್ನು ನೆಡುತ್ತಿರಲಿಲ್ಲ. ಅಂದರೆ ಭೂತಕಾಲದಲ್ಲಿ ಈ ಕ್ರಿಯೆಯನ್ನು ನಾವು ಮಾಡುತ್ತಿರಲಿಲ್ಲ ಅಂತ ಹೇಳಬೇಕಾದ್ರೆ ನಾವು ಪಾಸ್ಟ್ ಕಂಟಿನ್ಯೂಸ್ ನೆಗೆಟಿವ್ನಲ್ಲಿ ಹೇಳ್ತೀವಿ. ಇನ್ನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅನ್ನು ನೋಡೋದಾದರೆ ಆ್ಯಸ್ ಯೂಶುವಲ್ ಆಗಿ ಹೆಲ್ಪಿಂಗ್ ವರ್ಬ್ ವಾಕ್ಯದ ಪ್ರಾರಂಭದಲ್ಲಿ ಬರುತ್ತೆ. ಹೆಲ್ಪಿಂಗ್ ವರ್ಬ್ ವಾಸ್ ವೇರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ing ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ನೋಡಿರಿ ಎಕ್ಸಾಂಪಲ್ಸ್. ವಾಸ್ ಐ ವೇಸ್ಟಿಂಗ್ ಮೈ ಟೈಮ್. ನಾನು ನನ್ನ ಸಮಯವನ್ನು ಹಾಳು ಮಾಡುತ್ತಿದ್ದೇನೆ. ನೋಡಿರಿ, ಪಾಸಿಟಿವ್ನಲ್ಲಿ ಯಾವ ರೀತಿಯಾಗಿತ್ತು? ಐ ವಾಸ್ ವೇಸ್ಟಿಂಗ್ ಮೈ ಟೈಮ್. ನಾನು ನನ್ನ ಸಮಯವನ್ನು ಹಾಳು ಮಾಡುತ್ತಿದ್ದೆ. ಅದೇ ನೆಗೆಟಿವ್ನಲ್ಲಿ ನೋಡೋದಾದರೆ
ಐ ವಾಸ್ ನಾಟ್ ವೇಸ್ಟಿಂಗ್ ಮೈ ಟೈಮ್, ನಾನು ನನ್ನ ಸಮಯವನ್ನು ಹಾಳು ಮಾಡುತ್ತಿರಲಿಲ್ಲ. ಅದನ್ನೇ ಇಂಟ್ರಾಗೇಟಿವ್ನಲ್ಲಿ ನೋಡೋದಾದರೆ ವಾಸ್ ಐ ವೇಸ್ಟಿಂಗ್ ಮೈ ಟೈಮ್, ನಾನು ನನ್ನ ಸಮಯವನ್ನು ಹಾಳು ಮಾಡುತ್ತಿದ್ದೇನೆ ಅಂದರೆ ಪ್ರಶ್ನೆ ಕೇಳೋದು, ನಾನು ಹಾಳು ಮಾಡ್ತಾ ಇದ್ನಾ ಅಂತ ಕೇಳ್ದಂಗೆ. ವೇರ್ ವಿ ವಾಚಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ನೋಡುತ್ತಿದ್ದೇವೆ. ವೇರ್ ಯು ರೀಡಿಂಗ್ ಫಾರ್ ಎಕ್ಸಾಮ್, ನೀನು ಪರೀಕ್ಷೆಗಾಗಿ ಓದುತ್ತಿದ್ದೀಯಾ. ವಾಸ್ ಅನೀಶ್ ಪ್ಲೇಯಿಂಗ್ ದ ಫ್ಲ್ಯೂಟ್, ಅನೀಶ್ ಕೊಳಲು ನುಡಿಸುತ್ತಿದ್ದನಾ. ವಾಸ್ ಆದ್ಯಾ ಟಾಕಿಂಗ್ ವಿತ್ ಮೀ, ಆದ್ಯಾ ನನ್ನ ಜೊತೆ ಮಾತನಾಡುತ್ತಿದ್ದಳ. ವೇರ್ ದೇ ಪ್ಲ್ಯಾಂಟಿಂಗ್ ಟ್ರೀಸ್, ಅವರು ಸಸಿಗಳನ್ನು ನೆಡುತ್ತಿದ್ದಾರಾ. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ. ಅಂದರೆ ಭೂತದಲ್ಲಿ ನಾನು ಈ ರೀತಿ ಮಾಡ್ತಾ ಇದ್ನಾ, ಓದ್ತಾ ಇದ್ನಾ, ಕೇಳ್ತಾ ಇದ್ನಾ, ನೋಡ್ತಾ ಇದ್ನಾ ಅಂತ ನಾವು ಹೇಳಬೇಕಾದ್ರೆ ನಾವು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಬಳಸ್ತೀವಿ. ಇನ್ನು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ಇದು ಕೂಡ ಆ್ಯಸ್ ಯೂಸ್ವಲ್ ಆಗಿ ಇಂಟ್ರಾಗೇಟಿವ್ ಸೆಂಟೆನ್ಸಿಗೆ ನಾಟ್ ಹಚ್ಚಿದರೆ ಮುಗಿದೋಯ್ತು. ಅಂದರೆ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗಿಬಿಡುತ್ತೆ. ಸೊ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಫಾರ್ಮುಲಾ ಈ ರೀತಿ ಬರುತ್ತೆ. ಹೆಲ್ಪಿಂಗ್ ವರ್ಬ್ ವಾಸ್ ವೇರ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಈ ರೀತಿಯಾಗಿ ಸೆಂಟೆನ್ಸ್ ಬರುತ್ತೆ ನೋಡಿರಿ. ವಾಸ್ ನಾಟ್ ಐ ವೇಸ್ಟಿಂಗ್ ಮೈ ಟೈಮ್, ನಾನು ನನ್ನ ಸಮಯವನ್ನು ಹಾಳು ಮಾಡುತ್ತಿರಲಿಲ್ಲವೇ. ನೋಡಿರಿ ಯಾವ ರೀತಿ ವಾಕ್ಯ ಆಗುತ್ತೆ. ಪಾಸಿಟಿವ್ದಿಂತ ನೋಡೋದಾದರೆ ಐ ವಾಸ್ ವೇಸ್ಟಿಂಗ್ ಮೈ ಟೈಮ್, ನೆಗೆಟಿವ್ ಐ ವಾಸ್ ನಾಟ್ ವೇಸ್ಟಿಂಗ್ ಮೈ ಟೈಮ್, ಇಂಟ್ರಾಗೇಟಿವ್ ವಾಸ್ ಐ ವೇಸ್ಟಿಂಗ್ ಮೈ ಟೈಮ್, ನೆಗೆಟಿವ್ ಇಂಟ್ರಾಗೇಟಿವ್ ವಾಸ್ ನಾಟ್ ಐ ವೇಸ್ಟಿಂಗ್ ಮೈ ಟೈಮ್, ನಾನು ನನ್ನ ಸಮಯವನ್ನು ಹಾಳು ಮಾಡುತ್ತಿರಲಿಲ್ಲವೇ. ವೇರ್ ನಾಟ್ ವಿ ವಾಚಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ನೋಡುತ್ತಿರಲಿಲ್ಲವೇ. ವೇರ್ ನಾಟ್ ಯು ರೀಡಿಂಗ್ ಫಾರ್ ಎಕ್ಸಾಮ್, ನೀನು ಪರೀಕ್ಷೆಗಾಗಿ ಓದುತ್ತಿರಲಿಲ್ಲವೇ. ವಾಸ್ ನಾಟ್ ಅನೀಶ್ ಪ್ಲೇಯಿಂಗ್ ದ ಫ್ಲ್ಯೂಟ್, ಅನೀಶ್ ಕೊಳಲು ನುಡಿಸುತ್ತಿರಲಿಲ್ಲವೇ. ವಾಸ್ ನಾಟ್ ಆದ್ಯಾ ಟಾಕಿಂಗ್ ವಿತ್ ಮೀ, ಆದ್ಯಾ ನನ್ನ ಜೊತೆ ಮಾತಾಡುತ್ತಿರಲಿಲ್ಲವೇ. ವೇರ್ ನಾಟ್ ದೇ ಪ್ಲ್ಯಾಂಟಿಂಗ್ ಟ್ರೀಸ್, ಅವರು ಸಸಿಗಳನ್ನು ನೆಡುತ್ತಿರಲಿಲ್ಲವೇ. ಸೊ ಈ ರೀತಿಯಾಗಿ ಆ ಸಮಯದಲ್ಲಿ ನಾನು ಈ ಕೆಲಸವನ್ನು ಮಾಡ್ತಾ ಇರಲಿಲ್ವಾ ಅಂತ ಪ್ರಶ್ನೆ ಮಾಡಬೇಕಾದ್ರೆ ನಾವು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವನ್ನು ಬಳಸ್ತೀವಿ. ಅಂದರೆ ನೀನು ಓದ್ತಾ ಇರಲಿಲ್ವಾ, ನೀನು ಊಟ ಮಾಡ್ತಾ ಇರಲಿಲ್ವಾ, ನೀನು TV ನೋಡ್ತಾ ಇರಲಿಲ್ವಾ ಅಂತ ಇಂತಹ ಪ್ರಶ್ನೆಗಳನ್ನು ನಾವು ಕೇಳಬೇಕಾದ್ರೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಕೇಳ್ತೀವಿ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳು ಈ ರೀತಿಯಾಗಿ ಫಾರ್ಮ್ ಆಗುತ್ತವೆ. ಸೊ ಇದಿಷ್ಟು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಬಗ್ಗೆ ಇರತಕ್ಕಂಥ ಮಾಹಿತಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಸಂಪೂರ್ಣ ಭೂತಕಾಲ. ಸಂಪೂರ್ಣ ಭೂತಕಾಲ ಅಂತಂದರೆ ಭೂತಕಾಲದಲ್ಲಿ ನಡೆದು ಹೋದಂಥ ಘಟನೆಗಳನ್ನು ಹೇಳುವಂಥ ವಾಕ್ಯಗಳನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನೋಡ್ತೀವಿ. ಅಂದರೆ ಭೂತಕಾಲದಲ್ಲಿ ಹಿಂದಿನ ಒಂದು ದಿನಗಳಲ್ಲಿ ನಡೆದು ಹೋಗಿರುವಂಥ ಘಟನೆಗಳು, ಘಟನೆಗಳನ್ನು ಅಂತಹ ಒಂದು ಕ್ರಿಯೆಗಳನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನೋಡ್ತೀವಿ. ಇದರ ಒಂದು ಪಾಸಿಟಿವ್ ಫಾರ್ಮುಲಾ ನೋಡೋದಾದರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೋಡಿರಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತಪ್ಪ ಅಂತಂದರೆ ಹ್ಯಾಡ್ ಅನ್ನುವಂಥ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ ಮತ್ತು ಪರ್ಫೆಕ್ಟ್ ಇರೋದರಿಂದ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಬರುತ್ತೆ. ಅದು ಯಾವುದೇ ಟೆನ್ಸ್ ಇರಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಇರಲಿ, ಪಾಸ್ಟ್ ಪರ್ಫೆಕ್ಟ್ ಇರಲಿ, ಫ್ಯೂಚರ್ ಪರ್ಫೆಕ್ಟ್ ಇರಲಿ, ಪರ್ಫೆಕ್ಟ್ ಅಂತ ಬಂದಾಗ ನಾವು ಮೇನ್ ವರ್ಬ್ ಥರ್ಡ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ಸನ್ನು ನೋಡೋದಾದರೆ ಐ ಹ್ಯಾಡ್ ಪ್ರಾಮಿಸ್ಡ್ ಹಿಮ್, ನಾನು ಅವನಿಗೆ ಭಾಷೆ ನೀಡಿದ್ದೆನು. ಅಂದರೆ ಭೂತಕಾಲದಲ್ಲಿ ಅವನಿಗೆ ಭಾಷೆಯನ್ನು ನೀಡಿಬಿಟ್ಟಿದ್ದೆ ಅಂದಂಗೆ. ವಿ ಹ್ಯಾಡ್ ವಿಸಿಟೆಡ್ ಕಾಶ್ಮೀರ್, ನಾವು ಕಾಶ್ಮೀರ್ಗೆ ಭೇಟಿ ನೀಡಿದ್ದೆವು. ಯು ಹ್ಯಾಡ್ ಸೀನ್ ದ ಮೂವಿ, ನೀನು ಆ ಸಿನಿಮಾ ನೋಡಿದ್ದೆ. ಗಣೇಶ್ ಹ್ಯಾಡ್ ಡ್ರಂಕ್ ಆಲ್ ಮಿಲ್ಕ್, ಗಣೇಶ್ ಎಲ್ಲ ಹಾಲು ಕುಡಿದಿದ್ದನು. ಶರಣ್ಯ ಹ್ಯಾಡ್ ಮ್ಯಾರಿಡ್ ಹಿಮ್, ಶರಣ್ಯ ಅವನನ್ನು ಮದುವೆಯಾಗಿದ್ದಳು. ದೇ ಹ್ಯಾಡ್ ಫಿನಿಶ್ಡ್ ದೇಯರ್ ಜಾಬ್, ಅವರು ತಮ್ಮ ಕೆಲಸವನ್ನು ಮುಗಿಸಿದ್ದರು. ಸೊ ಈ ರೀತಿಯಾಗಿ ಮುಗಿಸಿದ್ದರು, ಮದುವೆಯಾಗಿದ್ದಳು, ಹಾಲು ಕುಡಿದಿದ್ದನು, ಸಿನಿಮಾ ನೋಡಿದ್ದೆ,
ಭೇಟಿ ನೀಡಿದ್ದೆವು, ಭಾಷೆ ನೀಡಿದ್ದೆನು. ಸೊ ಇವೆಲ್ಲವೂ ಏನನ್ನು ಹೇಳುತ್ತಪ್ಪ ಅಂತಂದರೆ ಹಿಂದಿನ ಒಂದು ಸಮಯದಲ್ಲಿ ಒಂದು ಕ್ರಿಯೆ ನಡೆದು ಹೋಗಿತ್ತು. ಅಂದರೆ ಉದಾಹರಣೆಗೆ ಡಾಕ್ಟರ್ ಬರುವುದರೊಳಗಾಗಿ ಪೇಷಂಟ್ ಸತ್ತಿತ್ತು. ಈ ರೀತಿಯ ಒಂದು ವಾಕ್ಯಗಳನ್ನು ಹೇಳಬೇಕಾದ್ರೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಹೇಳ್ತೀವಿ. ಸೊ ಇದು ಪಾಸಿಟಿವ್. ಇನ್ನು ನೆಗೆಟಿವ್ ನೋಡೋದಾದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನೆಗೆಟಿವ್ ಫಾರ್ಮುಲಾ ಇಷ್ಟೇ. ಪಾಸಿಟಿವ್ಗೆ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಆಗಿಬಿಡುತ್ತೆ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೋಡಿ, ಐ ಹ್ಯಾಡ್ ನಾಟ್ ಪ್ರಾಮಿಸ್ಡ್ ಹಿಮ್. ನೋಡಿರಿ, ಪಾಸಿಟಿವ್ನಲ್ಲಿ ಐ ಹ್ಯಾಡ್ ಪ್ರಾಮಿಸ್ಡ್ ಹಿಮ್ ಅಂತ ಇದ್ದಿದ್ದು, ಇಲ್ಲಿ ನೆಗೆಟಿವ್ನಲ್ಲಿ ಐ ಹ್ಯಾಡ್ ನಾಟ್ ಪ್ರಾಮಿಸ್ಡ್ ಹಿಮ್. ನಾನು ಅವನಿಗೆ ಭಾಷೆ ನೀಡಿದ್ದಿಲ್ಲ. ವಿ ಹ್ಯಾಡ್ ನಾಟ್ ವಿಸಿಟೆಡ್ ಕಾಶ್ಮೀರ್. ನಾವು ಕಾಶ್ಮೀರ್ಗೆ ಭೇಟಿ ನೀಡಿದ್ದಿಲ್ಲ. ಯು ಹ್ಯಾಡ್ ನಾಟ್ ಸೀನ್ ದ ಮೂವಿ. ನೀನು ಆ ಸಿನಿಮಾ ನೋಡಿದ್ದಿಲ್ಲ. ಗಣೇಶ್ ಹ್ಯಾಡ್ ನಾಟ್ ಡ್ರಂಕ್ ಆಲ್ ಮಿಲ್ಕ್. ಗಣೇಶ್ ಎಲ್ಲ ಹಾಲು ಕುಡಿದಿದ್ದಿಲ್ಲ. ಶರಣ್ಯ ಹ್ಯಾಡ್ ನಾಟ್ ಮ್ಯಾರಿಡ್ ಹಿಮ್. ಶರಣ್ಯ ಅವನನ್ನು ಮದುವೆಯಾಗಿದ್ದಿಲ್ಲ. ದೇ ಹ್ಯಾಡ್ ನಾಟ್ ಫಿನಿಶ್ಡ್ ದೇರ್ ಜಾಬ್. ಅವರು ತಮ್ಮ ಕೆಲಸವನ್ನು ಮುಗಿಸಿದ್ದಿಲ್ಲ. ಸೊ ಈ ರೀತಿಯಾಗಿ ನೆಗೆಟಿವ್ ಫಾರ್ಮ್ಗಳು ಸೆಂಟೆನ್ಸ್ಗಳು ರಚನೆಯಾಗುತ್ತವೆ. ಇನ್ನು ಇಂಟ್ರಾಗೇಟಿವ್ ನೋಡೋದಾದರೆ ಆ್ಯಸ್ ಯೂಸುವಲ್ ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಎಕ್ಸಾಂಪಲ್ಸನ್ನು ನೋಡೋದಾದರೆ ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಪ್ರಾಮಿಸ್ಡ್ ಹಿಮ್ ಆಗಿತ್ತು. ನೆಗೆಟಿವ್ನಲ್ಲಿ ಐ ಹ್ಯಾಡ್ ನಾಟ್ ಪ್ರಾಮಿಸ್ಡ್ ಹಿಮ್. ಅದನ್ನೇ ಇಂಟ್ರಾಗೇಟಿವ್ನಲ್ಲಿ ನೋಡೋದಾದರೆ ಹ್ಯಾಡ್ ಐ ಪ್ರಾಮಿಸ್ಡ್ ಹಿಮ್. ನಾನು ಅವನಿಗೆ ಭಾಷೆ ನೀಡಿದ್ದೇನೆ. ಹ್ಯಾಡ್ ವಿ ವಿಸಿಟೆಡ್ ಕಾಶ್ಮೀರ್. ನಾವು ಕಾಶ್ಮೀರ್ಗೆ ಭೇಟಿ ನೀಡಿದ್ದೇವೆ. ಹ್ಯಾಡ್ ಯು ಸೀನ್ ದ ಮೂವಿ. ನೀನು ಆ ಸಿನಿಮಾ ನೋಡಿದ್ದೆಯಾ. ಹ್ಯಾಡ್ ಗಣೇಶ್ ಡ್ರಂಕ್ ಆಲ್ ಮಿಲ್ಕ್. ಗಣೇಶ್ ಎಲ್ಲ ಹಾಲು ಕುಡಿದಿದ್ದಾನೆ. ಹ್ಯಾಡ್ ಶರಣ್ಯ ಮ್ಯಾರಿಡ್ ಹಿಮ್. ಶರಣ್ಯ ಅವನನ್ನು ಮದುವೆಯಾಗಿದ್ದಳೆ. ಹ್ಯಾಡ್ ದೇ ಫಿನಿಶ್ಡ್ ದೇರ್ ಜಾಬ್. ಅವರು ತಮ್ಮ ಕೆಲಸವನ್ನು ಮುಗಿಸಿದ್ದರೆ. ಸೊ ಈ ರೀತಿಯಾಗಿ ಕೆಲಸವನ್ನು ಮುಗಿಸಿದ್ದರೆ, ಮದುವೆಯಾಗಿದ್ದಳೆ, ಹಾಲು ಕುಡಿದಿದ್ದಾನೆ, ಸಿನಿಮಾ ನೋಡಿದ್ದೆಯಾ, ಭೇಟಿ ನೀಡಿದ್ದೇವೆ, ಭಾಷೆ ನೀಡಿದ್ದೇನೆ. ಸೊ ಈ ರೀತಿಯಾಗಿ ನಾವು ಕ್ರಿಯೆಗಳನ್ನು ಹೇಳಬೇಕಾದ್ರೆ, ಅಂದರೆ ಭೂತಕಾಲದಲ್ಲಿ ನಡೆದು ಹೋದಂಥ ಘಟನೆಗಳನ್ನು ಪ್ರಶ್ನೆಗಳಾಗಿ ಕೇಳುವುದನ್ನು ನಾವು ನೋಡ್ತೀವಿ ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ. ಇನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ ನೋಡೋದಾದರೆ, ನೆಗೆಟಿವ್ ಇಂಟ್ರಾಗೇಟಿವ್ ಅಂದರೆ ಆ್ಯಸ್ ಯೂಸುವಲ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನಿರುತ್ತೆ ಆ ಸೆಂಟೆನ್ಸ್ಗೆ ಹೆಲ್ಪಿಂಗ್ ವರ್ಬಿಗೆ ನಾಟನ್ನು ಸೇರಿಸಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಸೊ ಫಾರ್ಮುಲಾ ನೋಡಿ, ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಎಕ್ಸಾಂಪಲ್ಸನ್ನು ನೋಡೋದಾದರೆ ನೋಡಿ, ಪಾಸಿಟಿವ್ನಲ್ಲಿ ಏನಾಗಿತ್ತು ಸೆಂಟೆನ್ಸು, ಐ ಪ್ರಾಮಿಸ್ಡ್ ಹಿಮ್, ಐ ಹ್ಯಾಡ್ ಪ್ರಾಮಿಸ್ಡ್ ಹಿಮ್ ಅಂತ ಆಗಿತ್ತು. ನೆಗೆಟಿವ್ನಲ್ಲಿ ಐ ಹ್ಯಾಡ್ ನಾಟ್ ಪ್ರಾಮಿಸ್ಡ್ ಹಿಮ್. ಇಂಟ್ರಾಗೇಟಿವ್ನಲ್ಲಿ ಹ್ಯಾಡ್ ಐ ಪ್ರಾಮಿಸ್ಡ್ ಹಿಮ್. ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಹ್ಯಾಡ್ ನಾಟ್ ಐ ಪ್ರಾಮಿಸ್ಡ್ ಹಿಮ್. ನಾನು ಅವನಿಗೆ ಭಾಷೆ ನೀಡಿದ್ದಿಲ್ಲವೇ. ನೋಡಿರಿ, ನೀಡಿದ್ದಿಲ್ಲವೇ. ಹ್ಯಾಡ್ ನಾಟ್ ವಿ ವಿಸಿಟೆಡ್ ಕಾಶ್ಮೀರ್. ನಾವು ಕಾಶ್ಮೀರ್ಗೆ ಭೇಟಿ ನೀಡಿದ್ದಿಲ್ಲವೇ. ಹ್ಯಾಡ್ ನಾಟ್ ಯು ಸೀನ್ ದ ಮೂವಿ. ನೀನು ಆ ಸಿನಿಮಾ ನೋಡಿದ್ದಿಲ್ಲವೇ. ಹ್ಯಾಡ್ ನಾಟ್ ಗಣೇಶ್ ಡ್ರಂಕ್ ಆಲ್ ಮಿಲ್ಕ್. ಗಣೇಶ್ ಎಲ್ಲ ಹಾಲು ಕುಡಿದಿದ್ದಿಲ್ಲವೇ. ಹ್ಯಾಡ್ ನಾಟ್ ಶರಣ್ಯ ಮ್ಯಾರಿಡ್ ಹಿಮ್. ಶರಣ್ಯ ಅವನನ್ನು ಮದುವೆಯಾಗಿದ್ದಿಲ್ಲವೇ. ಹ್ಯಾಡ್ ನಾಟ್ ದೇ ಫಿನಿಶ್ಡ್ ದೇರ್ ಜಾಬ್. ಅವರು ತಮ್ಮ ಕೆಲಸವನ್ನು ಮುಗಿಸಿದ್ದಿಲ್ಲವೇ. ಸೊ ಮುಗಿಸಿದಿಲ್ವಾ, ನೋಡಿದಿಲ್ವಾ, ನೀನು ಕೇಳಿದಿಲ್ವಾ ಅಂತ ಈ ರೀತಿ ನಾವು ಪ್ರಶ್ನೆಗಳನ್ನು ಕೇಳಬೇಕಾದರೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ನೋಡ್ತೀವಿ. ಸೊ ಇದಿಷ್ಟು, ಐ ಹ್ಯಾಡ್ ಪ್ರಾಮಿಸ್ಡ್ ಹಿಮ್, ಐ ಹ್ಯಾಡ್ ನಾಟ್ ಪ್ರಾಮಿಸ್ಡ್ ಹಿಮ್, ಹ್ಯಾಡ್ ಐ ಪ್ರಾಮಿಸ್ಡ್ ಹಿಮ್, ಹ್ಯಾಡ್ ನಾಟ್ ಐ ಪ್ರಾಮಿಸ್ಡ್ ಹಿಮ್. ಈ ರೀತಿಯಾಗಿ ನಾವು ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನೋಡ್ತೀವಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ನಾವು ಭೂತಕಾಲದಲ್ಲಿ ಮಾಡುತ್ತಲೇ ಇರುವಂತಹ ಕ್ರಿಯೆಗಳನ್ನು ಹೇಳುವಂತಹ ವಾಕ್ಯಗಳು. ಅಂದರೆ ಪಾಸ್ಟ್ ಟೆನ್ಸಲ್ಲಿ ಮಾಡುತ್ತಲೇ ಇದ್ದಂಥ ಕ್ರಿಯೆಗಳನ್ನು ನಾವು
ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬಳಸ್ತೀವಿ. ಎಕ್ಸಾಂಪಲ್ಸನ್ನು ನೋಡೋದಾದರೆ ಅದಕ್ಕಿಂತ ಮುಂಚೆ ಫಾರ್ಮುಲಾ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಯಾವ ರೀತಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿತ್ತಲ್ಲ ಅಲ್ಲಿ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಆಗಿತ್ತು. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹ್ಯಾಡ್ ಬೀನ್ ಅಂತ ಆಗುತ್ತೆ. ಸೊ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್ಸ್ ನೋಡೋದಾದರೆ ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹರ್. ನಾನು ಅವಳಿಗಾಗಿ ಕಾಯುತ್ತಲೇ ಇದ್ದೆ. ಅಂದರೆ ಕಾಯುತ್ತಲೇ ಇದ್ದೆ ಅಂದರೆ ಬಹಳ ದಿನಗಳವರೆಗೆ ಕಾಯುತ್ತಲೇ ಇದ್ದೆ. ಅಂದರೆ ಹಿಂದಿನ ಭೂತದಲ್ಲಿ ಬಹಳ ದಿನಗಳವರೆಗೆ ಒಂದು ಕ್ರಿಯೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದರೆ ಅಂತಹ ಒಂದು ವಾಕ್ಯಗಳನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹೇಳ್ತೀವಿ. ಸೊ ನಾನು ಅವಳಿಗಾಗಿ ಕಾಯುತ್ತಲೇ ಇದ್ದೆ. ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹರ್. ವಿ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ನಾವು ಕ್ರಿಕೆಟ್ ಆಡುತ್ತಲೇ ಇದ್ದೆವು. ನಾವು ಈಗ ಚಿಕ್ಕವರಿದ್ದಾಗ ಬಾಲ್ಯದಲ್ಲಿ ತುಂಬ ದಿನಗಳವರೆಗೆ ಕ್ರಿಕೆಟ್ ಆಡುತ್ತಲೇ ಇದ್ದೆವು ಅಂದರೆ ಇವಾಗ ಆಡ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಯು ಹ್ಯಾಡ್ ಬೀನ್ ಚೀಟಿಂಗ್ ಟು ಹಿಮ್. ನೀನು ಅವನಿಗೆ ಮೋಸ ಮಾಡುತ್ತಲೇ ಇದ್ದೆ. ಅಂದರೆ ಮೋಸವನ್ನು ಮಾಡುತ್ತಲೇ ಇದ್ದೆ ಯಾವತ್ತು ಬಹಳ ದಿನಗಳವರೆಗೆ. ಮಹೇಶ್ ಹ್ಯಾಡ್ ಬೀನ್ ರೀಡಿಂಗ್ ಇಂಗ್ಲೀಷ್. ಮಹೇಶ್ ಇಂಗ್ಲೀಷ್ ಓದುತ್ತಲೇ ಇದ್ದನು. ಮಹೇಶ ಇಂಗ್ಲೀಷನ್ನು ಓದ್ತಾನೇ ಇದ್ದ. ಕಾವ್ಯ ಹ್ಯಾಡ್ ಬೀನ್ ಡೆಕೋರೇಟಿಂಗ್ ದ ಹೌಸ್. ಕಾವ್ಯ ಮನೆಯನ್ನು ಅಲಂಕರಿಸುತ್ತಲೇ ಇದ್ದಳು. ಕಾವ್ಯ ಯಾವಾಗಲೂ ಆ ಮನೆಯನ್ನು ಅಲಂಕರಿಸ್ತಾನೇ ಇರ್ತಾ ಇದ್ಲು ಅಂತ ಹೇಳಬೇಕಾದ್ರೆ ಕಾವ್ಯ ಹ್ಯಾಡ್ ಬೀನ್ ಡೆಕೋರೇಟಿಂಗ್ ದ ಹೌಸ್. ದೇ ಹ್ಯಾಡ್ ಬೀನ್ ಮೀಟಿಂಗ್ ಈಚ್ ಅದರ್. ಅವರು ಒಬ್ಬರಿಗೊಬ್ಬರು ಭೇಟಿಯಾಗುತ್ತಲೇ ಇದ್ದರು. ಸೊ ಈ ರೀತಿಯ ವಾಕ್ಯಗಳು ಭೇಟಿಯಾಗುತ್ತಲೇ ಇದ್ದ, ಅಲಂಕರಿಸುತ್ತಲೇ ಇದ್ದಳು, ಓದುತ್ತಲೇ ಇದ್ದ, ಮಾಡುತ್ತಲೇ ಇದ್ದ, ಆಡುತ್ತಲೇ ಇದ್ದೆವು, ಕಾಯುತ್ತಲೇ ಇದ್ದೆ. ಸೊ ಈ ರೀತಿಯಾಗಿ ಅಂದರೆ ಹಿಂದೆ ನಾನು ಈ ಸಮಯದಲ್ಲಿ ಈ ಕ್ರಿಯೆಯನ್ನು ಮಾಡ್ತಾನೇ ಇದ್ನಿ ಅಂತ ಹೇಳಬೇಕಾದ್ರೆ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ನೋಡ್ತೀವಿ. ಸೊ ಇದು ಪಾಸಿಟಿವ್ ಫಾರ್ಮು. ಇನ್ನು ನೆಗೆಟಿವ್ ಫಾರ್ಮ್ ನೋಡೋದಾದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನೆಗೆಟಿವ್ ಫಾರ್ಮುಲಾ ಪಾಸಿಟಿವ್ಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಆಗಿಬಿಡುತ್ತೆ. ಸೊ ಹೆಲ್ಪಿಂಗ್ ವರ್ಬಿಗೆ ನಾಟ್, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ನಾಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ನೋಡಿ ಇಲ್ಲಿ ಮೇನ್ ಹೆಲ್ಪಿಂಗ್ ವರ್ಬು ಹ್ಯಾಡ್ ಆಗಿರೋದ್ರಿಂದ ನಾವು ಹ್ಯಾಡ್ ಆದ ಕೂಡಲೇ ನಾಟ್ ಹಚ್ಚಬೇಕು, ಆಮೇಲೆ ಬೀನ್ ಹಚ್ಚಬೇಕು. ಸೊ ಐ ಹ್ಯಾಡ್ ನಾಟ್ ಬೀನ್ ವೇಟಿಂಗ್ ಫಾರ್ ಹರ್. ನಾನು ಅವಳಿಗಾಗಿ ಕಾಯುತ್ತಲೇ ಇರಲಿಲ್ಲ. ನೋಡಿರಿ ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹರ್, ನಾನು ಅವಳಿಗಾಗಿ ಕಾಯುತ್ತಲೇ ಇದ್ದೆ. ನೆಗೆಟಿವ್ನಲ್ಲಿ ಐ ಹ್ಯಾಡ್ ನಾಟ್ ಬೀನ್ ವೇಟಿಂಗ್ ಫಾರ್ ಹರ್, ನಾನು ಅವಳಿಗಾಗಿ ಕಾಯ್ತಾ ಇರಲಿಲ್ಲ ನಾನು ಅಂತ ಆಗುತ್ತೆ. ವಿ ಹ್ಯಾಡ್ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ನಾವು ಕ್ರಿಕೆಟ್ ಆಡುತ್ತಲೇ ಇರಲಿಲ್ಲ, ನಾವು ಆಡ್ತಾನೇ ಇದ್ದಿದ್ದಿಲ್ಲ ಕ್ರಿಕೆಟನ್ನು. ಯು ಹ್ಯಾಡ್ ನಾಟ್ ಬೀನ್ ಚೀಟಿಂಗ್ ಟು ಹಿಮ್. ನೀನು ಅವನಿಗೆ ಮೋಸ ಮಾಡುತ್ತಲೇ ಇರಲಿಲ್ಲ. ಮಹೇಶ್ ಹ್ಯಾಡ್ ನಾಟ್ ಬೀನ್ ರೀಡಿಂಗ್ ಇಂಗ್ಲೀಷ್. ಮಹೇಶ್ ಇಂಗ್ಲೀಷ್ ಓದುತ್ತಲೇ ಇರಲಿಲ್ಲ. ಕಾವ್ಯ ಹ್ಯಾಡ್ ನಾಟ್ ಬೀನ್ ಡೆಕೋರೇಟಿಂಗ್ ದ ಹೌಸ್. ಕಾವ್ಯ ಮನೆಯನ್ನು ಅಲಂಕರಿಸುತ್ತಲೇ ಇರಲಿಲ್ಲ. ದೇ ಹ್ಯಾಡ್ ನಾಟ್ ಬೀನ್ ಮೀಟಿಂಗ್ ಈಚ್ ಅದರ್. ಅವರು ಒಬ್ಬರಿಗೊಬ್ಬರು ಭೇಟಿಯಾಗುತ್ತಲೇ ಇರಲಿಲ್ಲ. ಸೊ ಈ ರೀತಿಯಾಗಿ ನೆಗೆಟಿವ್ ಫಾರ್ಮ್ ಸೆಂಟೆನ್ಸು ಆಗುತ್ತವೆ. ಅಂದರೆ ಹಿಂದಿನ ಒಂದು ಸಮಯದಲ್ಲಿ ಭೂತಕಾಲದಲ್ಲಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದಿದ್ದಿಲ್ಲ ಅಂತ ಹೇಳಬೇಕಾದ್ರೆ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹೇಳ್ತೀವಿ. ಭೇಟಿಯಾಗುತ್ತಲೇ ಇರಲಿಲ್ಲ, ಅಲಂಕರಿಸುತ್ತಲೇ ಇರಲಿಲ್ಲ, ಓದುತ್ತಲಿರಲಿಲ್ಲ, ಮಾಡುತ್ತಲಿರಲಿಲ್ಲ, ಆಡುತ್ತಲೇ ಇರಲಿಲ್ಲ, ಕಾಯುತ್ತಲೇ ಇರಲಿಲ್ಲ ಅಂತ ಆಗುತ್ತೆ. ಸೊ ಇನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇಂಟ್ರೋಗೇಟಿವ್ ಸೆಂಟೆನ್ಸನ್ನು ನೋಡೋದಾದರೆ ಆ್ಯಸ್ ಯೂಸ್ವಲ್ ಆಗಿ ಸೆಂಟೆನ್ಸು ಹೆಲ್ಪಿಂಗ್ ವರ್ಬ್ದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇಂಟ್ರೋಗೇಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾವು ಕ್ವಶನ್ ಮಾರ್ಕನ್ನು ಬಳಸ್ತೀವಿ. ಎಕ್ಸಾಂಪಲ್ಸನ್ನು ನೋಡೋದಾದರೆ ನೋಡಿ, ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹರ್ ಅಂತಾಗಿತ್ತು. ನಾನು ಅವಳಿಗಾಗಿ ಕಾಯುತ್ತಲೇ ಇದ್ದೆ.
ಅದೇ ನೆಗೆಟಿವ್ನಲ್ಲಿ ಐ ಹ್ಯಾಡ್ ನಾಟ್ ಬೀನ್ ವೇಟಿಂಗ್ ಫಾರ್ ಹರ್ ಅಂತಾಗಿತ್ತು, ನಾನು ಅವಳಿಗಾಗಿ ಕಾಯುತ್ತಲೇ ಇರಲಿಲ್ಲ ಅಂತಾಗಿತ್ತು. ಸೊ ಇಂಟ್ರಾಗೇಟಿವನ್ನು ನೋಡೋದಾದರೆ ಹ್ಯಾಡ್ ಐ ಬೀನ್ ವೇಟಿಂಗ್ ಫಾರ್ ಹರ್, ನಾನು ಅವಳಿಗಾಗಿ ಕಾಯುತ್ತಲೇ ಇದ್ದೇನೆ ಅಂತ ಅರ್ಥ ಆಗುತ್ತೆ. ಹ್ಯಾಡ್ ವಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡುತ್ತಲೇ ಇದ್ದೇವೆ. ಹ್ಯಾಡ್ ಯು ಬೀನ್ ಚೀಟಿಂಗ್ ಟು ಹಿಮ್, ನೀನು ಅವನಿಗೆ ಮೋಸ ಮಾಡುತ್ತಲೇ ಇದ್ದೀಯಾ. ಹ್ಯಾಡ್ ಮಹೇಶ್ ಬೀನ್ ರೀಡಿಂಗ್ ಇಂಗ್ಲೀಷ್, ಮಹೇಶ್ ಇಂಗ್ಲೀಷ್ ಓದುತ್ತಲೇ ಇದ್ದಾನೆ. ಹ್ಯಾಡ್ ಕಾವ್ಯ ಬೀನ್ ಡೆಕೋರೇಟಿಂಗ್ ದ ಹೌಸ್, ಕಾವ್ಯ ಮನೆಯನ್ನು ಅಲಂಕರಿಸುತ್ತಲೇ ಇದ್ದಳೆ. ಹ್ಯಾಡ್ ದೇ ಬೀನ್ ಮೀಟಿಂಗ್ ಈಚ್ ಅದರ್, ಅವರು ಒಬ್ಬರಿಗೊಬ್ಬರು ಭೇಟಿಯಾಗುತ್ತಲೇ ಇದ್ದರೆ. ಈ ರೀತಿಯಾಗಿ ವಾಕ್ಯಗಳು ಈ ಒಂದು ಇಂಟ್ರಾಗೇಟಿವ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಈ ರೀತಿ ಆಗುತ್ತವೆ. ಅಂದರೆ ಭೂತದಲ್ಲಿ ಈ ಕ್ರಿಯೆಯನ್ನು ನೀ ಮಾಡ್ತಾ ಇದ್ದೀಯಾ ಅಂತ ಪ್ರಶ್ನೆ ಕೇಳಬೇಕಾದ್ರೆ ನಾವು ಈ ಸೆಂಟೆನ್ಸ್ಗಳನ್ನು ಬಳಸ್ತೀವಿ. ಅವನು ಓದ್ತಾ ಇದ್ನಾ, ಇವನು ಬರಿತಲೇ ಇದ್ನಾ, ಅವನು ಹಾಡುತ್ತಲೇ ಇದ್ದನ, ಅವನು ಮಲಗುತ್ತಲೇ ಇದ್ದನ. ಈ ರೀತಿಯ ವಾಕ್ಯಗಳನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ನೋಡ್ತೀವಿ. ಇನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ನೋಡೋದಾದರೆ, ಕ್ಷಮಿಸಿ ಇಲ್ಲಿ ಬರೀ ಇಂಟ್ರಾಗೇಟಿವ್ ಅಂತ ಅಷ್ಟಾಗಿದೆ, ಅದು ನೆಗೆಟಿವ್ ಇಂಟ್ರಾಗೇಟಿವ್. ಸೊ ಫಾರ್ಮುಲಾ ನೋಡಿ, ಹೆಲ್ಪಿಂಗ್ ವರ್ಬ್ ಅಂದರೆ ಇಂಟ್ರಾಗೇಟಿವ್ಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಅಂದರೆ ಇಂಟ್ರಾಗೇಟಿವ್ಗೆ ನಾಟ್ ಹಚ್ಬಿಡೋದು ಅಷ್ಟೇ. ಈಗ ನೋಡಿ, ಹ್ಯಾಡ್ ನಾಟ್ ಐ ಬೀನ್ ವೇಟಿಂಗ್ ಫಾರ್ ಹರ್, ನೋಡಿ ಪಾಸಿಟಿವ್ನಲ್ಲಿ ಏನಿತ್ತು, ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹರ್. ನೆಗೆಟಿವ್ ಏನಾಯಿತು, ಐ ಹ್ಯಾಡ್ ನಾಟ್ ಬೀನ್ ವೇಟಿಂಗ್ ಫಾರ್ ಹರ್. ಇಂಟ್ರಾಗೇಟಿವ್ನಲ್ಲಿ ಹ್ಯಾಡ್ ಐ ಬೀನ್ ವೇಟಿಂಗ್ ಫಾರ್ ಹರ್. ಅದೇ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಹ್ಯಾಡ್ ನಾಟ್ ಐ ಬೀನ್ ವೇಟಿಂಗ್ ಫಾರ್ ಹರ್, ನಾನು ಅವಳಿಗಾಗಿ ಕಾಯುತ್ತಲೇ ಇರಲಿಲ್ಲವೇ. ಹ್ಯಾಡ್ ನಾಟ್ ವಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡುತ್ತಲೇ ಇರಲಿಲ್ಲವೇ. ಹ್ಯಾಡ್ ನಾಟ್ ಯು ಬೀನ್ ಚೀಟಿಂಗ್ ಟು ಹಿಮ್, ನೀನು ಅವನಿಗೆ ಮೋಸ ಮಾಡುತ್ತಲೇ ಇರಲಿಲ್ಲವೇ. ಹ್ಯಾಡ್ ನಾಟ್ ಮಹೇಶ್ ಬೀನ್ ರೀಡಿಂಗ್ ಇಂಗ್ಲೀಷ್, ಮಹೇಶ್ ಇಂಗ್ಲೀಷ್ ಓದುತ್ತಲೇ ಇರಲಿಲ್ಲವೇ. ಹ್ಯಾಡ್ ನಾಟ್ ಕಾವ್ಯ ಬೀನ್ ಡೆಕೋರೇಟಿಂಗ್ ದ ಹೌಸ್, ಕಾವ್ಯ ಮನೆಯನ್ನು ಅಲಂಕರಿಸುತ್ತಲೇ ಇರಲಿಲ್ಲವೇ. ಹ್ಯಾಡ್ ನಾಟ್ ದೇ ಬೀನ್ ಮೀಟಿಂಗ್ ಈಚ್ ಅದರ್, ಅವರು ಒಬ್ಬರಿಗೊಬ್ಬರು ಭೇಟಿಯಾಗುತ್ತಲೇ ಇರಲಿಲ್ಲವೇ. ಸೊ ಈ ರೀತಿಯಾಗಿ ನಾವು ಭೂತಕಾಲದಲ್ಲಿ ಈ ಒಂದು ಕ್ರಿಯೆಯನ್ನು ನೀನು ಮಾಡ್ತಾ ಇರಲಿಲ್ವಾ ಅಂತ ಕೇಳಬೇಕಾದ್ರೆ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ ಫಾರ್ಮನ್ನು ಬಳಸ್ತೀವಿ. ಅಂದರೆ ನೀನು ಓದ್ತಾ ಇರಲಿಲ್ವಾ, ನೀನು ಮಾಡ್ತಾ ಇರಲಿಲ್ವಾ, ನೀನು ನೋಡುತ್ತಾ ಇರಲಿಲ್ವಾ, ನೀನು ಕೇಳುತ್ತಾ ಇರಲಿಲ್ವಾ, ನೀನು ಹೇಳುತ್ತಾ ಇರಲಿಲ್ವಾ, ಈ ರೀತಿಯಾದಂಥ ಕ್ರಿಯೆಗಳನ್ನು ನಾವು ಬಳಸ್ತೀವಿ. ಸೊ ಇದಿಷ್ಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಹಾಗೂ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳು ಯಾವ ರೀತಿ ಫಾರ್ಮ್ ಆಗುತ್ತವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯದಲ್ಲಿ, ಅಂದರೆ ಭವಿಷ್ಯತ್ತಿನಲ್ಲಿ ಮಾಡುವಂತಹ ಕ್ರಿಯೆಗಳನ್ನು ಅಥವಾ ಕೆಲಸಗಳನ್ನು ಹೇಳುವಂತಹ ಒಂದು ಟೆನ್ಸ್ಗಳಾಗಿವೆ. ಇಲ್ಲಿ ಬರ್ತಕ್ಕಂಥ ಸೆಂಟೆನ್ಸ್ಗಳು ಭವಿಷ್ಯತ್ತಿನಲ್ಲಿ ಅಂದರೆ ಮುಂದಿನ ಒಂದು ದಿನಗಳಲ್ಲಿ ನಾನು ಈ ಕೆಲಸವನ್ನು, ಈ ಕ್ರಿಯೆಗಳನ್ನು ಮಾಡುತ್ತೇನೆ, ಮಾಡುವೆನು, ನೋಡುವೆನು, ಈ ಥರದ ವಾಕ್ಯಗಳನ್ನು ಹೇಳಬೇಕಾದ್ರೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ನೋಡ್ತೀವಿ. ಸಿಂಪಲ್ ಫ್ಯೂಚರ್ ಟೆನ್ಸ್ನ ಒಂದು ಪಾಸಿಟಿವ್ ಫಾರ್ಮುಲಾ ನೋಡೋದಾದರೆ ಇಲ್ಲಿ ಹೆಲ್ಪಿಂಗ್ ವರ್ಬು ಶಾಲ್ ಮತ್ತು ವಿಲ್ ಬರುತ್ತವೆ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಶಾಲ್ ವಿಲ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ಸೊ ಎಕ್ಸಾಂಪಲ್ಸನ್ನು ನೋಡೋದಾದರೆ ನೋಡಿ, ಐ ಶಾಲ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಮಾತನಾಡಲು ಕಲಿಯುವೆನು. ಕಲಿಯುವೆನು ಅಂದರೆ ಕಲಿಯುತ್ತೇನೆ ಅಲ್ಲ, ಕಲಿತಿಲ್ಲ, ಇನ್ನು ಮುಂದೆ ಕಲಿಯುವವನಿದ್ದೇನೆ, ಕಲಿಯುವೆನು ಅಂತ ಹೇಳ್ತೀವಿ. ಸೊ ವಿ ಶಾಲ್ ಪ್ರೇ ಫಾರ್ ರೇನ್, ನಾವು ಮಳೆಗಾಗಿ ಪ್ರಾರ್ಥಿಸುವೆವು. ಮುಂದಿನ ದಿನಗಳಲ್ಲಿ ಮಳೆ ಬರದೇ ಇರದಿದ್ದರೆ ನಾವು ಪ್ರಾರ್ಥನೆಯನ್ನು ಮಾಡೋಣ, ಪ್ರಾರ್ಥಿಸುವೆವು. ಯು ವಿಲ್ ಫೇಸ್ ದ ಪ್ರಾಬ್ಲಮ್ಸ್, ನೀನು ಸಮಸ್ಯೆಗಳನ್ನು ಎದುರಿಸುವೆ. ಮುಂದಿನ ದಿನಗಳಲ್ಲಿ ನೀನು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಆ ಥರ. ಪವನ್ ವಿಲ್ ಪಾಸ್ ಇನ್ ದ ಎಕ್ಸಾಮ್, ನೋಡಿರಿ, ಪವನ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವನು
ಇನ್ನೂ ಆಗಿಲ್ಲ, ಇನ್ನು ಮುಂದೆ ಭವಿಷ್ಯತ್ತಿನಲ್ಲಿ ಆಗುವವನಿದ್ದಾನೆ. ಸ್ನೇಹ ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಸ್ನೇಹ ಉತ್ತಮ ಅಂಕಗಳನ್ನು ಪಡೆಯುವಳು. ದೇ ವಿಲ್ ಫೈಟ್ ಫಾರ್ ಫ್ರೀಡಮ್. ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವರು. ಸೊ ಈ ರೀತಿಯಾಗಿ ಹೋರಾಡುವರು, ಪಡೆಯುವಳು, ಉತ್ತೀರ್ಣನಾಗುವನು, ಎದುರಿಸುವೆ, ಪ್ರಾರ್ಥಿಸುವೆವು, ಕಲಿಯುವೆನು. ಸೊ ಇವೆಲ್ಲವೂ ಕೂಡ ಭವಿಷ್ಯತ್ತಿನಲ್ಲಿ ಮಾಡುವಂತಹ ಕ್ರಿಯೆಗಳು, ಕೆಲಸಗಳು ಆಗಿವೆ. ಇನ್ನೊಂದು ಮುಖ್ಯವಾದ ವಿಚಾರವನ್ನು ನೋಡಬೇಕಾದ್ರೆ ಇಲ್ಲಿ 2 ಹೆಲ್ಪಿಂಗ್ ವರ್ಬ್ ಬರ್ತವೆ, ಶಾಲ್ ಮತ್ತು ವಿಲ್. ಸೊ ಶಾಲ್ ಮತ್ತು ವಿಲ್ಲನ್ನು ಎಲ್ಲೆಲ್ಲಿ ಬಳಸಬೇಕಪ್ಪ ಅಂತಂದರೆ ಐ ಮತ್ತು ಉಯ್ ಈ 2 ಸಬ್ಜೆಕ್ಟಿಗೆ ನಾವು ಶಾಲನ್ನು ಬಳಸಬೇಕು. ಉಳಿದಂತೆ ಎಲ್ಲ ಸಬ್ಜೆಕ್ಟಿಗೂ ವಿಲ್ಲನ್ನು ಬಳಸ್ತೀವಿ. ಸೊ ಈ ರೀತಿಯಾಗಿ ಪಾಸಿಟಿವ್ ಫಾರ್ಮುಲಾ ಮತ್ತು ಸೆಂಟೆನ್ಸ್ಗಳು ಬರುತ್ತವೆ. ಇನ್ನು ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ನೆಗೆಟಿವ್ ನೋಡೋದಾದರೆ ಪಾಸಿಟಿವ್ ಏನು ಫಾರ್ಮುಲಾ ಇತ್ತು ಜಸ್ಟ್ ಅದಕ್ಕೆ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಆಗಿಬಿಡುತ್ತೆ. ಆ್ಯಸ್ ಯೂಸ್ವಲ್ ಎಲ್ಲ ಟೆನ್ಸ್ಗಳಲ್ಲಿಯೂ ಕೂಡ ಇದೇ ರೀತಿ ಆಗುತ್ತೆ. ಪಾಸಿಟಿವ್ನ ನೆಗೆಟಿವ್ ಮಾಡಬೇಕಾದ್ರೆ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಬೇಕು. ಸೊ ಬನ್ನಿ ಫಾರ್ಮುಲಾ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಶಾಲ್ ವಿಲ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೋಡಿರಿ, ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಶಾಲ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್ ಅಂತ ಆಗಿತ್ತು. ಸೊ ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಮಾತನಾಡಲು ಕಲಿಯುವುದಿಲ್ಲ. ಅಂದರೆ ಮುಂದಿನ ದಿನಗಳಲ್ಲಿ ನಾನು ಕಲಿಯುವುದಿಲ್ಲ ಅಂತ ಹೇಳಬೇಕಾಗಿದೆ. ವಿ ಶಾಲ್ ನಾಟ್ ಪ್ರೇ ಫಾರ್ ರೇನ್. ನಾವು ಮಳೆಗಾಗಿ ಪ್ರಾರ್ಥಿಸುವುದಿಲ್ಲ. ನಾವೇನು ಪ್ರಾರ್ಥಿಸುವುದಿಲ್ಲ ಅಂತ ಹೇಳಬೇಕಾಗಿದೆ. ಯು ವಿಲ್ ನಾಟ್ ಫೇಸ್ ದ ಪ್ರಾಬ್ಲಮ್ಸ್. ಯು ವಿಲ್ ನಾಟ್ ಫೇಸ್ ದ ಪ್ರಾಬ್ಲಮ್ಸ್. ನೀನು ಸಮಸ್ಯೆಗಳನ್ನು ಎದುರಿಸುವುದಿಲ್ಲ. ಪವನ್ ವಿಲ್ ನಾಟ್ ಪಾಸ್ ಇನ್ ದ ಎಕ್ಸಾಮ್. ಪವನ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದಿಲ್ಲ. ಸ್ನೇಹ ವಿಲ್ ನಾಟ್ ಗೆಟ್ ಗುಡ್ ಮಾರ್ಕ್ಸ್. ಸ್ನೇಹ ಉತ್ತಮ ಅಂಕಗಳನ್ನು ಪಡೆಯುವುದಿಲ್ಲ. ದೇ ವಿಲ್ ನಾಟ್ ಫೈಟ್ ಫಾರ್ ಫ್ರೀಡಮ್. ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಾನು ಈ ಕ್ರಿಯೆಗಳನ್ನು ಮಾಡುವುದಿಲ್ಲ ಅಂತ ಹೇಳಬೇಕಾದ್ರೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ನೆಗೆಟಿವ್ ಫಾರ್ಮನ್ನು ಬಳಸ್ತೀವಿ. ಸೊ ನೋಡಿ, ಹೋರಾಡುವುದಿಲ್ಲ, ಪಡೆಯುವುದಿಲ್ಲ, ಉತ್ತೀರ್ಣನಾಗುವುದಿಲ್ಲ, ಎದುರಿಸುವುದಿಲ್ಲ, ಪ್ರಾರ್ಥಿಸುವುದಿಲ್ಲ, ಕಲಿಯುವುದಿಲ್ಲ. ನೋಡಿ, ಅಂದರೆ ಮುಂದಿನ ದಿನಗಳಲ್ಲಿ ಅಂದರೆ ಭವಿಷ್ಯತ್ತಿನಲ್ಲಿ ಈ ಕ್ರಿಯೆಗಳನ್ನು ಮಾಡುವುದಿಲ್ಲ ಅಂತ ಹೇಳಬೇಕಾದ್ರೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ನೆಗೆಟಿವ್ನಲ್ಲಿ ಹೇಳ್ತೀವಿ. ಇನ್ನು ಸಿಂಪಲ್ ಫ್ಯೂಚರ್ ಟೆನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನೋಡೋದಾದರೆ ಪ್ರತಿ ಸಲದಂತೆ ಇಲ್ಲಿಯೂ ಕೂಡ ಹೆಲ್ಪಿಂಗ್ ವರ್ಬಿಂದ ಸೆಂಟೆನ್ಸು ಸ್ಟಾರ್ಟ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಶಾಲ್ ಆರ್ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಮೊದಲಿಗೆ ಹೆಲ್ಪಿಂಗ್ ವರ್ಬ್ದಿಂದ ಸೆಂಟೆನ್ಸ್ ಪ್ರಾರಂಭ ಆಗುತ್ತೆ, ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬರುತ್ತೆ. ನೋಡಿ, ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಶಾಲ್ ಲರ್ನ್ ಟು ಸ್ಪೀಕ್ ಅಂತ ಆಗಿತ್ತು. ಐ ಶಾಲ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್. ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್ ಅಂತ ಆಗಿತ್ತು. ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಮಾತನಾಡಲು ಕಲಿಯುವೆನೇ. ಶಾಲ್ ವಿ ಪ್ರೇ ಫಾರ್ ರೇನ್. ನಾವು ಮಳೆಗಾಗಿ ಪ್ರಾರ್ಥಿಸುವೆವೇ. ವಿಲ್ ಯು ಫೇಸ್ ದ ಪ್ರಾಬ್ಲಮ್ಸ್. ನೀನು ಸಮಸ್ಯೆಗಳನ್ನು ಎದುರಿಸುವೆಯಾ. ವಿಲ್ ಪವನ್ ಪಾಸ್ ಇನ್ ದ ಎಕ್ಸಾಮ್. ಪವನ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವನೇ. ವಿಲ್ ಸ್ನೇಹ ಗೆಟ್ ಗುಡ್ ಮಾರ್ಕ್ಸ್. ಸ್ನೇಹ ಉತ್ತಮ ಅಂಕಗಳನ್ನು ಪಡೆಯುವಳೆ. ವಿಲ್ ದೇ ಫೈಟ್ ಫಾರ್ ಫ್ರೀಡಮ್. ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವರೇ. ಸೊ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಭವಿಷ್ಯತ್ತಿನಲ್ಲಿ ಈ ಕ್ರಿಯೆಗಳನ್ನು ನೀವು ಮಾಡುವಿರಾ ಅಂತ ಕೇಳಬೇಕಾದ್ರೆ ಈ ರೀತಿಯ ಸೆಂಟೆನ್ಸ್ಗಳನ್ನ ನಾವು ಬಳಸ್ತೀವಿ. ನೋಡಿರಿ, ಹೋರಾಡುವರೇ, ಪಡೆಯುವಳೆ, ಉತ್ತೀರ್ಣನಾಗುವನೇ, ಎದುರಿಸುವೆಯಾ, ಪ್ರಾರ್ಥಿಸುವೆವೇ, ಕಲಿಯುವೆನೇ. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ಹಾಕಿಕೊಳ್ಳುವುದು. ಅಂದರೆ ಮುಂದಿನ ದಿನಗಳಲ್ಲಿ ಈ ಕ್ರಿಯೆಗಳನ್ನು ನಾನು ಮಾಡ್ತೀನಾ, ನೋಡ್ತೀನಾ, ಕೇಳ್ತೀನಾ, ಬರಿತೀನಾ, ಪಾಸ್ ಆಗ್ತೀನಾ, ಹಾಡ್ತೀನಾ, ಕುಣಿತೀನಾ ಅಂತ ಈ ರೀತಿಯ ಕ್ರಿಯೆಗಳನ್ನು ನಾವು ಪ್ರಶ್ನೆ ರೂಪದಲ್ಲಿ ಕೇಳಬೇಕಾದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಇಂಟ್ರಾಗೇಟಿವ್ನಲ್ಲಿ ನೋಡ್ತೀವಿ.
ಇನ್ನು ಸಿಂಪಲ್ ಫ್ಯೂಚರ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರೋಗೇಟಿವ್ ಅಂದರೆ ಈಗಾಗಲೇ ಇಂಟ್ರೋಗೇಟಿವ್ ಏನು ಸೆಂಟೆನ್ಸ್ ಇತ್ತಲ್ಲ, ಜಸ್ಟ್ ಅದಕ್ಕೆ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರೋಗೇಟಿವ್ ಆಗುತ್ತೆ. ಫಾರ್ಮುಲಾ ನೋಡಿ, ಹೆಲ್ಪಿಂಗ್ ವರ್ಬ್ ಶಾಲ್ ಆರ್ ವಿಲ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ನೋಡಿ, ಪಾಸಿಟಿವ್ನಲ್ಲಿ ಏನಿತ್ತು, ಐ ಶಾಲ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್ ಇತ್ತು. ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್. ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್. ಇನ್ನು ನೆಗೆಟಿವ್ ಇಂಟ್ರಾಗೇಟಿವ್ ನೋಡಿದರೆ ಶಾಲ್ ನಾಟ್ ಐ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಮಾತನಾಡಲು ಕಲಿಯುವುದಿಲ್ಲವೇ. ಶಾಲ್ ನಾಟ್ ವಿ ಪ್ರೇ ಫಾರ್ ರೇನ್, ನಾವು ಮಳೆಗಾಗಿ ಪ್ರಾರ್ಥಿಸುವುದಿಲ್ಲವೇ. ವಿಲ್ ನಾಟ್ ಯು ಫೇಸ್ ದ ಪ್ರಾಬ್ಲಮ್ಸ್, ನೀನು ಸಮಸ್ಯೆಗಳನ್ನು ಎದುರಿಸುವುದಿಲ್ಲವೇ. ವಿಲ್ ನಾಟ್ ಪವನ್ ಪಾಸ್ ಇನ್ ದ ಎಕ್ಸಾಮ್, ಪವನ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದಿಲ್ಲವೇ. ವಿಲ್ ನಾಟ್ ಸ್ನೇಹ ಗೆಟ್ ಗುಡ್ ಮಾರ್ಕ್ಸ್, ಸ್ನೇಹ ಉತ್ತಮ ಅಂಕಗಳನ್ನು ಪಡೆಯುವುದಿಲ್ಲವೇ. ವಿಲ್ ನಾಟ್ ದೇ ಫೈಟ್ ಫಾರ್ ಫ್ರೀಡಮ್, ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದಿಲ್ಲವೇ. ಸೊ ಈ ರೀತಿಯಾಗಿ ವಾಕ್ಯಗಳು ಬರುತ್ತವೆ. ಅಂದರೆ ಮುಂದಿನ ದಿನಗಳಲ್ಲಿ ನಾನು ಈ ಕೆಲಸವನ್ನು ಮಾಡುವುದಿಲ್ಲವಾ, ನಾನು ನೋಡುವುದಿಲ್ಲವಾ, ನಾನು ತಿನ್ನುವುದಿಲ್ಲವಾ, ನಾನು ಪಾಸ್ ಆಗುವುದಿಲ್ಲವಾ ಅಂತ ಈ ರೀತಿ ಪ್ರಶ್ನೆಗಳನ್ನು ಹಾಕಬೇಕಾದ್ರೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ನೋಡ್ತೀವಿ. ನೋಡಿ, ಹೋರಾಡುವುದಿಲ್ಲವೇ, ಪಡೆಯುವುದಿಲ್ಲವೇ, ಉತ್ತೀರ್ಣನಾಗುವುದಿಲ್ಲವೇ, ಎದುರಿಸುವುದಿಲ್ಲವೇ, ಪ್ರಾರ್ಥಿಸುವುದಿಲ್ಲವೇ, ಕಲಿಯುವುದಿಲ್ಲವೇ. ನೋಡಿ, ಈ ರೀತಿಯ ಕ್ರಿಯೆಗಳು ನಾವು ನೋಡ್ತೀವಿ. ಅಂದರೆ ಪ್ರಶ್ನೆಗಳನ್ನು ಹಾಕ್ಕೊಳ್ಳೋದು, ಮುಂದಿನ ಒಂದು ಭವಿಷ್ಯತ್ತಿನಲ್ಲಿ ಈ ಕ್ರಿಯೆಗಳನ್ನು ನಾವು ಮಾಡುವುದಿಲ್ಲವಾ, ನಾವು ನೋಡೋದಿಲ್ಲವಾ ಅಂತ ನಾವು ಪ್ರಶ್ನೆ ಕೇಳಬೇಕಾದ್ರೆ ನಾವು ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಕೇಳ್ತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳು ಯಾವ ರೀತಿ ಫಾರ್ಮ್ ಆಗುತ್ತವೆ, ಅದರ ಫಾರ್ಮುಲಾ ಏನು, ಮತ್ತು ಅದೇ ರೀತಿ ಹೆಲ್ಪಿಂಗ್ ವರ್ಬ್ ಯಾವ ಬರ್ತವೆ ಅನ್ನೋದನ್ನು ನಾವು ತಿಳ್ಕೊಂಡಂಗಾಯಿತು. ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಮುಂದುವರೆದ ಭವಿಷ್ಯತ್ ಕಾಲ. ಅಂದರೆ ಭವಿಷ್ಯತ್ತಿನಲ್ಲಿ ನಾವು ಮಾಡುತ್ತಾ ಇರುವಂತಹ ಕ್ರಿಯೆಗಳನ್ನು, ಕೆಲಸಗಳನ್ನು ಹೇಳುವಂತಹ ಒಂದು ವಾಕ್ಯಗಳನ್ನು ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ನೋಡ್ತೀವಿ. ಅಂದರೆ ಮುಂದಿನ ಒಂದು ದಿನಗಳಲ್ಲಿ ಈ ಕೆಲಸವನ್ನು ನಾನು ಮಾಡುತ್ತಾ ಇರುತ್ತೇನೆ ಅಂತ ಹೇಳಬೇಕಾದ್ರೆ, ಅಂದರೆ ನಾಳೆ ಈ ಒಂದು ಸಮಯದಲ್ಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ, ನಾಳೆಯ ಈ ಒಂದು ಟೈಮ್ನಲ್ಲಿ ನಾನು ಓದ್ತಾ ಇರ್ತೀನಿ, ನಾನು ಈ ಕೆಲಸ ಮಾಡ್ತಾ ಇರ್ತೀನಿ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಹೇಳ್ತೀವಿ. ಹಾಗಾದರೆ ಬನ್ನಿ ಪಾಸಿಟಿವ್ ಫಾರ್ಮುಲಾ ನೋಡೋಣ. ನೋಡಿ, ಪಾಸಿಟಿವ್ ಫಾರ್ಮುಲಾ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಶಾಲ್ ವಿಲ್ ಪ್ಲಸ್ ಬಿ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ನೋಡಿ, ಸಬ್ಜೆಕ್ಟ್ ಬರುತ್ತೆ, ಹೆಲ್ಪಿಂಗ್ ವರ್ಬ್ ಶಾಲ್ ಮತ್ತು ವಿಲ್, ಇದಕ್ಕೆ ಬಿ ಫಾರ್ಮನ್ನು ತೊಗೊಳ್ತೀವಿ ನಾವು. ಅಂದರೆ ಶಾಲ್ ಬಿ, ವಿಲ್ ಬಿ ಅಂತ ಆಗುತ್ತೆ. ಇನ್ನು ಮೇನ್ ವರ್ಬ್ ಫಸ್ಟ್ ಫಾರ್ಮು ಕಂಟಿನ್ಯೂಯಸ್ ಇರೋದ್ರಿಂದ INGಯನ್ನು ತಗೋತೀವಿ. ಬನ್ನಿ ಎಕ್ಸಾಂಪಲ್ಸನ್ನು ನೋಡೋಣ. ಐ ಶಾಲ್ ಬಿ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಸುತ್ತಾ ಇರುತ್ತೇನೆ. ವಿ ಶಾಲ್ ಬಿ ಸ್ಪೀಕಿಂಗ್ ಕನ್ನಡ, ನಾವು ಕನ್ನಡ ಮಾತನಾಡುತ್ತಾ ಇರುತ್ತೇವೆ. ಯು ವಿಲ್ ಬಿ ಟಾಕಿಂಗ್ ಇನ್ ಮೊಬೈಲ್, ನೀನು ಮೊಬೈಲ್ನಲ್ಲಿ ಮಾತನಾಡುತ್ತಾ ಇರುತ್ತೀಯ. ನವೀನ್ ವಿಲ್ ಬಿ ಗ್ರೋವಿಂಗ್ ಹೈ, ನವೀನ್ ಎತ್ತರಕ್ಕೆ ಬೆಳೆಯುತ್ತಾ ಇರುತ್ತಾನೆ. ನಿಸರ್ಗ ವಿಲ್ ಬಿ ಲಿವಿಂಗ್ ಇನ್ ದೆಹಲಿ, ನಿಸರ್ಗ ದೆಹಲಿಯಲ್ಲಿ ವಾಸಿಸುತ್ತಾ ಇರುತ್ತಾಳೆ. ದೇ ವಿಲ್ ಬಿ ಸೇವಿಂಗ್ ದ ಪೀಪಲ್, ಅವರು ಜನರನ್ನು ರಕ್ಷಿಸುತ್ತಾ ಇರುತ್ತಾರೆ. ನೋಡಿ, ಈ ರೀತಿಯಾಗಿ ರಕ್ಷಿಸುತ್ತಾ ಇರುತ್ತಾರೆ, ವಾಸಿಸುತ್ತಾ ಇರುತ್ತಾಳೆ, ಬೆಳೆಯುತ್ತಾ ಇರುತ್ತಾನೆ, ಮಾತನಾಡುತ್ತಾ ಇರುತ್ತಾನೆ, ಮಾತನಾಡುತ್ತಾ ಇರುತ್ತೇವೆ, ಕಲಿಸುತ್ತಾ ಇರುತ್ತೇನೆ. ಸೊ ಇವೆಲ್ಲವೂ ಕೂಡ ಮುಂದಿನ ಒಂದು ದಿನಗಳಲ್ಲಿ ಭವಿಷ್ಯತ್ತಿನಲ್ಲಿ ಈ ಕ್ರಿಯೆಗಳನ್ನು ಮಾಡುತ್ತಾ ಇರುತ್ತೇವೆ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಪಾಸಿಟಿವನ್ನು ನೋಡ್ತೀವಿ. ಇನ್ನು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ನಲ್ಲಿ ನೆಗೆಟಿವ್ ಫಾರ್ಮುಲಾ ನೋಡೋದಾದರೆ ಆ್ಯಸ್ ಯೂಶುವಲ್ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಸೇರಿಸಿದರೆ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಸೆಂಟೆನ್ಸ್ ಆಗಿಬಿಡುತ್ತೆ. ನೋಡಿ, ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಶಾಲ್ ಬಿ ಟೀಚಿಂಗ್ ಇಂಗ್ಲೀಷ್ ಅಂತ ಆಗಿತ್ತು. ಸೊ ಇದಕ್ಕೆ ನಾಟ್ ಹಚ್ಚಿದರೆ ಐ ಶಾಲ್ ನಾಟ್ ಬಿ ಟೀಚಿಂಗ್ ಇಂಗ್ಲೀಷ್. ನೋಡಿ, ನಾಟನ್ನು ಶಾಲ್ ಮುಂದೆ ಹಚ್ಚಬೇಕು, ಅದಾದಮೇಲೆ ಬಿ ಫಾರ್ಮನ್ನು ತೊಗೋಬೇಕು. ಶಾಲ್ ನಾಟ್, ವಿಲ್ ನಾಟ್ ಅಂತ ಯೂಸ್ ಮಾಡಬೇಕು. ಸೊ ಐ ಶಾಲ್ ನಾಟ್ ಬಿ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಸುತ್ತಾ ಇರುವುದಿಲ್ಲ. ವಿ ಶಾಲ್ ನಾಟ್ ಬಿ ಸ್ಪೀಕಿಂಗ್ ಕನ್ನಡ,
ನಾವು ಕನ್ನಡ ಮಾತನಾಡುತ್ತಾ ಇರುವುದಿಲ್ಲ. ಯು ವಿಲ್ ನಾಟ್ ಬಿ ಟಾಕಿಂಗ್ ಇನ್ ಮೊಬೈಲ್. ನೀನು ಮೊಬೈಲ್ನಲ್ಲಿ ಮಾತನಾಡುತ್ತಾ ಇರುವುದಿಲ್ಲ. ನವೀನ್ ವಿಲ್ ನಾಟ್ ಬಿ ಗ್ರೋವಿಂಗ್ ಹೈ. ನವೀನ್ ಎತ್ತರಕ್ಕೆ ಬೆಳೆಯುತ್ತಾ ಇರುವುದಿಲ್ಲ. ನಿಸರ್ಗ ವಿಲ್ ನಾಟ್ ಬಿ ಲಿವಿಂಗ್ ಇನ್ ಡೆಲ್ಲಿ. ನಿಸರ್ಗ ದೆಹಲಿಯಲ್ಲಿ ವಾಸಿಸುತ್ತಾ ಇರುವುದಿಲ್ಲ. ದೇ ವಿಲ್ ನಾಟ್ ಬಿ ಸೇವಿಂಗ್ ದ ಪೀಪಲ್. ಅವರು ಜನರನ್ನು ರಕ್ಷಿಸುತ್ತಾ ಇರುವುದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಾನು ಈ ಕ್ರಿಯೆಗಳನ್ನು ಮಾಡುತ್ತಾ ಇರುವುದಿಲ್ಲ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನೆಗೆಟಿವ್ನಲ್ಲಿ ಹೇಳ್ತೀವಿ. ನೋಡಿ, ರಕ್ಷಿಸುತ್ತಾ ಇರುವುದಿಲ್ಲ, ವಾಸಿಸುತ್ತಾ ಇರುವುದಿಲ್ಲ, ಬೆಳೆಯುತ್ತಾ ಇರುವುದಿಲ್ಲ, ಮಾತನಾಡುತ್ತಾ ಇರುವುದಿಲ್ಲ, ಕೆಲಸುತ್ತಾ ಇರುವುದಿಲ್ಲ. ಈ ರೀತಿಯಾಗಿ ನಾ ಈ ಕೆಲಸ ಮಾಡ್ತಾ ಇರೋಂಗಿಲ್ಲ, ನೋಡ್ತಾ ಇರೋಂಗಿಲ್ಲ, ಹೇಳ್ತಾ ಇರೋಂಗಿಲ್ಲ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನೆಗೆಟಿವ್ನಲ್ಲಿ ಹೇಳ್ತೀವಿ. ಇನ್ನು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇಂಟ್ರೋಗೇಟಿವ್ ನೋಡಬೇಕಾದ್ರೆ ಫಾರ್ಮುಲಾ ಆ್ಯಸ್ ಯೂಶ್ವಲ್ ಇಂಟ್ರಾಗೇಟಿವ್ ಅಂದಮೇಲೆ ಮೊದಲು ಹೆಲ್ಪಿಂಗ್ ವರ್ಬ್ದಿಂದ ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಹೆಲ್ಪಿಂಗ್ ವರ್ಬ್ ಶಾಲ್, ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬಿ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ನೋಡಿ, ಶಾಲ್ ಐ ಬಿ ಟೀಚಿಂಗ್ ಇಂಗ್ಲೀಷ್. ಪಾಸಿಟಿವ್ನಲ್ಲಿ ಏನಾಗಿತ್ತು? ಐ ಶಾಲ್ ಬಿ ಟೀಚಿಂಗ್ ಇಂಗ್ಲೀಷ್. ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಬಿ ಟೀಚಿಂಗ್ ಇಂಗ್ಲೀಷ್. ಅದೇ ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಬಿ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಸುತ್ತಾ ಇರುತ್ತೇನೆಯೇ. ಶಾಲ್ ವಿ ಬಿ ಸ್ಪೀಕಿಂಗ್ ಕನ್ನಡ, ನಾವು ಕನ್ನಡ ಮಾತನಾಡುತ್ತಾ ಇರುತ್ತೇನೆಯೇ. ವಿಲ್ ಯು ಬಿ ಟಾಕಿಂಗ್ ಇನ್ ಮೊಬೈಲ್, ನೀನು ಮೊಬೈಲ್ನಲ್ಲಿ ಮಾತನಾಡುತ್ತಾ ಇರುತ್ತೀಯಾ. ವಿಲ್ ನವೀನ್ ಬಿ ಗ್ರೋವಿಂಗ್ ಹೈ, ನವೀನ್ ಎತ್ತರಕ್ಕೆ ಬೆಳೆಯುತ್ತಾ ಇರುತ್ತಾನೆಯೇ. ವಿಲ್ ನಿಸರ್ಗ ಬಿ ಲಿವಿಂಗ್ ಇನ್ ಡೆಲ್ಲಿ, ನಿಸರ್ಗ ದೆಹಲಿಯಲ್ಲಿ ವಾಸಿಸುತ್ತಾ ಇರುತ್ತಾಳೆಯೇ. ವಿಲ್ ದೇ ಬಿ ಸೇವಿಂಗ್ ದ ಪೀಪಲ್, ಅವರು ಜನರನ್ನು ರಕ್ಷಿಸುತ್ತಾ ಇರುತ್ತಾರೆಯೇ. ಸೊ ಈ ರೀತಿಯಾಗಿ ಭವಿಷ್ಯತ್ತಿನಲ್ಲಿ ಈ ಕೆಲಸವನ್ನು ಮಾಡುತ್ತಾ ಇರುತ್ತೀಯಾ ಅಂತ ಹೇಳಬೇಕಾದ್ರೆ, ಈ ಕ್ರಿಯೆಗಳನ್ನು ಮಾಡ್ತಾ ಇರ್ತೀಯಾ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇಂಟ್ರೋಗೇಟಿವನ್ನು ಬಳಸ್ತೀವಿ. ನೋಡಿ, ರಕ್ಷಿಸುತ್ತಾ ಇರುತ್ತಾರೆಯೇ, ವಾಸಿಸುತ್ತಾ ಇರುತ್ತಾಳೆಯೇ, ಬೆಳೆಯುತ್ತಾ ಇರುತ್ತಾನೆಯೇ, ಮಾತನಾಡುತ್ತಾ ಇರುತ್ತೀಯಾ, ಮಾತನಾಡುತ್ತಾ ಇರುತ್ತೇನೆಯೇ, ಕಲಿಸುತ್ತಾ ಇರುತ್ತೇನೆಯೇ. ಸೊ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಭವಿಷ್ಯತ್ತಿನಲ್ಲಿ ಈ ಕೆಲಸವನ್ನು, ಈ ಕ್ರಿಯೆಗಳನ್ನು ಮಾಡುತ್ತಾ ಇರುತ್ತೀಯಾ ಅಂತ ಪ್ರಶ್ನಿಸುವುದಕ್ಕೆ ನಾವು ಇಂಟ್ರಾಗೇಟಿವನ್ನು ಬಳಸ್ತೀವಿ. ಇನ್ನು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನೋಡೋದಾದರೆ ಆ್ಯಸ್ ಯೂಶ್ವಲ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗಿಬಿಡುತ್ತೆ. ನೋಡಿ, ಪಾಸಿಟಿವ್ನಲ್ಲಿ ಏನಿತ್ತು? ಐ ಶಾಲ್ ಬಿ ಟೀಚಿಂಗ್ ಇಂಗ್ಲೀಷ್. ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಬಿ ಟೀಚಿಂಗ್ ಇಂಗ್ಲೀಷ್. ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಬಿ ಟೀಚಿಂಗ್ ಇಂಗ್ಲೀಷ್. ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಶಾಲ್ ನಾಟ್ ಐ ಬಿ ಟೀಚಿಂಗ್ ಇಂಗ್ಲೀಷ್. ನೋಡಿ, ಶಾಲ್ ನಾಟ್ ಐ ಬಿ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಸುತ್ತಾ ಇರುವುದಿಲ್ಲವೇ. ಶಾಲ್ ನಾಟ್ ವಿ ಬಿ ಸ್ಪೀಕಿಂಗ್ ಕನ್ನಡ, ನಾವು ಕನ್ನಡ ಮಾತನಾಡುತ್ತಾ ಇರುವುದಿಲ್ಲವೇ. ವಿಲ್ ನಾಟ್ ಯು ಬಿ ಟಾಕಿಂಗ್ ಇನ್ ಮೊಬೈಲ್, ನೀನು ಮೊಬೈಲ್ನಲ್ಲಿ ಮಾತನಾಡುತ್ತಾ ಇರುವುದಿಲ್ಲವೇ. ವಿಲ್ ನಾಟ್ ನವೀನ್ ಬಿ ಗ್ರೋವಿಂಗ್ ಹೈ, ನವೀನ್ ಎತ್ತರಕ್ಕೆ ಬೆಳೆಯುತ್ತಾ ಇರುವುದಿಲ್ಲವೇ. ವಿಲ್ ನಾಟ್ ನಿಸರ್ಗ ಬಿ ಲಿವಿಂಗ್ ಇನ್ ಡೆಲ್ಲಿ, ನಿಸರ್ಗ ದೆಹಲಿಯಲ್ಲಿ ವಾಸಿಸುತ್ತಾ ಇರುವುದಿಲ್ಲವೇ. ವಿಲ್ ನಾಟ್ ದೇ ಬಿ ಸೇವಿಂಗ್ ದ ಪೀಪಲ್, ಅವರು ಜನರನ್ನು ರಕ್ಷಿಸುತ್ತಾ ಇರುವುದಿಲ್ಲವೇ. ಸೊ ಈ ರೀತಿಯಾಗಿ ರಕ್ಷಿಸುತ್ತಾ ಇರುವುದಿಲ್ಲವೇ, ವಾಸಿಸುತ್ತಾ ಇರುವುದಿಲ್ಲವೇ, ಬೆಳೆಯುತ್ತಾ ಇರುವುದಿಲ್ಲವೇ, ಮಾತನಾಡುತ್ತಾ ಇರುವುದಿಲ್ಲವೇ, ಮಾತನಾಡುತ್ತಾ ಇರುವುದಿಲ್ಲವೇ, ಕಲಿಸುತ್ತಾ ಇರುವುದಿಲ್ಲವೇ. ಈ ರೀತಿಯಾಗಿ ಭವಿಷ್ಯತ್ತಿನಲ್ಲಿ ಈ ಕ್ರಿಯೆಗಳನ್ನು ನೀನು ಮಾಡುತ್ತಾ ಇರುವುದಿಲ್ಲವೇ ಅಂತ ಪ್ರಶ್ನಿಸುವುದಕ್ಕೆ ನಾವು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ಬಳಸ್ತೀವಿ. ಸೊ ಈ ರೀತಿಯಾಗಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನಾವು ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ನೋಡ್ತೀವಿ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಸಂಪೂರ್ಣ ಭವಿಷ್ಯತ್ ಕಾಲ, ಅಂದರೆ ಮುಂದಿನ ಒಂದು ದಿನದಲ್ಲಿ, ಭವಿಷ್ಯದಲ್ಲಿ ಈ ಸಮಯದೊಳಗಾಗಿ ಈ ಕ್ರಿಯೆಯನ್ನು, ಈ ಕೆಲಸವನ್ನು ಮಾಡಿರುತ್ತೇನೆ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಅಂದರೆ ನಾಳೆಯೊಳಗಾಗಿ ನಾನು ಈ ಕೆಲಸವನ್ನು ಮುಗಿಸಿರ್ತೀನಿ, ನಾಳೆ ಸಂಜೆಯೊಳಗಾಗಿ ನಾನು ನನ್ನ ಹೋಮ್ವರ್ಕನ್ನು ಮಾಡಿರ್ತೀನಿ, ಈ ವಾರದೊಳಗಾಗಿ ನಾನು ನಿನ್ನ ಹಣವನ್ನು ಮರಳಿ ಕೊಡುತ್ತೀನಿ,
ಈ ಥರನಾಗಿ ಈ ವರ್ಷದೊಳಗಾಗಿ ನಾನು ಇಂಗ್ಲೀಷ್ ಮಾತನಾಡಲು ಕಲಿತಿರುತ್ತೇನೆ ಅಂತ ಈ ರೀತಿ ಹೇಳಬೇಕಾದ್ರೆ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಹಾಗಾದರೆ ಬನ್ನಿ ಪಾಸಿಟಿವ್ ಫಾರ್ಮುಲಾ ನೋಡೋಣ. ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಶಾಲ್, ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪರ್ಫೆಕ್ಟ್ ಟೆನ್ಸ್ ಇರೋದ್ರಿಂದ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಅಂತ ಬರುತ್ತೆ. ಎಕ್ಸಾಂಪಲ್ಸನ್ನು ನೋಡೋದಾದರೆ ಐ ಶಾಲ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್. ನಾನು ಸಂಜೆಯೊಳಗಾಗಿ ಆ ಕೆಲಸವನ್ನು ಮುಗಿಸಿರುತ್ತೇನೆ. ಅಂದರೆ ಈ ಸಂಜೆಯೊಳಗಾಗಿ ನಾನು ಆ ಕೆಲಸ ಮಾಡಿರ್ತೇನೆ ಅಂತ ಹೇಳಬೇಕಾದ್ರೆ ಐ ಶಾಲ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್. ವಿ ಶಾಲ್ ಹ್ಯಾವ್ ರೀಚ್ಡ್ ಮೈಸೂರು ಬೈ ಟುಮಾರೋ. ನಾವು ನಾಳೆಯೊಳಗಾಗಿ ಮೈಸೂರು ತಲುಪಿರುತ್ತೇವೆ. ಯು ವಿಲ್ ಹ್ಯಾವ್ ಲರ್ನ್ಡ್ ಟು ಸ್ಪೀಕ್ ಇಂಗ್ಲೀಷ್ ಬೈ ದಿಸ್ ಮಂತ್. ನೀನು ಈ ತಿಂಗಳೊಳಗಾಗಿ ಇಂಗ್ಲೀಷ್ ಮಾತನಾಡಲು ಕಲಿತಿರುತ್ತೀಯಾ. ರವಿ ವಿಲ್ ಹ್ಯಾವ್ ಪಾಸ್ಡ್ ಇನ್ ದ ಎಕ್ಸಾಮ್. ರವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುತ್ತಾನೆ. ಯಶು ವಿಲ್ ಹ್ಯಾವ್ ಮ್ಯಾರಿಡ್ ಬೈ ದಿಸ್ ಇಯರ್. ಯಶು ಈ ವರ್ಷದೊಳಗಾಗಿ ಮದುವೆಯಾಗಿರುತ್ತಾಳೆ. ದೇ ವಿಲ್ ಹ್ಯಾವ್ ಕಿಲ್ಡ್ ದ ಟೈಗರ್ ಬೈ ದಿಸ್ ಟೈಮ್. ಅವರು ಇಷ್ಟೊತ್ತಿಗೆ ಆ ಹುಲಿಯನ್ನು ಸಾಯಿಸಿರುತ್ತಾರೆ. ಸೊ ಈ ರೀತಿಯಾಗಿ ಸಾಯಿಸಿರುತ್ತಾರೆ, ಮದುವೆಯಾಗಿರುತ್ತಾಳೆ, ಉತ್ತೀರ್ಣನಾಗಿರುತ್ತಾನೆ, ಕಲಿತಿರುತ್ತೀಯ, ತಲುಪಿರುತ್ತೇವೆ, ಮುಗಿಸಿರುತ್ತೇನೆ. ಸೊ ಇಂತಹ ವಾಕ್ಯಗಳನ್ನು, ಈ ಕ್ರಿಯೆಗಳನ್ನು ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಹೇಳ್ತೀವಿ, ಪಾಸಿಟಿವ್ ಫಾರ್ಮುಲಾ. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನೆಗೆಟಿವ್ ಸೆಂಟೆನ್ಸನ್ನು ನೋಡೋದಾದರೆ ಪಾಸಿಟಿವ್ಗೆ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಹಚ್ಚಿದರೆ ನೆಗೆಟಿವ್ ಆಗಿಬಿಡುತ್ತೆ. ನೋಡಿ ಫಾರ್ಮುಲಾ: ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಶಾಲ್, ವಿಲ್ ಪ್ಲಸ್ ನಾಟ್ ಪ್ಲಸ್ ಹ್ಯಾವ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೋಡಿ ಶಾಲ್ ವಿಲ್ಗೆ ನಾವು ನಾಟ್ ಹಚ್ಚಬೇಕು, ಅದಾದ ನಂತರ ಹ್ಯಾವ್ ಹಚ್ಚಬೇಕು. ಸೊ ಬನ್ನಿ, ಪಾಸಿಟಿವ್ ಏನಾಗಿತ್ತು? ಐ ಶಾಲ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್ ಅಂತ ಆಗಿತ್ತು. ನೆಗೆಟಿವ್ ಐ ಶಾಲ್ ನಾಟ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್. ನಾನು ಸಂಜೆಯೊಳಗಾಗಿ ಆ ಕೆಲಸವನ್ನು ಮುಗಿಸಿರುವುದಿಲ್ಲ. ವಿ ಶಾಲ್ ನಾಟ್ ಹ್ಯಾವ್ ರೀಚ್ಡ್ ಮೈಸೂರು ಬೈ ಟುಮಾರೋ. ನಾವು ನಾಳೆಯೊಳಗಾಗಿ ಮೈಸೂರು ತಲುಪಿರುವುದಿಲ್ಲ. ಯು ವಿಲ್ ನಾಟ್ ಹ್ಯಾವ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್ ಬೈ ದಿಸ್ ಮಂತ್. ನೀನು ಈ ತಿಂಗಳೊಳಗಾಗಿ ಇಂಗ್ಲೀಷ್ ಮಾತನಾಡಲು ಕಲಿತಿರುವುದಿಲ್ಲ. ರವಿ ವಿಲ್ ನಾಟ್ ಹ್ಯಾವ್ ಪಾಸ್ಡ್ ಇನ್ ದ ಎಕ್ಸಾಮ್. ರವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವುದಿಲ್ಲ. ಯಶು ವಿಲ್ ನಾಟ್ ಹ್ಯಾವ್ ಮ್ಯಾರಿಡ್ ಬೈ ದಿಸ್ ಇಯರ್. ಯಶು ಈ ವರ್ಷದೊಳಗಾಗಿ ಮದುವೆಯಾಗಿರುವುದಿಲ್ಲ. ದೇ ವಿಲ್ ನಾಟ್ ಹ್ಯಾವ್ ಕಿಲ್ಡ್ ದ ಟೈಗರ್ ಬೈ ದಿಸ್ ಟೈಮ್. ಅವರು ಇಷ್ಟೊತ್ತಿಗೆ ಆ ಹುಲಿಯನ್ನು ಸಾಯಿಸಿರುವುದಿಲ್ಲ. ಅಂದರೆ ನಾಳೆ ಈ ಸಮಯದೊಳಗಾಗಿ ನಾ ಈ ಕೆಲಸವನ್ನು ಮಾಡಿರುವುದಿಲ್ಲ, ಸಾಯಿಸಿರುವುದಿಲ್ಲ, ಮದುವೆಯಾಗಿರುವುದಿಲ್ಲ, ಉತ್ತೀರ್ಣನಾಗಿರುವುದಿಲ್ಲ, ಕಲಿತಿರುವುದಿಲ್ಲ, ತಲುಪಿರುವುದಿಲ್ಲ, ಮುಗಿಸಿರುವುದಿಲ್ಲ ಅಂತ ಹೇಳ್ಬೇಕಾದ್ರೆ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ನೆಗೆಟಿವ್ನಲ್ಲಿ ಹೇಳ್ತೀವಿ. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಇಂಟ್ರಾಗೇಟಿವನ್ನು ನೋಡೋದಾದರೆ ಆ್ಯಸ್ ಯೂಸ್ವಲ್ ಹೆಲ್ಪಿಂಗ್ ವರ್ಬ್ದಿಂದ ಸೆಂಟೆನ್ಸ್ ಪ್ರಾರಂಭವಾಗುತ್ತವೆ. ಸೊ ಹೆಲ್ಪಿಂಗ್ ವರ್ಬ್ ಶಾಲ್, ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ನೋಡಿ ಏನಾಗಿತ್ತು? ಪಾಸಿಟಿವ್ನಲ್ಲಿ ಐ ಶಾಲ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್ ಅಂತ ಆಗಿತ್ತು. ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್ ಅಂತ ಆಗಿತ್ತು. ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್. ನಾನು ಸಂಜೆಯೊಳಗಾಗಿ ಆ ಕೆಲಸವನ್ನು ಮುಗಿಸಿರುತ್ತೇನೆಯೇ. ಶಾಲ್ ವಿ ಹ್ಯಾವ್ ರೀಚ್ಡ್ ಮೈಸೂರು ಬೈ ಟುಮಾರೋ. ನಾವು ನಾಳೆಯೊಳಗಾಗಿ ಮೈಸೂರು ತಲುಪಿರುತ್ತೇವೆಯೇ. ವಿಲ್ ಯು ಹ್ಯಾವ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್ ಬೈ ದಿಸ್ ಮಂತ್. ನೀನು ಈ ತಿಂಗಳೊಳಗಾಗಿ ಇಂಗ್ಲೀಷ್ ಮಾತನಾಡಲು ಕಲಿತಿರುತ್ತೀಯಾ. ರವಿ ಹ್ಯಾವ್ ಪಾಸ್ಡ್ ಇನ್ ದ ಎಕ್ಸಾಮ್. ರವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುತ್ತಾನೆಯೇ. ವಿಲ್ ಯಶು ಹ್ಯಾವ್ ಮ್ಯಾರಿಡ್ ಬೈ ದಿಸ್ ಇಯರ್. ಯಶು ಈ ವರ್ಷದೊಳಗಾಗಿ ಮದುವೆಯಾಗಿರುತ್ತಾಳೆಯೇ. ವಿಲ್ ದೇ ಹ್ಯಾವ್ ಕಿಲ್ಡ್ ದ ಟೈಗರ್ ಬೈ ದಿಸ್ ಟೈಮ್. ಅವರು ಇಷ್ಟೊತ್ತಿಗೆ ಆ ಹುಲಿಯನ್ನು ಸಾಯಿಸಿರುತ್ತಾರೆಯೇ. ಸೊ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ, ಅಂದರೆ ನಾಳೆ ಈ ಸಮಯದೊಳಗಾಗಿ ನೀನು ಮಾಡಿರ್ತೀಯಾ, ನೀನು ನೋಡಿರ್ತೀಯಾ, ಸಾಯಿಸಿರುತ್ತಾರೆಯೇ, ಮದುವೆ ಆಗಿರುತ್ತಾಳೆಯೇ, ಉತ್ತೀರ್ಣನಾಗಿರುತ್ತಾನೆಯೇ, ಕಲಿತಿರುತ್ತೀಯಾ, ತಲುಪಿರುತ್ತೇವೆಯೇ, ಮುಗಿಸಿರುತ್ತೇನೆ ಅಂತ ಈ ರೀತಿ ನಾವು ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇಂಟ್ರಾಗೇಟಿವ್ನಲ್ಲಿ ಕೇಳ್ತೀವಿ. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ನೋಡೋದಾದರೆ ಇಂಟ್ರಾಗೇಟಿವ್ಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಸೊ ಹೆಲ್ಪಿಂಗ್ ವರ್ಬ್ ಶಾಲ್, ವಿಲ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್.
ನೋಡಿರಿ ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಶಾಲ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್ ಅಂತಾಗಿತ್ತು. ಅದೇ ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್ ಅಂತ ಆಗಿತ್ತು. ಅದನ್ನೇ ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್ ಅಂತ ಆಗಿತ್ತು. ಇನ್ನು ನೆಗೆಟಿವ್ ಇಂಟ್ರಾಗೇಟಿವ್ ನೋಡೋದಾದರೆ ಶಾಲ್ ನಾಟ್ ಐ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಬೈ ದಿಸ್ ಈವ್ನಿಂಗ್, ನಾನು ಸಂಜೆಯೊಳಗಾಗಿ ಆ ಕೆಲಸವನ್ನು ಮುಗಿಸಿರುವುದಿಲ್ಲವೇ. ಶಾಲ್ ನಾಟ್ ವಿ ಹ್ಯಾವ್ ರೀಚ್ಡ್ ಮೈಸೂರು ಬೈ ಟುಮಾರೋ, ನಾವು ನಾಳೆಯೊಳಗಾಗಿ ಮೈಸೂರು ತಲುಪಿರುವುದಿಲ್ಲವೇ. ವಿಲ್ ನಾಟ್ ಯು ಹ್ಯಾವ್ ಲರ್ನ್ ಟು ಸ್ಪೀಕ್ ಇಂಗ್ಲೀಷ್ ಬೈ ದಿಸ್ ಮಂತ್, ನೀನು ಈ ತಿಂಗಳೊಳಗಾಗಿ ಇಂಗ್ಲೀಷ್ ಮಾತನಾಡಲು ಕಲಿತಿರುವುದಿಲ್ಲವೇ. ವಿಲ್ ನಾಟ್ ರವಿ ಹ್ಯಾವ್ ಪಾಸ್ಡ್ ಇನ್ ದ ಎಕ್ಸಾಮ್, ರವಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವುದಿಲ್ಲವೇ. ವಿಲ್ ನಾಟ್ ಯಶು ಹ್ಯಾವ್ ಮ್ಯಾರಿಡ್ ಬೈ ದಿಸ್ ಇಯರ್, ಯಶು ಈ ವರ್ಷದೊಳಗಾಗಿ ಮದುವೆಯಾಗಿರುವುದಿಲ್ಲವೇ. ವಿಲ್ ನಾಟ್ ದೇ ಹ್ಯಾವ್ ಕಿಲ್ ದ ಟೈಗರ್ ಬೈ ದಿಸ್ ಟೈಮ್, ಅವರು ಇಷ್ಟೊತ್ತಿಗೆ ಆ ಹುಲಿಯನ್ನು ಸಾಯಿಸಿರುವುದಿಲ್ಲವೇ. ಸೊ ಈ ರೀತಿಯ ವಾಕ್ಯಗಳನ್ನು ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ನೋಡ್ತೀವಿ. ನೋಡಿ, ಸಾಯಿಸಿರುವುದಿಲ್ಲವೇ, ಮದುವೆಯಾಗಿರುವುದಿಲ್ಲವೇ, ಉತ್ತೀರ್ಣನಾಗಿರುವುದಿಲ್ಲವೇ, ಕಲಿತಿರುವುದಿಲ್ಲವೇ, ತಲುಪಿರುವುದಿಲ್ಲವೇ, ಮುಗಿಸಿರುವುದಿಲ್ಲವೇ. ಸೊ ಈ ರೀತಿಯಾಗಿ ನಾವೇನಪ್ಪ ಅಂತಂದರೆ ವಾಕ್ಯಗಳನ್ನು ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ನೋಡ್ತೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳು ಯಾವ ರೀತಿ ಬರುತ್ತವೆ, ಹೆಲ್ಪಿಂಗ್ ವರ್ಬ್ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದನ್ನು ಕಲಿತ್ವಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಮುಂದುವರೆದ ಸಂಪೂರ್ಣ ಭವಿಷ್ಯತ್ ಕಾಲ. ಅಂದರೆ ಭವಿಷ್ಯತ್ತಿನಲ್ಲಿ ನಾವು ಮಾಡುತ್ತಲೇ ಇರುವಂತಹ ಕೆಲಸಗಳನ್ನು ಹೇಳುವಂತಹ ವಾಕ್ಯಗಳನ್ನು ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನೋಡ್ತೀವಿ. ಅಂದರೆ ಮುಂದಿನ ದಿನಗಳಲ್ಲಿ ಈ ಕೆಲಸವನ್ನು ನಾನು ಮಾಡುತ್ತಲೇ ಇರುತ್ತೇನೆ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತೀವಿ. ಹಾಗಾದರೆ ಪಾಸಿಟಿವ್ ಫಾರ್ಮುಲಾ ನೋಡೋಣ ಬನ್ನಿ. ನೋಡಿ, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಶಾಲ್, ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಅಬ್ಜೆಕ್ಟ್. ನೋಡಿ, ಇಲ್ಲಿ ಶಾಲ್ ಹ್ಯಾವ್ ಬೀನ್ ಅನ್ನುವಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ಬಳಸ್ತೀವಿ. ಮೇನ್ ಹೆಲ್ಪಿಂಗ್ ವರ್ಬ್ ಯಾವುದು, ಶಾಲ್ ವಿಲ್, ಅದಕ್ಕೆ ಹ್ಯಾವ್ ಮತ್ತು ಬೀನನ್ನು ಹಚ್ತೀವಿ. ಸೊ ಶಾಲ್ ಹ್ಯಾವ್ ಬೀನ್, ವಿಲ್ ಹ್ಯಾವ್ ಬೀನ್ ಅನ್ನುವಂತಹ ಒಂದು ಹೆಲ್ಪಿಂಗ್ ವರ್ಬ್ಗಳು ಇಲ್ಲಿ ಬಳಸಲ್ಪಡುತ್ತವೆ. ಎಕ್ಸಾಂಪಲ್ಸನ್ನು ನೋಡೋಣ. ಐ ಶಾಲ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಸುತ್ತಲೇ ಇರುತ್ತೇನೆ. ವಿ ಶಾಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡುತ್ತಲೇ ಇರುತ್ತೇವೆ. ಯು ವಿಲ್ ಹ್ಯಾವ್ ಬೀನ್ ವೇಸ್ಟಿಂಗ್ ದ ಟೈಮ್, ನೀನು ಸಮಯವನ್ನು ಹಾಳು ಮಾಡುತ್ತಲೇ ಇರುತ್ತೀಯಾ. ಸೂರ್ಯ ವಿಲ್ ಹ್ಯಾವ್ ಬೀನ್ ಲಿವಿಂಗ್ ಇನ್ ಡೆಲ್ಲಿ, ಸೂರ್ಯ ದೆಹಲಿಯಲ್ಲಿ ವಾಸಿಸುತ್ತಲೇ ಇರುತ್ತಾನೆ. ಗೌರಿ ವಿಲ್ ಹ್ಯಾವ್ ಬೀನ್ ಬಾಯಿಂಗ್ ನ್ಯೂ ಕ್ಲಾತ್ಸ್, ಗೌರಿ ಹೊಸ ಬಟ್ಟೆಗಳನ್ನು ಕೊಂಡುಕೊಳ್ಳುತ್ತಲೇ ಇರುತ್ತಾಳೆ. ದೇ ವಿಲ್ ಹ್ಯಾವ್ ಬೀನ್ ಮೇಕಿಂಗ್ ಮಿಸ್ಟೇಕ್ಸ್, ಅವರು ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾರೆ. ಸೊ ಈ ರೀತಿಯಾಗಿ ಮಾಡುತ್ತಲೇ ಇರುತ್ತಾರೆ, ಕೊಂಡುಕೊಳ್ಳುತ್ತಲೇ ಇರುತ್ತಾಳೆ, ವಾಸಿಸುತ್ತಲೇ ಇರುತ್ತಾನೆ, ಮಾಡುತ್ತಲೇ ಇರುತ್ತೀಯಾ, ಆಡುತ್ತಲೇ ಇರುತ್ತೇವೆ, ಕಲಿಸುತ್ತಲೇ ಇರುತ್ತೇನೆ. ಈ ರೀತಿ ನಾವು ಕ್ರಿಯೆಗಳನ್ನು ಬಳಸ್ತಾ ಇದ್ದರೆ ಇವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬರುತ್ತವೆ. ಸೊ ಮುಂದಿನ ದಿನಗಳಲ್ಲಿ ನಾವು ಈ ಕೆಲಸವನ್ನು ಮಾಡುತ್ತಲೇ ಇರುತ್ತೇನೆ, ನೋಡುತ್ತಲೇ ಇರುತ್ತೇವೆ, ತಿನ್ನುತ್ತಲೇ ಇರುತ್ತೇವೆ, ಮಲಗುತ್ತಲೇ ಇರುತ್ತೇನೆ, ನೋಡುತ್ತಲೇ ಇರುತ್ತೇವೆ, ಇಂತಹ ಎಲ್ಲ ಕ್ರಿಯೆಗಳನ್ನು ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಪಾಸಿಟಿವ್ನಲ್ಲಿ ನೋಡ್ತೀವಿ. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನೆಗೆಟಿವ್ ಫಾರ್ಮುಲಾ ನೋಡಬೇಕಾದ್ರೆ ಪಾಸಿಟಿವ್ ಸೆಂಟೆನ್ಸ್ನಲ್ಲಿ ಹೆಲ್ಪಿಂಗ್ ವರ್ಬಿಗೆ ಶಾಲ್ ವಿಲ್ಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಆಗಿಬಿಡುತ್ತೆ. ನೋಡಿ, ಪಾಸಿಟಿವ್ ಏನಾಗಿತ್ತು, ಐ ಶಾಲ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಅಂತ ಆಗಿತ್ತು. ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಸುತ್ತಲೇ ಇರುವುದಿಲ್ಲ. ವಿ ಶಾಲ್ ನಾಟ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡುತ್ತಲೇ ಇರುವುದಿಲ್ಲ. ಯು ವಿಲ್ ನಾಟ್ ಹ್ಯಾವ್ ಬೀನ್ ವೇಸ್ಟಿಂಗ್ ದ ಟೈಮ್, ನೀನು ಸಮಯವನ್ನು ಹಾಳು ಮಾಡುತ್ತಲೇ ಇರುವುದಿಲ್ಲ. ಸೂರ್ಯ ವಿಲ್ ನಾಟ್ ಹ್ಯಾವ್ ಬೀನ್ ಲಿವಿಂಗ್ ಇನ್ ಡೆಲ್ಲಿ, ಸೂರ್ಯ ದೆಹಲಿಯಲ್ಲಿ ವಾಸಿಸುತ್ತಲೇ ಇರುವುದಿಲ್ಲ. ಗೌರಿ ವಿಲ್ ನಾಟ್ ಹ್ಯಾವ್ ಬೀನ್ ಬಾಯಿಂಗ್ ನ್ಯೂ ಕ್ಲಾತ್ಸ್, ಗೌರಿ ಹೊಸ ಬಟ್ಟೆಗಳನ್ನು ಕೊಂಡುಕೊಳ್ಳುತ್ತಲೇ ಇರುವುದಿಲ್ಲ. ದೇ ವಿಲ್ ನಾಟ್ ಹ್ಯಾವ್ ಬೀನ್ ಮೇಕಿಂಗ್ ಮಿಸ್ಟೇಕ್ಸ್, ಅವರು ತಪ್ಪುಗಳನ್ನು ಮಾಡುತ್ತಲೇ ಇರುವುದಿಲ್ಲ. ನೋಡಿ,
ಪಾಸಿಟಿವ್ನಲ್ಲಿ ಮಾಡುತ್ತಲೇ ಇರುತ್ತೇನೆ ಅಂತಾಗಿದ್ದು ಇಲ್ಲಿ ಮಾಡುತ್ತಲೇ ಇರುವುದಿಲ್ಲ, ಕೊಂಡುಕೊಳ್ಳುತ್ತಲೇ ಇರುವುದಿಲ್ಲ, ವಾಸಿಸುತ್ತಲೇ ಇರುವುದಿಲ್ಲ, ಮಾಡುತ್ತಲೇ ಇರುವುದಿಲ್ಲ, ಆಡುತ್ತಲೇ ಇರುವುದಿಲ್ಲ, ಕಲಿಸುತ್ತಲೇ ಇರುವುದಿಲ್ಲ. ಸೊ ಈ ರೀತಿ ನೆಗೆಟಿವ್ ಸೆಂಟೆನ್ಸ್ಗಳು ಬರುತ್ತವೆ. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನೋಡೋದಾದರೆ ಆ್ಯಸ್ ಯೂಶ್ವಲ್ ಹೆಲ್ಪಿಂಗ್ ವರ್ಬ್ದಿಂದ ವಾಕ್ಯಗಳು ಪ್ರಾರಂಭವಾಗುತ್ತವೆ. ಶಾಲ್ ವಿಲ್ದಿಂದ ಸ್ಟಾರ್ಟ್ ಮಾಡಬೇಕು. ಹೆಲ್ಪಿಂಗ್ ವರ್ಬ್ ಶಾಲ್ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ನೋಡಿ, ಶಾಲ್ ವಿಲ್ ಆದ ಕೂಡಲೇ ಸಬ್ಜೆಕ್ಟ್ ತೊಗೋಬೇಕು. ಅದಾದಮೇಲೆ ಹ್ಯಾವ್ ಮತ್ತು ಬೀನನ್ನು ತೊಗೊಂಡು ಆಮೇಲೆ ಮೇನ್ ವರ್ಬ್ ಫಸ್ಟ್ ಫಾರ್ಮನ್ನು ತೊಗೊಂಡು ING ಆಬ್ಜೆಕ್ಟ್ ಮತ್ತು ಕ್ವಶನ್ ಮಾರ್ಕನ್ನು ಸೇರಿಸಬೇಕು. ನೋಡಿ ಎಕ್ಸಾಂಪಲ್ಸ್ ನೋಡೋದಾದರೆ ಪಾಸಿಟಿವ್ನಲ್ಲಿ ಐ ಶಾಲ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಆಗಿತ್ತು. ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಅಂತ ಆಯಿತು. ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಸುತ್ತಲೇ ಇರುತ್ತೇನೆಯೇ. ಶಾಲ್ ವಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡುತ್ತಲೇ ಇರುತ್ತೇವೆಯೇ. ವಿಲ್ ಯು ಹ್ಯಾವ್ ಬೀನ್ ವೇಸ್ಟಿಂಗ್ ದ ಟೈಮ್, ನೀನು ಸಮಯವನ್ನು ಹಾಳು ಮಾಡುತ್ತಲೇ ಇರುತ್ತೀಯಾ. ವಿಲ್ ಸೂರ್ಯ ಹ್ಯಾವ್ ಬೀನ್ ಲಿವಿಂಗ್ ಇನ್ ಡೆಲ್ಲಿ, ಸೂರ್ಯ ದೆಹಲಿಯಲ್ಲಿ ವಾಸಿಸುತ್ತಲೇ ಇರುತ್ತಾನೆಯೇ. ವಿಲ್ ಗೌರಿ ಹ್ಯಾವ್ ಬೀನ್ ಬೈಯಿಂಗ್ ನ್ಯೂ ಕ್ಲಾತ್ಸ್, ಗೌರಿ ಹೊಸ ಬಟ್ಟೆಗಳನ್ನು ಕೊಂಡುಕೊಳ್ಳುತ್ತಲೇ ಇರುತ್ತಾಳೆಯೇ. ವಿಲ್ ದೇ ಹ್ಯಾವ್ ಬೀನ್ ಮೇಕಿಂಗ್ ಮಿಸ್ಟೇಕ್ಸ್, ಅವರು ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾರೆಯೇ. ಸೊ ಈ ರೀತಿಯಾಗಿ ಮಾಡುತ್ತಲೇ ಇರುತ್ತಾರೆಯೇ, ಕೊಂಡುಕೊಳ್ಳುತ್ತಲೇ ಇರುತ್ತಾಳೆಯೇ, ವಾಸಿಸುತ್ತಲೇ ಇರುತ್ತಾನೆಯೇ, ಹಾಳು ಮಾಡುತ್ತಲೇ ಇರುತ್ತೀಯಾ, ಆಡುತ್ತಲೇ ಇರುತ್ತೇವೆಯೇ, ಕಲಿಸುತ್ತಲೇ ಇರುತ್ತೀನೆಯೇ. ಈ ರೀತಿ ಪ್ರಶ್ನೆಗಳನ್ನು ನಾವು ಕೇಳಬೇಕಾದ್ರೆ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಬಳಸ್ತೀವಿ. ಇನ್ನು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ನೋಡೋದಾದರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಶಾಲ್ ವಿಲ್ಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗಿಬಿಡುತ್ತೆ. ಹೆಲ್ಪಿಂಗ್ ವರ್ಬ್ ಶಾಲ್ ವಿಲ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಎಕ್ಸಾಂಪಲ್ಸನ್ನು ನೋಡೋದಾದರೆ ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಶಾಲ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಆಗಿತ್ತು. ನೆಗೆಟಿವ್ನಲ್ಲಿ ಐ ಶಾಲ್ ನಾಟ್ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಅಂತ ಆಗಿತ್ತು. ಇಂಟ್ರಾಗೇಟಿವ್ನಲ್ಲಿ ಶಾಲ್ ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಅಂತ ಆಗಿತ್ತು. ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಶಾಲ್ ನಾಟ್ ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್. ನೋಡಿ, ಶಾಲ್ ನಾಟ್ ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷ್ ಕಲಿಸುತ್ತಲೇ ಇರುವುದಿಲ್ಲವೇ. ಶಾಲ್ ನಾಟ್ ವಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡುತ್ತಲೇ ಇರುವುದಿಲ್ಲವೇ. ವಿಲ್ ನಾಟ್ ಯು ಹ್ಯಾವ್ ಬೀನ್ ವೇಸ್ಟಿಂಗ್ ದ ಟೈಮ್, ನೀನು ಸಮಯವನ್ನು ಹಾಳು ಮಾಡುತ್ತಲೇ ಇರುವುದಿಲ್ಲವೇ. ವಿಲ್ ನಾಟ್ ಸೂರ್ಯ ಹ್ಯಾವ್ ಬೀನ್ ಲಿವಿಂಗ್ ಇನ್ ಡೆಲ್ಲಿ, ಸೂರ್ಯ ದೆಹಲಿಯಲ್ಲಿ ವಾಸಿಸುತ್ತಲೇ ಇರುವುದಿಲ್ಲವೇ. ವಿಲ್ ನಾಟ್ ಗೌರಿ ಹ್ಯಾವ್ ಬೀನ್ ಬೈಯಿಂಗ್ ನ್ಯೂ ಕ್ಲಾತ್ಸ್, ಗೌರಿ ಹೊಸ ಬಟ್ಟೆಗಳನ್ನು ಕೊಂಡುಕೊಳ್ಳುತ್ತಲೇ ಇರುವುದಿಲ್ಲವೇ. ವಿಲ್ ನಾಟ್ ದೇ ಹ್ಯಾವ್ ಬೀನ್ ಮೇಕಿಂಗ್ ಮಿಸ್ಟೇಕ್ಸ್, ಅವರು ತಪ್ಪುಗಳನ್ನು ಮಾಡುತ್ತಲೇ ಇರುವುದಿಲ್ಲವೇ. ಸೊ ಈ ರೀತಿಯಾಗಿ ಮಾಡ್ತಾ ಇರುವುದಿಲ್ಲವೇ, ಕೊಂಡುಕೊಳ್ಳುತ್ತಾ ಇರುವುದಿಲ್ಲವೇ, ವಾಸಿಸುತ್ತಾ ಇರುವುದಿಲ್ಲವೇ, ಹಾಳು ಮಾಡ್ತಾ ಇರುವುದಿಲ್ಲವೇ, ಆಡುತ್ತಾ ಇರುವುದಿಲ್ಲವೇ, ಕಲಿಸುತ್ತಾ ಇರುವುದಿಲ್ಲವೇ ಅಂತ ಹೇಳಬೇಕಾದ್ರೆ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಸೊ ಈ ರೀತಿಯಾಗಿ ನಾವು ಟೆನ್ಸಸ್ಗಳನ್ನು ಬಳಸ್ತೀವಿ. ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನಾಗಿ ಬಳಸ್ತೀವಿ. ಸೊ ಇದಿಷ್ಟು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳು ಯಾವ ರೀತಿ ಬರುತ್ತವೆ, ಅದರ ಫಾರ್ಮುಲಾ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಇಲ್ಲಿಗೆ ಏನಪ್ಪ ಅಂತಂದರೆ ಒಟ್ಟಾರೆ 12 ಟೆನ್ಸ್ಗಳನ್ನು ನಾವು ಕಲ್ತಂಗಾಯಿತು. 12 ಟೆನ್ಸ್ನಲ್ಲಿ ಒಟ್ಟು 4 ರೀತಿಯ ಸೆಂಟೆನ್ಸ್ಗಳು ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್. ಸೊ ಒಟ್ಟಾರೆಯಾಗಿ 12 × 4 ಅಂದರೆ 48 ಸೆಂಟೆನ್ಸ್ಗಳನ್ನು ನಾವು ಮಾಡಲಿಕ್ಕೆ ಕಲ್ತ್ವಿ. ಸೊ ನಿಮಗೆ ಒಂದು ಸೆಂಟೆನ್ಸನ್ನು ಕೊಟ್ಟರೆ ಅದನ್ನು ನೀವು 12 ಟೆನ್ಸ್ನ ನೋಡಿ, ನಿಮಗೆ ಒಂದು ಸೆಂಟೆನ್ಸನ್ನು ಕೊಟ್ಟರೆ ಅದನ್ನು 12 ಟೆನ್ಸ್ನಲ್ಲಿ 4 ರೀತಿಯ ಫಾರ್ಮ್ಗಳಲ್ಲಿ ನೀವು ಚೇಂಜ್ ಮಾಡಲಿಕ್ಕೆ ಕಲಿಬೇಕಾಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪಾಸಿಟಿವ್ನಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟರೆ ಅದನ್ನು ನೀವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್,
ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಸಿಂಪಲ್ ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ 12 ಟೆನ್ಸ್ನಲ್ಲಿ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನಾಗಿ ಚೇಂಜ್ ಮಾಡಲಿಕ್ಕೆ ನೀವು ಸಮರ್ಥರಾಗಬೇಕು. ಸೊ ಹೆಚ್ಚು ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಪರ್ಫೆಕ್ಟ್ ಆಗ್ತೀರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಸೆಂಟೆನ್ಸನ್ನು ಯಾವ ರೀತಿ 12 ಟೆನ್ಸ್ಗಳನ್ನು ಬಳಸ್ಕೊಂಡು ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳಲ್ಲಿ ಒಟ್ಟಾರೆಯಾಗಿ 48 ಸೆಂಟೆನ್ಸ್ಗಳನ್ನು, ಅಂದರೆ ಒಂದು ಸೆಂಟೆನ್ಸನ್ನು 48 ಸೆಂಟೆನ್ಸ್ಗಳಾಗಿ ಯಾವ ರೀತಿ ಚೇಂಜ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.